ಜನನಾಯಕ ಅಂತಂದರೆ ಯಡಿಯೂರಪ್ಪ, ಸಿದ್ದರಾಮಯ್ಯ, ದೇವೇಗೌಡರು, ಇವರು ಜನರ ನಾಯಕರು. ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ನಾಯಕರ ನಾಯಕ. ನಮ್ಮನ್ನು ಆಳೋ ನಾಯಕರು ಕಳ್ಳರಾದ್ರೆ ಇಡೀ ದೇಶ ಹಾಳಾಗುತ್ತೆ. ಭ್ರಷ್ಟಾಚಾರದ ಮಾನವ ರೂಪ DKC ಅಂತಾರೆ. ಸಿದ್ದರಾಮಯ್ಯನವರು ಎಷ್ಟು ಕೊಡುಗೆ ಇದೆಯೋ ಈ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ, ಅಷ್ಟೇ ಕೊಡುಗೆ ಡಿ ಕೆ ಶಿವಕುಮಾರ್ ಇದೆ ಆಸ್ ಎ KPCC ಅಧ್ಯಕ್ಷರಾಗಿ. ಕರ್ನಾಟಕ ಇದೊಂದು ಕರಾಳ ದಿನ ಅಂತ ನನಗನ್ಸುತ್ತೆ. ಬದಲಾವಣೆ ಆಗಲ್ಲ ಮ್ಯಾಮ್, ನನಗೆ ಗೊತ್ತು. ನಾನು ಕಾಂಗ್ರೆಸ್ ಪಕ್ಷದವನೇ ಆಗಿ ಹೇಳ್ತಾ ಇದ್ದೀನಿ, ಇವ್ರು ಯಾರು ಬದಲಾವಣೆ ಮಾಡಕ್ಕೆ ಬರಲ್ಲ ಇಲ್ಲಿ ಯಾರು. ಈ ಸಮಾಜವಾದಿಯ ಕೊನೆ ಕಟ್ಟಕಡೆಯ ವ್ಯಕ್ತಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಈಗ ಲಾಸ್ಟ್ ಟೈಮ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು. ಆವಾಗ ಲಿಂಗಾಯತರೆಲ್ಲ ಸಿಡಿದೇದ್ ಬಿಟ್ಟು ಎಲ್ಲ BJP ಪಾಠ ಕಲಿಸೋ ಕಾರಣಕ್ಕೋಸ್ಕರ ಮಕಡೆ ಮಲಗಿಸಿದ್ರು. 66 ಸೀಟ್ ಬಂತು. ಹೈಕಮಾಂಡಿಂದ ಒತ್ತಡ ಇರೋದಂತೂ ಖಂಡಿತ. ಅದು ಸಿದ್ದರಾಮಯ್ಯ ಇಷ್ಟು ವರ್ಷದಿಂದ ಮಾಡೋರು, ಅಧಿಕಾರ ಮಾಡೋರೆ, DKನೂ ಮಾಡಲಿ, ಸೋಲೋ ಮಾಡಲಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಇಡೀ ಕರ್ನಾಟಕದ ಚಿತ್ತ ಕಂಪ್ಲೀಟ್ ಆಗಿ ಇವತ್ತು CM ರಾಜೀನಾಮೆಯತ್ತ ಇತ್ತು. ಕೊಡ್ತಾರಾ ಇಲ್ವಾ? ಅಷ್ಟು ಈಸಿಯಾಗಿ ಹೈಕಮಾಂಡ್ ಸಿದ್ದರಾಮಯ್ಯರನ್ನ ಕೆಳಗಿಳಿಸುತ್ತಾ? ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರಾ? ಮನವೊಲಿಸುವಂತಹ ಕೆಲಸಗಳು ಹೇಗೆಲ್ಲ ಆಯಿತು? ಸೊ ಒಂದು ರೀತಿಯಾಗಿ ಮಿರಾಕಲ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಪವರ್ ಫೈಟ್ ಅನ್ನುವಂಥದ್ದು ಇಷ್ಟು ಬೇಗ ಒಂದು ರೀತಿಯಾಗಿ ಸುಖಾಂತ್ಯ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಬಿಕಾಸ್ ಯಾವುದೇ ರೀತಿಯಾದಂತಹ ಗದ್ದಲಗಳಾಗಲಿಲ್ಲ, ತೊಂದರೆಗಳಾಗಲಿಲ್ಲ. ತುಂಬಾ ಈಸಿಯಾಗಿ DK ಶಿವಕುಮಾರ್ಗೆ ದಾರಿಯನ್ನು ಮಾಡಿಕೊಟ್ರು ಸಿದ್ದರಾಮಯ್ಯನವರು. ಒಂದಷ್ಟು ಸಿದ್ದರಾಮಯ್ಯನವರ ಶಾಸಕರ ಬಣದಿಂದ ಬೆಂಬಲವನ್ನು ಸೂಚಿಸೋದಕ್ಕೆ ಬಂದರು, ಮತ್ತು ಕಿವಿ ಮಾತನ್ನು ಹೇಳೋದಕ್ಕೆ ಬಂದರು. ಅದರ ಜೊತೆಗೆ ನಮ್ಮ ಸಪೋರ್ಟ್ ನಿಮಗಿದೆ, ಯಾವುದೇ ಕಾರಣಕ್ಕೂ ಕೂಡ ಪಟ್ಟವನ್ನು ಬಿಡಬೇಡಿ, ಒಂದು ಪತ್ರ ಕೂಡ ಸಿದ್ಧ ಇದೆ, ಅದರಲ್ಲಿ 100 ಶಾಸಕರ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ. ಇನ್ ಕೇಸ್ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು, ಪಟ್ಟವನ್ನು ಬಿಡೋದೇ ಆದರೆ ಪರಮೇಶ್ವರ್ ಅವ್ರಿಗೋ ಅಥವಾ ಅಹಿಂದ ಮತಗಳನ್ನು ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಖರ್ಗೆ ಅವರನ್ನು ಕೂರಿಸೋಣ, DKಶಿ ಅವರಿಗೆ ಪಟ್ಟವನ್ನು ಕೊಡೋದು ಬೇಡ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಎಲ್ಲವೂ ಕೂಡ ಫೈನಲೈಸ್ ಆಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇಬ್ಬರೂ ನಾಯಕರು ಕೂಡ ಒಂದು ರೀತಿಯಾಗಿ ಮಾದರಿಯಾಗಿ ಒಂದು ಅಪ್ಪುಗೆಯನ್ನು ಕೊಟ್ಟು, ನೀವು ನನ್ನ ಜೊತೆಗೆ ಇರಲೇಬೇಕು ಕೊನೆಯವರೆಗೂ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸಿದ್ದರಾಮಯ್ಯರಿಗೆ ಆಶೀರ್ವಾದವನ್ನು, ಅವರ ಬಳಿ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ತಯಾರಾಗಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಭಾವುಕರಾಗಿದ್ದಾರೆ. ಸೊ ಒಂದು ಕಡೆ ಸಿದ್ದರಾಮಯ್ಯನವರ ಬಣದವರು ವರುಣಾ ಕ್ಷೇತ್ರದಲ್ಲಿ ಅವರಿಗೆ ಬಂದು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಭಾವುಕರಾದ್ರು. ಈ ಕಡೆ DKಶಿ ಅವರು ಕೂಡ ಭಾವುಕರಾಗಿದ್ದಾರೆ. ಸೊ ನಮ್ಮ ಆಫೀಸ್ನ ವಾತಾವರಣ ಹೇಗಿದೆ? ಇಲ್ಲೂ ಕೂಡ 2 ಬಣಗಳಿದೆ, ಒಂದು ಸಿದ್ದರಾಮಯ್ಯ ಬಣ ಹಾಗೆ DKಶಿ ಬಣ ಅಂತ ಹೇಳ್ಬಿಟ್ಟು. ಯಾವೆಲ್ಲ ರೀಸನ್ಸ್ಗಾಗಿ DKಶಿ ಅವರು CM ಆಗಿ ಮುಂದುವರಿಬೇಕು, ಯಾವೆಲ್ಲ ರೀಸನ್ಸ್ಗಳಿಂದಾಗಿ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿಬೇಕಾಯ್ತು. ಸೊ ನಮ್ಮ ಆಫೀಸ್ನ, ನನ್ನ ಕೊಲೀಗ್ಸ್ನ ಒಂದು ಅಭಿಪ್ರಾಯ ಏನಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ನಮ್ಮ ಪ್ರೀತಿಯ ರಂಗಣ್ಣ. ಡೈಲಿ ಬಂದ ತಕ್ಷಣ ಅವರು ಆ ಸ್ಮೈಲಿಂಗ್ ಮುಖವನ್ನು ನೋಡಿ ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ಒಂದು ರೀತಿ ಕೆಲಸ ಮಾಡೋದಕ್ಕೆ ಸೂಪರ್ ಅಂತ ಕಳೆ ಬರುತ್ತೆ. ರಂಗಣ್ಣ ನೋಡಿದ್ರ ನ್ಯೂಸ್? ಬೆಳಗ್ಗೆಯಿಂದ ಇಲ್ಲೇ ರಿಸೆಪ್ಷನ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ. ಸೊ ನೀವು ಸಿದ್ದರಾಮಯ್ಯ ಬಣನ DKಶಿ ಬಣನ? ಇಲ್ಲ, ಹೊಸ ಮುಖ ಬರಬೇಕು ಅಂತ ಅಪೇಕ್ಷೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದ್ದಾರೆ. ಅದರಿಂದ ಅವ್ರಿಗೂ ಒಂದು ಚಾನ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಯಾಕೆ ಅಂದರೆ ಹೊಸ ಮುಖ ಅಂತ ಹೇಳಿದ್ರಿ, ಓಕೆ ಫೈನ್ ಆಯಿತು. ಈಗ ಸಿದ್ದರಾಮಯ್ಯ ಅಹಿಂದ ಮತಗಳೆಲ್ಲವೂ ಕೂಡ ಟರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೆ ಏನು ಅನಿಸುತ್ತೆ? ಈಗ ಎಲೆಕ್ಷನ್ ಮುಂಚೆನೇ ಅವರು ಕೂಡ ಕುಮಾರಣ್ಣವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ದೇವೇಗೌಡರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರಿಂದ ಆ ಜಾತಿಯ ಒಕ್ಕಲಿಗ ಜಾತಿಯ ಮತ ಎಲ್ಲ ಮಂಡ್ಯದಲ್ಲಿ ಬಂದಿದೆ. ಅದರಿಂದ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟರೆ ಏನು ತಪ್ಪೇನಿಲ್ಲ. ನೋಡ್ಬೇಕು, ಕಾದ್ ನೋಡ್ಬೇಕು ಏನು ಬದಲಾವಣೆ ಕಾಣುತ್ತೆ. ಖುಷಿನೇ ಒಟ್ಟು DKಶಿ ಅವ್ರು ಬಂದು? ಖುಷಿ ಮೇಡಮ್, ಖುಷಿ. ಏನೆಲ್ಲ ಬದಲಾವಣೆಗಳಾಗಬಹುದು ನಿಮ್ಮ ಪ್ರಕಾರ ಈಗ DKಶಿ ಅವ್ರು ಬಂದಿದ್ರಿಂದಾಗಿ? ಇಲ್ಲ, ಅವ್ರ ಕನಸು ಹೇಗಿದೆ ಅಂತ ಗೊತ್ತಿಲ್ಲ. ತುಂಬಾ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸ್ತಾರೆ ಮೂಲ ಕಾಂಗ್ರೆಸ್ಸಿಗರವರು. ಈ ಸಿದ್ದರಾಮಯ್ಯ ಅವರು ವಲಸೆ ಬಂದಿದ್ದವರು. ಅದರಿಂದ ಇವರು ಏನು ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ ಮೇಡಮ್. ಅವರು ಈಗ ಇಷ್ಟು ದಿವಸ ರಾಜಕೀಯದಲ್ಲಿ ಬೆಳೆದಿದ್ದಾರೆ. ಏನು ಅವರು ಒಂದು ಕರ್ನಾಟಕ ಏನು ಕೊಡ್ತಾರೆ ಕೊಡುಗೆ ಕಾದ್ ನೋಡ್ಬೇಕು. ಗ್ಯಾರಂಟಿ ಬಗ್ಗೆಗಳು ಹಾಗೆ ಇರುತ್ತೆ ಅಂತ ಅನ್ಸುತ್ತೆ? ಏನನ್ಸುತ್ತೆ? ಹಾಗೇ ಇರುತ್ತೆ. ಅವ್ರು ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಅವರು ಅಧ್ಯಕ್ಷರಾಗಿದ್ದವರು ತಾನೆ KPCC, ಮತ್ತೆ ಹಾಗೇ ಇರುತ್ತೆ ಅಂತ ನನ್ನ ಭಾವನೆ. ಇನ್ನು ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅವ್ರಿಗೆ ಏಜ್ ಆಗಿದೆ, ನಿವೃತ್ತಿ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ಮತ್ತೆ ಏನ್ ಗೊತ್ತಾ ರಂಗಣ್ಣ ಅವರೇ, ಈಗ ವರುಣಾ ಕ್ಷೇತ್ರದಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಅವರೆಲ್ಲ ಬಂದ್ಬಿಟ್ಟು ಹೇಳ್ತಾ ಇದ್ರು ಸಿದ್ದರಾಮಯ್ಯನವ್ರಿಗೆ ಅವರೇ ಯಾಕೆ ಮುಂದುವರಿಬೇಕು ಅಂತ ಹೇಳಿದ್ರೆ, DKಶಿ ಅವ್ರಿಗಿನ್ನ ವಯಸ್ಸಿದೆ, ಮುಂದೆ ಕೂಡ CM ಆಗಬಹುದು, ಸಿದ್ದರಾಮಯ್ಯನವರೇ ಇರಬೇಕು, ಕಾಂಗ್ರೆಸ್ ಮಕಾಡೆ ಮಲ್ಗತ್ತೆ ಅವ್ರೇನಾದ್ರೂ ಪಟ್ಟದಿಂದ ಕೆಳಗಿಳಿಸಿದ್ರೆ ಅಂತ ಹೇಳ್ತಿದ್ರು. ಈಗ ಇವ್ರು 8 ವರ್ಷ ಅಧಿಕಾರನ ಅನುಭವಿಸಿದ್ದಾರೆ. ಈಗ ಅವರು KPCC ಅಧ್ಯಕ್ಷರಾಗಿ ಅವರಿಂದನೂ ಒಂದು ಆ್ಯಕ್ಚುಲಿ ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೋ ಅವರೇ CM ಆಗೋದು ಒಂದು ರೂಢಿ ಇತ್ತು. ಆದರೆ ಬೈ ಚಾನ್ಸ್ ಇವರಿಗೆ ಸಿಕ್ಕಿದೆ ಅದೃಷ್ಟ ಸಿದ್ದರಾಮಯ್ಯ ಅವರಿಗೆ.
ಈಗ ಅವರೇ ಒಪ್ಕೊಂಡು ಬಿಟ್ಕೊಟ್ಟಿದ್ದಾರೆ. ಡಿ ಕೆ ಸಿ ನೋಡೋಣ ಹೇಗೆ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಓಕೆ ಫೈನ್, ನೋಡೋಣ. ನನ್ನ ಕೊಲೀಗ್ಸ್ ಇನ್ನೂ ಕೂಡ ಒಳಗಡೆ ಸಿಕ್ಕಾಬಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕೂಡ ತಿಂಡಿಗೂ ಹೋಗದೆ, ಊಟಕ್ಕೂ ಹೋಗದೆ. ನಮ್ಮ ಅಶ್ವವೇಗ IT ಟೀಮ್ಗೆ ಯಾದಗಿರಿಯಿಂದ ಬಂದು ಜಾಯಿನ್ ಆಗಿದ್ದಾರೆ ಭಗತ್ ಅವರು. ಸೊ ಇವರ ಒಂದು ಒಪಿನಿಯನ್ ಕೂಡ ಕೇಳ್ತಾ ಹೋಗೋಣ. ಸರ್, ಏನು ಅನ್ನಿಸ್ತಾ ಇದೆ ಇವತ್ತಿನ ರಾಜಕೀಯ ಬೆಳವಣಿಗೆ? ಎಲ್ಲರೂ ಕೂಡ ಸಿದ್ದರಾಮಯ್ಯ ಇರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಮುಂದೆ ಯಾರು ಇರಬೇಕಿತ್ತು ಅನ್ನೋದು ಕೂಡ ಗೊತ್ತಿಲ್ಲ, ಯಾರು ಇರ್ತಾರೆ ಅನ್ನೋದು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿದೆ. ಸೊ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ? ಮೇಡಮ್, ಇಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ಇವಾಗ ಡಿಸಿಷನ್ ಮಾಡೋದಿಲ್ಲ ಮೇಡಮ್. ಆ್ಯಕ್ಚುಲಿ ಚುನಾವಣಾ ಪೂರ್ವ ಮಾಡ್ತಾರಲ್ವಾ, ಅವರು ಏನು ಯಾವುದೋ ಒಂದು ಪಕ್ಷದಿಂದ ಯಾರು ಲೀಡರ್ಸ್ ಬರ್ತಾರಲ್ವಾ, ಸೊ ಅವ್ರ ಮುಂಚೆನೇ ನಾನು CM ಆಗ್ತೀನಿ ಅಂತ ಅವ್ರ ಮುಂದಾಳತ್ವದಲ್ಲಿ ಎಲೆಕ್ಷನ್ಗಳು ನಡೀತವೆ. ಸೊ ಅದು ಕಂಟಿನ್ಯೂ ಆಗಬೇಕು. ಮಿಡ್ಲಲ್ಲಿ ಈ ಥರ ಬಂದು ಯಾವುದೋ ಒಂದು ಅವ್ರ ಒಳಗಡೆ ಏನೇ ಇರಲಿ ಒಪ್ಪಂದಗಳು, ಸೊ ಆ ಒಪ್ಪಂದಗಳು ಜನಗಳಿಗೆ ಕೂಡ ತಿಳಿಸಿರ್ಬೇಕು. ನನ್ನ ಪ್ರಕಾರ ಈ ಥರ ಒಂದು ಪಕ್ಷದಲ್ಲಿ 2-3 CMಗಳು ಆಗೋದ್ರಿಂದ ಏನಾಗುತ್ತೆ, ಆ್ಯಕ್ಚುಲಿ ಜನಗಳಿಗೆ ಅನ್ಯಾಯ ಮಾಡ್ದಂಗೆ. ಆ್ಯಕ್ಚುಲಿ ಈಗ ಜನಗಳು ಏನು ಮಾಡಿರ್ತಾರೆ, ಇವರೇ CM ಅಂತ ಅಂದ್ಬಿಟ್ಟು 5 ವರ್ಷಕ್ಕೋಸ್ಕರ ಓಟ್ ಹಾಕಿರ್ತಾರೆ. ಯಾರು 2.5 ವರ್ಷಕ್ಕೋಸ್ಕರ 3 ವರ್ಷಕ್ಕೋಸ್ಕರ ಓಟ್ ಹಾಕಿರ್ತಾರ? ಹಾಕಿರಲ್ವಲ್ಲ, ಎಲ್ಲರೂ 5 ವರ್ಷಕ್ಕೋಸ್ಕರನೇ ಓಟ್ ಹಾಕಿರ್ತಾರೆ. ಸೊ ಯಾವುದೇ ಒಂದು ಪಕ್ಷ ಬಂದರೂ ಕೂಡ ಆ ಒಂದು ಪಕ್ಷದ ಏನು CM ಇರ್ತಾರಲ್ವ 5 ವರ್ಷ ಕಂಪ್ಲೀಟ್ ಆಗ್ಬೇಕನ್ನೋ ನನ್ನ ಅಭಿಪ್ರಾಯ. ಮಾಡೋಕ್ಕಾಗಲ್ವಲ್ಲ. ಇವರು ಒಂದು ಈ ನನ್ನ ಪ್ರಕಾರ ಈ ರಾಜಕೀಯ ಅನ್ನೋದೇನಿದೆ ಅಲ್ವಾ, ಈ ಥರ ಯಾಕೆ ಆಗ್ತದೆ ಭಾರತದಲ್ಲಿ? ಬೇರೆ ದೇಶದಲ್ಲಿ ಆಗುತ್ತೆ ಈ ಥರ? ನಿಮ್ಗೆ ಗೊತ್ತಿರೋ ಪ್ರಕಾರ ಆಗುತ್ತಾ? ಭಾರತದಲ್ಲಿ ಏನಾಗಿದೆ ಅಂದರೆ ರಾಜಕೀಯ ಬಿಸ್ನೆಸ್ ಆಗ್ಬಿಟ್ಟಿದೆ. ಸೊ ಎಲ್ಲ ಒಂದೊಂದು ಏನು ಅಂತಾರೆ, ಅವರೊಂದು ಅಧಿಕಾರ ಇರುತ್ತಲ್ಲ, ಆ ಒಂದು ಕುರ್ಚಿ ಅಧಿಕಾರ ಅಲ್ಲಿ ಇರೋ ಗಂಟ ಇದ್ದು ತಮ್ಮ ಅಧಿಕಾರನ ಚಲಾಯಿಸಿ ಹೆಸರು ಗಳಿಸ್ಬೇಕು. ಜೊತೆಗೆ ತಮ್ಮಲ್ಲಿರುವಂತಕ್ಕಂಥ ಆ ಒಂದು ಇನ್ಫ್ಲೂಯೆನ್ಸ್ ಮೇಲೆ ತಮ್ಮ ಆದಾಯನ ಜಾಸ್ತಿ ಮಾಡ್ಕೊಳ್ಳೋದು. ಅದೇ ಆ್ಯಕ್ಚುಲಿ ಬಿಸ್ನೆಸ್ ನಡೀತಾ ಇರೋದು. ಯಾರು ಜನಸಾಮಾನ್ಯರು ಬಂದು ಎಲೆಕ್ಷನ್ ನಿಂತು ಗೆಲ್ತಾ ಇಲ್ಲ, ದುಡ್ಡಿರೋರೇ ಬರ್ತಾ ಇದ್ದಾರೆ. ದುಡ್ಡು ಹಾಕಿ ದುಡ್ಡು ಮಾಡೋಣದೇ ಒಂದು ಈಗಿನ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ರಾಜಕೀಯ ನನ್ನ ಪ್ರಕಾರ. ಸೊ ಇಲ್ಲಿ ನಾವು ಜನಗಳು ಎಚ್ಚೆತ್ಕೊಳ್ಬೇಕೆ. ನಾನು ಕೂಡ ಒಂದು ಪ್ರಜೆನೇ, ವರ್ಕ್ ಮಾಡ್ತಾ ಇದ್ರು, ನಾನು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನಾನು ಪ್ರಜೆ. ನಾನು ಏನು ಯೋಚನೆ ಮಾಡ್ಬೇಕಂದ್ರೆ, ನಾನು ಒಂದು ಓಟು ಎಷ್ಟು ವ್ಯಾಲ್ಯೂ ಇದೆ. ಈ ಒಂದು ಪಕ್ಷಕ್ಕೆ ಹಾಕಿದರೆ, ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರಾದರೂ ಯಾವುದೇ ಪಕ್ಷದಿಂದ ಯಾವುದೇ MLA ಬರಲಿ, ನನ್ನ ಪ್ರಕಾರ ಸೊ ಪ್ರಶ್ನೆ ಮಾಡುವಂಥ ಶಕ್ತಿ ಜನಗಳ ಹತ್ರ ಬರಬೇಕು. ಕುರಿಗಳ್ತಾರೆ ಎಲ್ಲದಕ್ಕೂ ಬ್ಯಾ ಅಂದರೆ ಎಲ್ಲರೂ ಬ್ಯಾ ಅನ್ನಬಾರದು. ಯಾವುದೋ ಒಂದು ಪಕ್ಷಕ್ಕೆ ಇವಾಗ ಪ್ರೆಸೆಂಟ್ ಕಾಂಗ್ರೆಸ್ ಇದೆ, ನೆಕ್ಸ್ಟ್ ಟೈಮ್ ನಾವು BJPಗೆ ಸಪೋರ್ಟ್ ಮಾಡ್ತೀವಿ ಅನ್ಕೊಳ್ಳೋಣ. ಸೊ ನಾವು BJPಗೆ ಸಪೋರ್ಟ್ ಮಾಡಬೇಕಾಗಿದ್ರೆ ಮುಂಚೆನೇ BJP ಇತ್ತಲ್ವ, ಆವಾಗ ತಾವು ಏನು ಮಾಡಿದ್ದಾರೆ ಅಂತ ಕೇಳಬೇಕಲ್ವ ಜನಗಳು. ಈ ನೆಕ್ಸ್ಟ್ ಟೈಮ್ ಇದೇ ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ಗೆ ತಗೊಂಬಂದ್ರೆ ಇಲ್ಲ JDS ತಗೊಂಬಂದ್ರೆ ಜನಗಳು ಕೇಳಬೇಕಲ್ಲ, ಸರ್ ಈ ಟೈಮಲ್ಲಿ ನೀವು ಅಧಿಕಾರ ಇದ್ರಲ್ವಾ, ನೀವೇನು ಮಾಡಿದ್ದೀರಿ ಸರ್ ಅಂತ ಕೇಳುವಂಥ ಶಕ್ತಿ ಜನಗಳ ಹತ್ರ ಬರಬೇಕು ನನ್ನ ಪ್ರಕಾರ. ಆವಾಗಲೇ ಈ ರಾಜ್ಯ ಉದ್ಧಾರ ಆಗಕ್ಕೆ ಸಾಧ್ಯ. ಕರೆಕ್ಟ್, 100%. ಸೂಪರ್ ಭಗತ್ ಸರ್, ನೀವು ಹೇಳಿದಂಥ ಎಲ್ಲ ಪಾಯಿಂಟ್ಸ್ಗಳಲ್ಲೂ ಕೂಡ ಸತ್ಯಾಂಶ ಅಡಗಿತ್ತು. ಥ್ಯಾಂಕ್ ಯು ಸೊ ಮಚ್. ಶ್ರೀನಿವಾಸ್ ಸರ್, ನಿಮ್ಮ ಹತ್ರ ಲಾಸ್ಟಲ್ಲಿ ಬರೋಣ ಅನ್ಕೊಂಡೆ, ಬಿಕಾಸ್ ಬೇಗ ಮುಗಿಸಲ್ಲ. ಒಂದಷ್ಟು ವಿಚಾರಗಳು ನಿಮ್ಮ ಹತ್ರ ಇದೆ. ಅನ್ಯಾಯದ ವಿರುದ್ಧ ಹೋರಾಡ್ತೀರಿ, ಎಲ್ಲೇ ಏನೇ ಅನ್ಯಾಯ ಆದರೂ ಕೂಡ ಹೋಗಿ ಆ ಮಾಹಿತಿನ ಕೆದಕಿ ತೆಗೆದು ಇಲ್ಲಿ ಅನ್ಯಾಯ ಆಗ್ತಿದೆ, ಇದು ನ್ಯಾಯ ಸಿಗಲೇಬೇಕು ಅಂತ ಅಂತೀರಿ. ಸೊ ಫೈನಲ್ ಆಗಿ ಈಗ ಅಭಿಪ್ರಾಯ ಹೇಳಬೇಕು. ಈ ಒಂದು ಕದನ ಏನಂತಂದ್ರೆ ತುಂಬಾ ಬೇಗನೆ ತುಂಬಾ ಸುಗಮವಾದಂತಹ ದಿನ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಸರ್? ನೋಡಿ ಮೇಡಮ್, ಈಗ ನಾವು ಆಕ್ಟಿವಿಸಮ್ ಹಿನ್ನೆಲೆ ಇರೋದ್ರಿಂದ ಇಲ್ಲಿ ಯಾರು ಬಂದರೂ ಎಲ್ಲರೂ ಕಳ್ರೆ. ಅವರು ಆಟದ ನಿಯಮಗಳು ಬದಲಾಗಬೇಕು ವಿನಃ ಬರೀ ಆಟಗಾರನು ಬದಲಾಯಿಸೋಕ್ಕೆ ಇವತ್ತಿನ ಸಮಾಜದಲ್ಲಿ ಸಾಹಿತಿಗಳು, ಹೋರಾಟಗಾರರು, ಮಠಾಧಿಪತಿಗಳು, ಹೀರೋ ಪರರೆಲ್ಲ ಆ ಪಕ್ಷಕ್ಕೆ ಹೊಸ ಜನ ಈ ಪಕ್ಷಕ್ಕೆ ಹೊಸ ಜನ ಸೇರ್ಕೊಂಡು ಕಚ್ಚಾಡ್ತಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ, ಇದ್ದೋರಿಬ್ರು ಕದ್ದೋರು ಯಾರು ಅಂತ. ಹಾಗೆ ಇರೋ 2 ಪಕ್ಷಗಳು ಕಳ್ಳರು ಸಂತೆ. ಇವತ್ತು ನಮಗೆ ಜಾಸ್ತಿ ಭಯ ಆಗೋದೇನು ಗೊತ್ತಾ? ದೇವರು, ದಿಂಡ್ರು, ಭೂತ, ಮಾಟ, ಮಂತ್ರ ಅಲ್ಲ, ಅಭಿವೃದ್ಧಿ. ಅಭಿವೃದ್ಧಿ ಅನ್ನೋ ಪದನೇ ಜನಸಾಮಾನ್ಯರಲ್ಲಿ ಭಯ ಹುಟ್ಟಾಕ್ಬಿಟ್ಟಿದೆ. ಅಭಿವೃದ್ಧಿ ತೇಜಸ್ವಿ ಒಂದು ಕಡೆ ಹೇಳ್ತಾರೆ, ಸರ್ಕಾರಗಳು ಎಲ್ಲಿ ಹಣ ಆಗ್ತವೋ ಅಲ್ಲಿ ಆಗೋ ಕೆಲಸನೂ ಆಳು ಅಂತನ. ಇಲ್ಲೇ ಇವತ್ತಿನ ಸಣ್ಣ ಎಕ್ಸಾಂಪಲ್ ನೋಡೋದಾದ್ರೆ, ಬಿಡದಿಲ್ಲಿ ಆಲ್ರೆಡಿ 1 ವರ್ಷದಿಂದ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿರೋ ಗುಂಡಿನೇ ಮುಚ್ಚಕ್ಕಾಗಿಲ್ಲ, ಅಲ್ಲಿ ವರ್ಲ್ಡ್ ಕ್ಲಾಸ್ ಅಭಿವೃದ್ಧಿಯ ಒಂದು ವಸತಿ ಸಮುಚ್ಚಯ ಮಾಡ್ತೀನಿ ಅಂತಾರೆ. ಅದೆಲ್ಲ ವೇಸ್ಟ್ ಮೇಡಮ್, ವರ್ಲ್ಡ್ ಕ್ಲಾಸ್ ಅಲ್ಲ, ಅದು 3rd ಕ್ಲಾಸ್ ಆಗೋಗುತ್ತೆ. ಇಲ್ಲಿ ನಾನು ಕುವೆಂಪು ಅಭಿಮಾನಿ ಆದ್ದರಿಂದ ನಾನು ಒಂದು ಮಾತನ್ನು ನನ್ನ ಎಲ್ಲ ಪಕ್ಷದ ಸೋದರಿಗೆ ಹೇಳೋದು ಬಯಸೋದು, ಇವತ್ತಿನ ಸಮಾಜದ ಎಲ್ಲ ಅನಿಷ್ಟಗಳ ಮೂಲ ಇರೋದೇ ಜಾತಿ ಮತ್ತು ಅಕ್ರಮ ಚುನಾವಣೆ. ಇದನ್ನು ತಡೆಗಟ್ಟದಲೇ ಅವನಾಗ್ಬಿಟ್ಟ, ಇವನು ಬಂದರೂ ಸರಿ ಆಗ್ಬಿಡ್ತೇನೆ ಅಂತ
ಇವತ್ತು ಏನಾಗಿದೆ ಅಂದರೆ ಯಾವುದಾದ್ರೂ ಪಕ್ಷದಿಂದ ಹೋಗಿ ಜೈಕಾರ ಹಾಕೋದು ಅಂದರೆ ನಮ್ಮ ಮಕ್ಕಳ ತಲೆ ಮೇಲೆ ನಾವೇ ಕಲ್ಲು ಹಾಕ್ದಂಗೆ ಮೇಡಮ್. ಇವತ್ತು ಯಾರು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ವಂಶ ಪರಂಪರೆ ರಾಜಕಾರಣ ಯಾವುದನ್ನ ನೋಡಿ ಎಲ್ಲ ಪಕ್ಷಗಳು ಹಿಂದೇನಿಲ್ಲ. ನಮ್ಮನ್ನು ಆಳೋ ನಾಯಕರು ಕಳ್ಳರಾದರೆ ಇಡೀ ದೇಶ ಹಾಳಾಗುತ್ತೆ. ಎಲ್ಲರೂ ಕಳ್ರೆ ಅಂತೀರ ಒಟ್ಟಿನಲ್ಲಿ. ಆದ್ದರಿಂದ ಇವತ್ತು ವ್ಯವಸ್ಥೆ ಬದಲಾಗಬೇಕು. ಪ್ರಾಮಾಣಿಕತೆ, ಪಾರದರ್ಶಕತೆ ಇರುವಂಥ ನಾಯಕರು ಮುನ್ನೆಲೆಗೆ ಬರಬೇಕು. ಗಾಂಧೀಜಿ ಅಂದ್ಕೊಂಡು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಈ ಗಾಂಧೀಜಿಯ ಮೂಲ ಮಂತ್ರನೇ ಸಾರ್ವಜನಿಕ ಸೇವೆಗೆ ಯಾರೆಲ್ಲ ಬರ್ತಾರೋ ಅವರು ಸರಳವಾಗಿ ಬದುಕಬೇಕು, ಪಾರದರ್ಶಕವಾಗಿರಬೇಕು ಅಂತ. ಇವೆರಡು ಪದ ಹುಡಿಕೊಟ್ಬಿಡಿ ನೋಡೋಣ ಯಾರಾದರೂ ರಾಜಕಾರಣಿಗಳಲ್ಲಿ. ರಾತ್ರಿ 8 ಗಂಟೆ ಮೇಲೆ ಅಣ್ಣ ಎಲ್ಲೋಯ್ತಾನೆ ಅಂತ ಡ್ರೈವರ್ಗೆ ಗೊತ್ತಿರಲ್ಲ. ಇಂಥ ಕಳ್ಳರು ಖದೀಮ್ರು ರಾಜಕಾರಣಿಗಳಾಗ್ತಾರೆ. ಅದನ್ನು ಇವರು ನಮ್ಮ ಅಣ್ಣಂಗೆ ಜೈ, ಬಂಡೆಗೆ ಜೈ, ಟಗರಿಗೆ ಜೈ ಅಂದ್ಕೊಂಡು ಒಳ್ಳೆ ವಿಚಿತ್ರ ಮನಸ್ಥಿತಿನಲ್ಲಿ ಮಾಯೆ. ಎಲ್ಲರೂ ಹುಚ್ಚರು ಸಂತೆ ಆಗೋಗಿದೆ. ಎಲ್ಲೋ ಒಂದಿಬ್ಬರು ಬಡದಾಡ್ತವ್ರೆ ಕೆಲವರು ಹೋರಾಟಗಾರರು. ಇವತ್ತು ಇನ್ನೊಂದು ದುರಂತ ಏನು ಅಂದರೆ ಮೇಡಮ್, ನಾಡಿನ ದೊಡ್ಡ ಹೋರಾಟಗಾರರು SR ಹಿರೇಮಠರು. ಅವರು ಕಳೆದ ಅವ್ರ ಜೀವನ ಇಡೀ ಕರ್ನಾಟಕದಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಭ್ರಷ್ಟಾಚಾರದ ಮಾನವ ರೂಪ DKC ಅಂತಾರೆ. ಭ್ರಷ್ಟಾಚಾರದ ಮಾನವ ರೂಪನ DKC ತಗೊಬಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕುಂಡ್ರಿಸೋದಿದೆಯಲ್ಲ, ಕರ್ನಾಟಕ ಇದೊಂದು ಕರಾಳ ದಿನ ಅಂತ ನನಗನ್ಸುತ್ತೆ. ಜೊತೆಗೆ ಅವ್ರ ಘೋಷಣೆ ಆದ ದಿನ ಯಾವುದು ಗೊತ್ತಾ? ಮೊದಲಿಗೆ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯ ದೊರೆಸ್ವಾಮಿಯವರು ಒಂದು ಲೆಟರ್ ಹಾಕಿದ್ರು, ಕಳಂಕಿತರನ್ನೆಲ್ಲ ಹೊರಗಿಟ್ಟು ನೀವು ಸರ್ಕಾರ ರಚಿಸಿ ಅಂತನ. ಆವಾಗ ಅವರು 6 ತಿಂಗಳು ಆಚೆಗಿಟ್ಟಿದ್ರು. ಇವತ್ತು ನೋಡಿದ್ರೆ HS ದೊರೆಸ್ವಾಮಿಯವರ ಪುಣ್ಯಸ್ಮರಣೆ ಮಾಡ್ತವ್ರೆ. ಇದೇ ಕಾಂಗ್ರೆಸ್ನ ಎಲ್ಲ ದೊಡ್ಡ ಘಟಾನುಘಟಿಗಳು, ಸಾಹಿತಿಗಳು ಎಲ್ಲ ಸೇರಿಕೊಂಡು ಆ HS ದೊರೆಸ್ವಾಮಿಯ ಅವರ ಆಶಯಗಳನ್ನೇ ಮಣ್ಪಾಲು ಮಾಡಿಬಿಟ್ಟು DKC ಕೊಡ್ತಾರೆ. ಇವತ್ತೇನಾಗಿದೆ ಮೇಡಮ್, ಹಣ ಕೇಂದ್ರಿತ ರಾಜಕಾರಣ, ಗುಣ ಕೇಂದ್ರಿತ ಇಲ್ಲ. ಇವತ್ತು ಫಂಡಿಂಗ್ ಬೇಕು, ಅದಕ್ಕೆ ಕಾಂಗ್ರೆಸ್ಸು ಇವ್ರ ಹಿಂದೆ ಬಿದ್ದಿದೆ. ಇದು ನಿಜಕ್ಕೂ ಇದು ಬದಲಾಗದೆ ಹೋದರೆ ನಿಮ್ಮ ಮಕ್ಕಳ ಭವಿಷ್ಯ ನಿಜಕ್ಕೂ ಕರಾಳ. ಮುಂದಿನ ದಿನಗಳಲ್ಲಿ ನಿಜಕ್ಕೂ ಮೇಡಮ್ ಆತಂಕ ನಾಡಿನಲ್ಲಿ ಇದೆ. ಇದು ಬದಲಾಗಬೇಕು. ನಾನಂತೂ DKC ಮುಖ್ಯಮಂತ್ರಿ ಆಗಿರೋದನ್ನ ಖಂಡಿಸ್ತೀನಿ. ಪಕ್ಕದ ತಮಿಳ್ನಾಡಲ್ಲಿ ವಿಜಯ್ ಅವರು ಕ್ರಾಂತಿ ಮಾಡಿಬಿಟ್ರು. ಇಲ್ಲಿ ಯಾಕಾಗಲ್ಲ ಅಂದರೆ ಇಡೀ ಬರೀ ಜಾತಿ, ಹಣ, ಎಂಡ, ಧರ್ಮ ಇವೇ ಮೂಲ ಮಂತ್ರಗಳಾಗ್ಬಿಟ್ಟಿವೆ. ಪ್ರಜಾಪ್ರಭುತ್ವ ಅನ್ನೋದು ಸುಮ್ಮನೆ. ಇವಾಗ DKC ಅಂತ ಬೊಬ್ಬೆ ಹೊಡಿತಾರಲ್ಲ, ಅವರೆಲ್ಲ ಅವ್ರ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಪೊಲಿಟಿಷಿಯನ್ಗಳು ಹೆಂಗೆ ಕೆಲಸ ಮಾಡ್ತವೆ, ತಾಲೂಕು ಆಫೀಸ್ಗಳು ಹೆಂಗೆ ಕೆಲಸ ಮಾಡ್ತವೆ, ಹಾಸ್ಪಿಟ್ಲ್ಗಳು ಹೆಂಗೆ ಕೆಲಸ ಮಾಡ್ತವೆ, ರೇಷನ್ ಅಂಗಡಿಗಳಲ್ಲಿ ಏನು ನಡೀತದೆ ನೋಡಲಿ. ಯಾವನೋ ವ್ಯವಸ್ಥೆ ಸುಧಾರಣೆ ಮಾಡೋಕೆ ಒಂದು ಪೈಸದ್ದು ಮಾತಾಡಲ್ಲ. ಅಣ್ಣಂಗೆ ಜೈ ಅಂತ. ಇಂಥ ವಿಚಿತ್ರ ಸ್ಥಿತಿನಲ್ಲಿ ನಾವು ಎಲ್ಲವೂ ಸರಿ ಇಲ್ಲ ಅಂತ ಅದು ಇದು ಬೈಕೊಂಡು ತಿರುಗಾಡೋ ಬದಲು ನಮ್ಗೇನು ಅನಿಸುತ್ತೆ, ನಾವು ಸಮಾಜ ಸುಧಾರಣೆಗೆ ಏನು ಮಾಡ್ಬೋದು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಾನಂತೂ DKC ಮುಖ್ಯಮಂತ್ರಿ ಆಗಿದ್ದು ಕರ್ನಾಟಕಕ್ಕೆ ಕರಾಳ ಅಂತ ಹೇಳ್ತೀನಿ. ಯಾರು ಏನೇ ವಾದ ಮಾಡಲಿ, ವಾಸ್ತವ ಇದೇನೆ ಮೇಡಮ್. ಎಲ್ಲ ಮಹಾಪುರುಷರು ಎಲ್ಲ ಏನು ಹೇಳಿ ಬಸವಾದಿ ಶರಣರು ಹಾಕ್ಕೊಟ್ಟೋಗಿರೋ ಈ ಒಂದು ಏನಿದೆ ಪ್ರಾಮಾಣಿಕತೆನ ರೂಢಿಸ್ಕೊಳ್ಳಿಲ್ಲ ಅಂದರೆ ನಮಗೇನು ಉಳಿಗಾಲ ಇರಲ್ಲ ಮೇಡಮ್. ಬರೀ ಹಣ ಕೇಂದ್ರಿತ ರಾಜಕಾರಣ. ಇದನ್ನು 50 ವರ್ಷದ ಹಿಂದೆನೇ ಕುವೆಂಪು ಅವರು ಬೆಂಗಳೂರು ಯೂನಿವರ್ಸಿಟಿ ಘಟಿಕೋತ್ಸವದಲ್ಲಿ ಮಾತಾಡಿದ್ದಾರೆ. ಇವತ್ತು ರಾಜಕೀಯ ಹೆಂಗಾಗಿದೆ ಅಂದರೆ ಯಾವುದಕ್ಕೂ ಏಸದ ಕಳ್ಳರು, ಖದೀಮರು, ಲೂಟಿಕೋರರು, ಕಾಳಸಂತೆಕೋರರೇ ಬಂದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರಚನ್ನ ಸರ್ವಾಧಿಕಾರ ನಡೆಸ್ತಾರೆ ಅಂತ ಹೇಳ್ತಾರೆ. ಇವತ್ತು ಹಂಗೆ ಆಗಿರೋದು. ಮೇಲ್ನೋಟಕ್ಕೆ ಎಲ್ಲ ಇಂದ್ರ ಚಂದ್ರ ಅಂತ ಹೇಳ್ತಾ ಇರ್ತಾರೆ, ಒಳಗಡೆ ಎಲ್ಲ ಈ ಗಬ್ಬೆದ್ದು ನಾರೋ ಗಟಾರ. ಇದು ಸತ್ಯ ಮೇಡಮ್. ಇದು ಬದಲಾಗಲಿ ಅನ್ನೋ ಆಶಯ ನಂದು. ಇಷ್ಟು ಹೇಳ್ತೀನಿ ನಾನು. ಇನ್ನೇನಾದ್ರೂ ಕೇಳೋದಿತ್ತ? ಹೌದು ನಿಜವಾಗ್ಲೂ ನೀವು ಹೇಳ್ತಾ ಎಲ್ಲ ನಾಟಕೀಯ, ಬರೀ ಅಣ್ಣಂಗೆ ಜೈ ಅಂತ ಹೇಳ್ತಾರೆ. ಅಂದ್ರೆ ಪ್ರಜೆಗಳೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ ನೀವು ಫಸ್ಟ್ ಆಫ್ ಆಲ್. ಅಂಡ್ ಟ್ವೀಟ್ ನೋಡಿದ್ರೆ ಸರ್, MP ಪಾಟೀಲ್ ಅವರು ಮಾಡಿರೋ ಟ್ವೀಟು ಎಲ್ಲದೂ ಕೂಡ ನಾಟಕೀಯ ಅನ್ನೋ ಹಾಗೆ ಒಂದು ಅತ್ಯದ್ಭುತವಾದಂತಹ ನಮ್ಮ ಬಸವಣ್ಣನವರ ಒಂದು ವಚನವನ್ನ ಟ್ಯಾಗ್ ಮಾಡ್ಬಿಟ್ಟು ಹಾಕಿದ್ದಾರೆ. ಏನದರ ಒಳ ಅರ್ಥ, ಯಾಕೆ ಹಾಕಿದ್ದಾರೆ? ನಾಟಕೀಯ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಹೈಕಮಾಂಡ್ ಸ್ಕ್ರಿಪ್ಟೆಡ್ ಅವರ ವರ್ತನೆ ಎಲ್ಲವೂ ಕೂಡ. MP ಪಾಟೀಲು ಸಜ್ಜನ್ ರಾಜಕಾರಣಿ. ನನಗೆ ಇನ್ನೊಂದು ಏನು ಗೊತ್ತಾ ಮೇಡಮ್ ನೋವು, ಸಜ್ಜನ್ ರಾಜಕಾರಣಿ ಅಂತ ಹೇಳ್ತಾರಲ್ಲ ಆದಷ್ಟು ಶುದ್ಧ ಬಗಳೆ ಯಾವುದಿಲ್ಲ ಮೇಡಮ್. ಇವತ್ತು ಎಡೆ ಎತ್ತಿರೋ ಅವಾಗಿನ ತರಗಡಿ ಒಳಗಡೆ ಇರೋ ಅವು ಡೇಂಜರು. ಇವತ್ತು ನಾನು ಸಜ್ಜನ ಅಂತಾರೆ, ಸುತ್ತಮುತ್ತ ಲಂಚ ಲೂಟಿ ಎಲ್ಲ ನಡೀತಾ ಇದ್ರೆ ಸುಮ್ಮನೆ ತುಟಿ ಪಿಟಿಕ್ ಅಂತ ಇದು ಕೂತ್ಕೊಳ್ಳೋದೇ ಸಜ್ಜನಿಕೆ. ಇದೇ MP ಪಾಟೀಲು ನಗರದಲ್ಲಿ ಗ್ಯಾಸ್ ಲೈನ್ ಆಗ್ತಾ ಇತ್ತು. ನಮ್ಮ ಸ್ನೇಹಿತರು ಒಂದು ತನಿಖಾ ಮಾಧ್ಯಮ ನಡೆಸ್ತಾರೆ. ಅದ್ರದ್ದು 3,000 ಕೋಟಿ ಹಗರಣ. ಅದ್ರ ರೂವಾರಿಗಳೇ ಇವರು. ತನಿಖೆ ಮಾಡಿದ್ದಕ್ಕೆ ಸ್ವತಃ ಬೆದರಿಕೆ ಹಾಕಿದ್ದಾರೆ. ನಮ್ಮ ಹತ್ರ ಇದೆ, ಬರ್ಲಿ ಬೇಕಾದ್ರೆ MP ಪಾಟೀಲ್ ಸಾಚ ಅನ್ನೋದು ಬೇಕಾದ್ರೆ ನಾನು ಕೊಡ್ತೀನಿ ದಾಖಲೆನ. ಇಂಥ ಎಲ್ಲ ಕಳ್ಳರು ಸುಳ್ಳರು ಸೇರಿ ರಾಜಕಾರಣ ಮಾಡ್ತಾ ಇರೋ ಈ ಕಾಲಘಟ್ಟದಲ್ಲಿ ನಾವು ಅದ್ರ ಬಗ್ಗೆ ನನ್ನಂತವರು ನಮ್ಮ ಗುರುಗಳು ಹೇಳ್ತಾ ಇದ್ರು, ಸಂವಿಧಾನ ಮತ್ತು ವಿಜ್ಞಾನನ ತೋಳು ಮುಡ್ಸ್ಕೊಂಡು ಪಬ್ಲಿಕಲ್ಲಿ ಮಾತಾಡಿದ್ರೆ ದೇಶ ಉಳಿಯೋದು ಅಂತ. ಇವತ್ತು ಎಲ್ಲರೂ ಹಂಗೆ ಮಾತಾಡಬೇಕು. ಯಾವನಿಗೂ ಬೇಕಾಗಿಲ್ಲ. ಇವತ್ತು ಸ್ವಾಮಿಗಳು ಮಾತಾಡ್ತಾರೆ, ಆ ಪಕ್ಷದವನು ಆಗಲಿ, ಈ ನಮ್ಮ ಜಾತಿಯವನು ಆಗಲಿಲ್ಲ ನಾವು ಸಿಡ್ದು ಹೇಳ್ತೀವಿ ಅಂತಾರೆ. ಇದಾ ಸ್ವಾಮಿಗಳು? ಯಾವ ಸ್ವಾಮಿ? ಇವತ್ತು ರಾಜಕಾರಣಿಗಳಿಗಿಂತ ಕುಲ್ಗೆಟ್ಟೋಗಿರೋರು ಅಂದರೆ ಸ್ವಾಮಿಗಳು.
ಓಪನ್ ಆಗಿ ಹೇಳ್ತಾರೆ. ಏನು ಮೇಡಮ್, ಯಾರು ಎಲ್ಲರೂ ಇದ್ದಾರೆ, ಎಲ್ಲ ಜಾತಿಗೊಂದು ಮಠಗಳಿದೆ. ನಾವೇನು ಹೇಳ್ಬೇಕು ಇವತ್ತು? ಲಿಂಗಾಯತ್ರದ್ದು ಒಂದು ಮಠ, ಗೌಡ್ರುಗಳದ್ದು ಒಂದು ಮಠ, ಕುರುಬರದ್ದು ಒಂದು ಮಠ, ಗಾಣಿಗರದ್ದು ಒಂದು ಮಠ ಮಾಡ್ತಾರೆ. ನಿಮ್ ಪ್ರಕಾರ ಮತ್ತೆ ಎಲ್ಲರಿಂದ ಸೇರಿ ಒಂದೇ ಮಠ ಮಾಡ್ಬೇಕಿತ್ತ? ಅಲ್ಲ, ಮಾಡಲಿ, ಸಂಘಟನೆ ಮಾಡಲಿ, ಜಾತಿ ಹೆಸರಲ್ಲಿ ಮಠಗಳು ಮಾಡ್ಬೋದು. ಯಾಕಂದ್ರೆ ಅದೊಂದು ದೊಡ್ಡ ವ್ಯಾಖ್ಯೆ ಸನ್ಯಾಸಕ್ಕೆ. ನಿರ್ಲಿಪ್ತ, ನಿರಾಕಾರ, ನಿರ್ಗುಣ, ಅದು ಭಗವತ್ತತ್ವ ಅನ್ವೇಷಣೆ ಮಾಡಬೇಕಾಗಿದ್ದ ಸನ್ಯಾಸಿಗಳೇ ಒಳಗಡೆ ಎಲ್ಲ ಮಾಡ್ತಾ ಇದ್ದಾರೆ. ಸುಮ್ಮನೆ ಹೇಳ್ಕೊಳ್ಳೋದು ಮಾತ್ರ ನಾನು ಸನ್ಯಾಸಿ ಅಂತಾನೆ. ಆದ್ದರಿಂದ ಇವತ್ತು ಏನು DKC ಅವರು ಆಗಿದ್ದಕ್ಕೆ ನೆನ್ನೆಯಿಂದ ನೋಡ್ತಾ ಇದ್ದಾರೆ. ರಂಭಾಪುರಿ ಶ್ರೀಗಳದೊಂದು, ಅಜ್ಜೈನ್ ಮಠದ್ದೊಂದು, ಇನ್ಯಾರ್ದೋ ಮಠದ್ದೊಂದು. ಇವತ್ತು ರಾಜಕಾರಣಕ್ಕಿನ್ನ ಕುಲ್ಗೆಟ್ಟಿರೋದು ಸನ್ಯಾಸ. ಆ ಸನ್ಯಾಸಿಗಳು ಸಮಾಜಕ್ಕೆ ಒಳ್ಳೆ ದಿಕ್ಕು ತೋರಿಸೋಂಥ ಯಾರೂ ಇಲ್ಲ. ಯಾರಾದರೂ ಹೇಳೋಕ್ಕೋದ್ರೆ ಓ ನೀನು ಗೆದ್ಬಿಡ್ತೀಯಾ, ಹೋಗಲೇ ಕಂಡಿದ್ದೀನಿ ಅಂದ್ಬಿಡ್ತಾರೆ. ಅಣ್ಣ ನಾವು ಗೆಲ್ಲಲ್ಲ, ಸತ್ಯ ಗೆಲ್ಲಲ್ಲ ಹಂಗಂತ ಹೇಳ್ಬಿಟ್ಟು ಕೆಟ್ಟದ್ರಿಂದ ಸುಳ್ಳಿನಿಂದ ಹೋಗಾಯ್ತದ? ಹೇಳಿ ಮೇಡಮ್. ನಿಜವಾಗ್ಲೂ ಶ್ರೀನಿವಾಸ್ ಸರ್, ನಿಮ್ ಜೊತೆ ನನಗೆ ಒಂದು ಎಪಿಸೋಡ್ ಬೇಕು ಫುಲ್ ಮಾತಾಡಕ್ಕೆ. ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ದವರು ಇಂಥ ಸತ್ಯಗಳನ್ನ ಹೇಳ್ತಾ ಹೋಗಿ. ನಾವು ಅದನ್ನೇ ಮಾಡೋದು. ನಾನ್ ಗೊತ್ತಲ್ಲ ಸರ್, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಒಳಗೊಂದು ಹೊರಗೊಂದು. ಆ ದುಡ್ಡು ಕೊಟ್ಟವನಿಗೆ ಜೈ ಅಂತ ಹೋದ್ರೆ ಏನಾಗುತ್ತೆ? ಆವಾಗ ಸಮಾಜ ಹಾಳಾಗುತ್ತೆ. ನಾನು ಆಕ್ಟಿವಿಸಮ್ ಬರೋಕ್ಕೆ ಮುಂಚೆ ಏನಾದರೂ ಪೇಪರಲ್ಲಿ ಟಿವಿಲಿ ಬಂದರೆ ಅವನದೊಂದು ಭಾಳ ಪೇಪರ್ಲೇ ಬಂದಿತ್ತು ಬಿಡಲೇ ಅಂದಿವು. ಈಗ ಗೊತ್ತಾಯ್ತದೆ ದುಡ್ಡು ಕೊಟ್ಟವನಿಗೆ ಏನು ಬೇಕಾದ್ರೂ ಬರಿತಾ ಇದ್ದಾರೆ. ಅದರಿಂದ ಒಂದು ಜನಮತ ರೂಪಿಸೋಕ್ಕಾಗ್ತಾ ಇಲ್ಲ. ಈ ಮಾತು ಒಪ್ಪಲ್ಲ ಸರ್. ನಾನು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮರಿತಾರೆ. ನಾವು ಮಾಧ್ಯಮದಲ್ಲಿ ಇಟ್ಕೊಂಡು ನಾವೇ ಹೇಳೋದು ತಪ್ಪು. ಕೆಲವರು ಅಂತ ಮೆನ್ಷನ್ ಮಾಡಿ. ಕೆಲವರು ಅಂತ ನಮ್ಮಂತವ್ರು ಮೇಡಮ್, ಬಹುತೇಕರು ಎಲ್ಲೋ ಒಂದಷ್ಟು ಇರ್ಬೋದೇನೋ. ಅವು ಮುಂಚೂಣಿಗೆ ಬರ್ತಾ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾ ಅಂತೂ ಗಬ್ಬೆದೋಗಿದೆ. ನಾವು ಹೆಸರು ಮೆನ್ಷನ್ ಮಾಡೋದು ಬೇಡ ಸರ್, ಖಾಸಗಿ ಯಾವ್ದೋ ಆಯ್ತಾ. ಆದ್ರಿಂದ ನೀವು ಒಂದು ಜನಮತ ರೂಪಿಸ್ಬೇಕಾದವರು ಒಳ್ಳೇದನ್ನ ಈ ಥರ ವಿಚಾರಗಳನ್ನ, ಸಮಾನತೆ, ಸೋದರತೆ, ಭ್ರಾತೃತ್ವ ಅಂತ ಏನು ಬಡ್ಕೊಂಡ್ರು ಅಲ್ಲಿ ಹೋಗಿ ಬಡವ್ರ ಮಕ್ಕಳು ಒಂದು ಸ್ಕೂಲಲ್ಲಿ ಓದ್ತವೆ, ಕಿತ್ತೋದ ಸೀಟ್ ಇಲ್ಲದ ಇದರಲ್ಲಿ, ಶ್ರೀಮಂತರ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಇರೋದು, ಕುದುರೆ ಕಲಿಯೋದು ಎಲ್ಲ ಓದ್ತಾರೆ. ಇದರಲ್ಲಿ ಹೇಳ್ತಾರೆ ದೊಡ್ಡದಾಗಿ ಸಮಾನತೆ, ಸೋದರತೆ ಅಂತನ. ಎಲ್ಲ ಬೋಗಸ್ ಮೇಡಮ್. ರಾಜಕಾರಣಿಗಳನ್ನ ಕಟ್ಟಾಕಿ ಯಾರಾದರೂ ಕಿತ್ತೋದ್ರಲ್ಲಿ ಒಡೆಯತಕ್ಕ ಸಮಾಧಾನ ಆಗಲ್ಲ. ನನಗೆ ಆ ಮಟ್ಟಿಗೆ ಆಕ್ರೋಶ ಬರ್ತಿದ್ದು. ಇದು ಸಾತ್ವಿಕ ಆಕ್ರೋಶ. ಏನು ಹೇಳ್ತಾರೆ ಗೊತ್ತಾ? ಜನ ಸರಿಯಿಲ್ಲ ಅಂತನ. ಇದು ತಪ್ಪು. ಜನ ಇವಾಗ 3 ಲಕ್ಷ ಇರ್ತಾರೆ. 3 ಲಕ್ಷ ಜನಕ್ಕೆ ಜಾಗೃತಿ ಕೊಡೋದು ಕಷ್ಟನೋ, ಇಬ್ಬರು ಅಭ್ಯರ್ಥಿಗಳಿಗೆ ಜಾಗೃತಿ ಕೊಡೋದು ಇಷ್ಟನೋ? ಇವರು ಆದರ್ಶಗಳನ್ನ ಮೈಗೂಡಿಸ್ದಲೆ, ನಡೆಯೋಕ್ಕಾಗ್ದಲೆ ಹಳ್ಳ ಹಿಡಿಸ್ಬಿಟ್ಟು ಜನರ ಮೇಲೆ ಗುಬೆ ಕೂರಿಸ್ತಾರೆ. ಆದ್ರಿಂದ ಎಲ್ಲದರ ಮೂಲ ಇವತ್ತು ಹೌದು ಮೇಡಮ್. ಇವಾಗ ಎಲೆಕ್ಷನ್ ಬಂತು ಅಂದ್ರೆ ಎಂಡ ಕೊಟ್ಟರು, ಬಿರಿಯಾನಿ ತಿನ್ಸಿರು, ಓಟ್ ತಗೊಂಡ್ರು, ಒಳ್ಳೆ ವಿದ್ಯೆ ಕೊಡ್ಲಿಲ್ಲ, ಅವ್ರಿಗೆ ಹೆಂಗೆ ಜ್ಞಾನ ಬರುತ್ತೆ? ಇಲ್ಲಿ ಮೂಲ ಸಮಸ್ಯೆ ಇರೋದೇ ರಾಜಕಾರಣದಲ್ಲಿ ಮೇಡಮ್. ಭಗವದ್ಗೀತೆಯಲ್ಲೂ ಅದನ್ನೇ ಹೇಳುತ್ತೆ. ಒಬ್ಬ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಹೋದ ನಾಯಕ ಇದ್ರೆ ಜನ ಅವ್ರನ್ನ ಹಿಂಬಾಲಿಸ್ತದೆ ಅಂತಾನೆ. ಇವತ್ತು ಸಮಾಜದಲ್ಲಿ ಆದರ್ಶಗಳನ್ನ ಕೊಡೋ ಅಂತ ನಾಯಕತ್ವನೇ ಇಲ್ಲ. ಸೊ ಆದ್ರಿಂದ ಅಂಥ ನಾಯಕತ್ವದ ಕಡೆಗೆ ನಾವು ಒತ್ತು ಕೊಡೋಣ. ಸಮಾಜ ಸುಧಾರಣೆಗೆ ಎಲ್ಲರೂ, ನಾನು ಪಾಪ ಆ ಪಕ್ಷ ಈ ಪಕ್ಷಕ್ಕೆ ಜೈಕಾರ ಆಗ್ತಾರಲ್ಲ, ಕರುಣೆ ಇದೆ. ಮೊದಲು ಒಂದು ಕೆಲಸಕ್ಕೆ ಕೋಪ ಬರೋದು ನನಗೆ. ಯಾಕಂದ್ರೆ ನಮ್ಗೆ ಅವ್ರು ಬೆಳಿತಾರೋ ಅಂತ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ. ಅಯ್ಯೋ ಪಾಪ ಅನ್ಸುತ್ತೆ. ಒಂದು ಕಾಲದಲ್ಲಿ ನಾವೇ ಹಂಗಿದ್ದೋರು, ನಾವು ಎಲ್ಲ ಪಕ್ಷದ ಬಾವುಟ ಕಟ್ಟಿರೋರು. ನಮಗೆ ಜಾಗೃತಿ ಅಂತ ಆದ್ಮೇಲೆ ಇವತ್ತು ಮೇಡಮ್ ಫೋನ್ ತಗೊಂಡ್ರೆ ಸತ್ಯನ ಸುಳ್ಳು ಅಂತ ಕಂಡು ಹಿಡಿದ್ಬಿಡ್ಬೋದು. ಆದರೂ ನಾವು ಅವರಿಂದನೇ ಹೋಗೋದಿದೆಯಲ್ಲ, ಅದು ತುಂಬ ಹೀನ ದೇಶದ್ರೋಹದ ಕೆಲಸ. ನಮ್ಮ ಮಕ್ಕಳ ಭವಿಷ್ಯನ ನಾವೇ ಹಾಳು ಮಾಡೋ ಕೆಲಸ. ಇಂಥ ನಿಮ್ಮ ಮಕ್ಕಳ ಭವಿಷ್ಯದ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಕೆಲಸನ ಮಾಡಬೇಡಿ. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಉತ್ತಮರನ್ನ ಆಯ್ಕೆ ಮಾಡಿಕೊಂಡು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ. ಇದು ಎಲ್ಲರೂ ಜವಾಬ್ದಾರಿ ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಮೇಡಮ್. ಅಂದ್ರೆ ನಿಮಗೆ ಫೈನಲಿ ಸಿದ್ದರಾಮಯ್ಯನವರೇ ಮುಂದುವರಿಸಬೇಕಿತ್ತು ಅನ್ನೋದಿದೆಯಾ? ಬಿಕಾಸ್ DKC ಅವರು ಆಗಿದ್ದಕ್ಕೆ ಬೇಸರ ಹೊರ ಹಾಕ್ತಾ ಇದ್ದೀರಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಾವು ಎಲ್ಲರ ಜೊತೆ ಮಾತಾಡಿದ್ದೀವಿ. ಎಲ್ಲ ಇವಾಗ ಸಾಹಿತಿಗಳು ಯಾರು ಜಾಣಗೆರೆ, ಬಾಂಜ್ಗೆರೆ, ವಾಡ್ಗೆರೆ ಅಂತ ಏನಲ್ಲ, ಎಲ್ಲ ಅಷ್ಟೊಂದು ಸುಮಾರು 100 ಜನ ಸಾಹಿತಿಗಳು ನನ್ನ ಒಡನಾಡ್ತಲ್ಲಿದ್ದಾರೆ. ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ಇದ್ದಿದ್ರಲ್ಲಿ ಕಡಿಮೆ ಕಳ್ಳ, ಇವನಿದ್ರು ಚೆನ್ನಾಗಿರೋದು ಅಂತಾನೆ. DKC ಭಯಂಕರ ಕಳ್ಳ ಅಂತ ಹೇಳ್ತಾರೆ. ಅದು ನಮ್ಮ ಹಿರೇಮಠ ಹೇಳ್ಕೊಂತಿರ್ತಾರಲ್ಲ, ಭ್ರಷ್ಟಾಚಾರದ ಮಾನವ ರೂಪ ಅಂತನ. ಇಲ್ಲಿ ಯಾರು ಬಂದರೂ ಕಳ್ಳರೆ ಬರೋದು. ಆದ್ರಿಂದ ವ್ಯವಸ್ಥೆ ಬದಲಾಗಬೇಕು ಅಂದರೆ ಎಲೆಕ್ಷನ್ ರಿಫಾರ್ಮ್ಸ್ ಆಗಲಿ, ಪ್ರಾಮಾಣಿಕ ವ್ಯಕ್ತಿಗಳು ಮುನ್ನೆಲೆಗೆ ಬರಲಿ. ಮುಂದಿನ ಈಗ ಒಂದೊಂದು ಒಳ್ಳೊಳ್ಳೆ ರಾಜಕಾರಣಕ್ಕೆ ಬರೋರಿಗೆ ನಿರ್ದಿಷ್ಟವಾದ ಮಾನದಂಡಗಳು ರೂಪಣೆ ಆಗಲಿ. ಈ ಪಕ್ಷದಿಂದ ಆ ಪಕ್ಷಕ್ಕೆ ಆರ್ಬಿಡ್ತಾನೆ ಅವನು, ದೊಡ್ಡ ಕೊಳ್ಳೆ ಹೊಡ್ಕೊಂಡು ಹೊಂಟೋಯ್ತಾನೆ. ಆದ್ರಿಂದ ತತ್ವಾಧಾರಿತ ರಾಜಕಾರಣ ಮುನ್ನೆಲೆಗೆ ಬರಲಿ. ಆ ಥರ ಆಗಲಿ ಅಂದರೆ ಯಾವಾಗ ಆಗುತ್ತೆ ಇದೆಲ್ಲ? ಜನರ ಮನಸ್ಸು ಎಲ್ಲ ಒಂದೇ ಆದಾಗ ಆಗೇ ತಿರುತ್ತೆ. ಜನಮತವನ್ನು ರೂಪಿಸುವಂಥ ಕೆಲಸಗಳು ಮಾಧ್ಯಮಗಳು ಮಾಡಲಿ. ಎಲ್ಲರೂ ಸೇರ್ಕೊಂಡು ಮಾಡೋಣ. ಇವತ್ತೇನು ನಡೀತಾ ಇದೆ ಇದು ತಪ್ಪು. ಇದು ಆಗಿರೋದು, ಇದು ನಡೀತಾ ಇರೋದೇ ದುರಂತ ಅಂತ ನನಗೆ ಅನಿಸ್ತಾ ಇದೆ. ರೈಟ್ ಶ್ರೀನಿವಾಸ್ ಸರ್, ನಿಮ್ಮಂಥವ್ರು ಒಂದು ಪ್ರತಿ ಚಾನಲಲ್ಲೂ ಒಂದು ಇಬ್ಬಿಬ್ರು ಇದ್ರೆ ಸಾಕು.
ಅನ್ಯಾಯದ ಪರ ಹೋರಾಡೋರು. ಎಸ್, ಅಂದ್ರೆ ಫೈನಲಿ ನೀವು ಎಲ್ಲರೂ ಕಳ್ರೆ, ಬಟ್ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಕಡಿಮೆ ಕಳ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅನ್ನುವಂಥ ಲೈನ್ ಹೇಳಿದ್ರೆ ಓಕೆ, ಹೇಳ್ತಾ ಇದ್ರೆ ಅದು ಬಹುಮತ, ಅದು ಬಹುಮತ. ಓಕೆ ಓಕೆ, ನೋಡೋಣ, ಒಂದ್ ರೌಂಡ್ ಕೇಳ್ಕೊಂಡು ಬರ್ತೀನಿ ಎಲ್ಲರೂ. ಈಗ ಅದು ನಿಮ್ಮ ಒಪಿನಿಯನ್ ನೋಡೋಣ. ಎಸ್, ಥ್ಯಾಂಕ್ ಯು ಶ್ರೀನಿವಾಸ ಸರ್. ಅಂಡ್ ನಮ್ಮ ಗಣೇಶ್ ಅವರು ತುಂಬಾ ಹಾರ್ಡ್ ವರ್ಕರು. ಎನಿ ಟೈಮ್ ಏನೇ ಕೆಲಸ ಕೊಟ್ಟರು ಪಟ 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 ಮಾಡ್ತಾ ಇರ್ತಾರೆ. ನ್ಯೂಸನ್ನು ಕೂಡ ಪಟ ಪಟ ಕಟ್ಸ್ ಎಲ್ಲ ಹಾಕ್ಬಿಟ್ಟು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇದ್ರು ಗಣೇಶ್ ಅವರೇ. ಸೊ ನೀವು ಯಾರು ಬಣದವರು, DKಶಿ ಬಣದವರ ಅಥವಾ ಸಿದ್ದರಾಮಯ್ಯ ಬಣದವರ? ನಾನು ಕಾಂಗ್ರೆಸ್ ಪಕ್ಷದವನು. ಓ ಮೈ ಗಾಡ್, ಸೂಪರ್. ಓಕೆ, ಆ್ಯಕ್ಚುಲಿ ಸಿದ್ದರಾಮಯ್ಯರು ಇಳಿದಿದ್ದು ಬೇಜಾರಿದೆ, DKಶಿ ಕೊಟ್ಟಿದ್ದು ಖುಷಿ ಇದೆ. ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಕೊಟ್ಟಿದ್ದಾರೆ, ಪಕ್ಷ ನಿಷ್ಠೆಯ ವ್ಯಕ್ತಿ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆ್ಯಂಡ್ ಒಂದು ಬೇಜಾರೇನೆಂದರೆ ಸಿದ್ದರಾಮಯ್ಯನಂತ ನಾಯಕತ್ವ ಮತ್ತೆ ಸಿಗಲ್ಲ. ಸಿದ್ದರಾಮಯ್ಯನಂತ ಒಬ್ಬ ಜನಪ್ರಿಯ ಜನಾಕರ್ಷಕ ನಾಯಕ ಸಿಗಲ್ಲ, ಅದೊಂದು ಬೇಜಾರಿದೆ. ಅಂದ್ರೆ ನೀವು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಮಾಡಬೇಕು ಅಂತಾನು ಹೇಳ್ತಾ ಇಲ್ಲ, DKಶಿ ಆಗಿರೋದಕ್ಕೆ ಬೇಸರ ಅಂತಾನು ಹೇಳ್ತಾ ಇಲ್ಲ. ಅಡ್ಗೋಡ ಮೇಲೆ ದೀಪ ಇಟ್ಟಂಗೆ ಹೇಳ್ತಿದ್ದೀರಾ. ನೀವು ಯಾವಾಗಲೂ ಹಿಂಗೆ ಬಿಡಿ, ಕೆಲಸದಲ್ಲೂ ಹಿಂಗೆ, ಇದರಲ್ಲೂ ಹಿಂಗೆ ಆನ್ಸರ್ ಕೊಟ್ಬಿಡ್ರಿ. ಓಕೆ ಫೈನ್, ಖುಷಿನಾ ಒಟ್ಟಿನಲ್ಲಿ? ಖುಷಿ ಇದೆ, ಖುಷಿ ಇದೆ. ಏನೆಲ್ಲ ಬದಲಾವಣೆಗಳು ತರಬೇಕು ಅಂತ ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ? ಬದಲಾವಣೆ ಆಗಲ್ಲ ಮ್ಯಾಮ್, ನನಗೆ ಗೊತ್ತದು. ನಾನು ಕಾಂಗ್ರೆಸ್ ಪಕ್ಷದವನೇ ಆಗಿ ಹೇಳ್ತಾ ಇದ್ದೀನಿ, ಇವ್ರು ಯಾರು ಬದಲಾವಣೆ ಮಾಡೋಕ್ಕೆ ಬರಲ್ಲ. ಇಲ್ಲಿ ಇವ್ರು ಯಾರು ಬದಲಾವಣೆ ಮಾಡೋದೇ ಇಲ್ಲ. ಇದು BJP ಇದ್ದಾಗಲೂ ಇದೇ ಆಗುತ್ತೆ, ಕಾಂಗ್ರೆಸ್ ಇದ್ದಾಗಲೂ ಇದೇ ಆಗುತ್ತೆ, JDS ಇದ್ದಾಗಲೂ ಇದೇ ಆಗುತ್ತೆ. ಇವರೆಲ್ಲ ಸುಮ್ಮನೆ ಪಕ್ಷಕ್ಕಾಗಿ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಬದಲಾವಣೆ ಆಗಲ್ಲ, ಅಭಿವೃದ್ಧಿ ಆಗಲ್ಲ, ಜನಸಾಮಾನ್ಯರಿಗೆ ಯೂಸ್ ಆಗಲ್ಲ ಅಂದಮೇಲೆ ಅಷ್ಟೊಂದು ಫೈಟ್ ನಡೀತು. ಅದನ್ನೆಲ್ಲ ನಾವು ಏನಾಗುತ್ತೆ 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 ಅಂತ ಕುತೂಹಲದಿಂದ ನೋಡಿದ್ವಿ. ನಮಗೇನು ಯೂಸ್ ಇದರಿಂದ? ಜನಕ್ಕೆ ತೋರಿಸ್ಬೇಕಲ್ಲ. ನಾವು ಚಾನಲಲ್ಲಿ ಕೂತಿದ್ವಿ, ನಾವು ಏನು ಮಾಡೋಣ, ಏನು ಮಾಡೋಣ ಮತ್ತೆ. ಈಗ ನನಗೆ ಪ್ರಶ್ನೆ ಬಂತು. ಓಕೆ, ಥ್ಯಾಂಕ್ ಯು ಗಣೇಶ್. ಆ್ಯಂಡ್ ಮತ್ತೆ ಯಾರಿದ್ದಾರೆ ನಮ್ಮ ಇನ್ಪುಟ್ಟಲ್ಲಿ? ಗಂಗಾ ಯಾಕೋ ನಾಚ್ಕೊತಾ ಇದ್ದಾರೆ, ಬಟ್ ಎಲ್ಲ ಮಾಹಿತಿ ಗೊತ್ತು ಗಂಗಂಗೆ ತುಂಬ ಅತ್ಯದ್ಭುತವಾಗಿ. ಅಲ್ಲ ಗಂಗಾ, ನಿಂಗೆ ಯಾವ DKಶಿನಾ ಅಥವಾ ಸಿದ್ದರಾಮಯ್ಯನವರ? CM ಚೇಂಜ್ ಆದ್ರಲ್ಲ ಸಾಕು, ರಾಮಾಯಣ ಇಲ್ಲ, ಪ್ರಮಾಣ ವಚನ ರಾಮಾಯಣ ಇದೆ, ಅದನ್ನ ನೋಡ್ತೀವಿ ಮುಂದೆ. ಅಲ್ಲ ಗಂಗಾ, ಇನ್ನೂ ಒಂದಷ್ಟು ಸಮಯ ತಗೊಳುತ್ತೆ, ಇನ್ನೂ ಒಂದಷ್ಟು ಫೈಟ್ಸ್ ನಡೆಯುತ್ತೆ ಅಂತ ತಮಗೆ ತುಂಬ ಕ್ಯೂರಿಯಾಸಿಟಿ ಇತ್ತೆ. ಇಲ್ಲ ಏನು ಫೈಟ್ ಏನು ನಡೆಯಲ್ಲ, ಇನ್ನು 3 ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸೋಮವಾರ ಮೋಸ್ಟ್ಲಿ ಪ್ರಮಾಣ ವಚನ ಮಾಡ್ತಾರೆ. DKನೇ ಮಾಡ್ತಾರೆ ಅನ್ಸುತ್ತೆ. ನಿಮ್ಗೆ ಯಾರು ಆಗ್ಬೇಕು ಅಂತ ಇತ್ತು? ಯಾರಾದ್ರೆ ಏನ್ರಿ, ಕರೆಕ್ಟಾಗಿ ಅಧಿಕಾರ ನಡ್ಸ್ಕೊಂಡು ಹೋದ್ರೆ ಸಾಕು. ಈಗ ಗೊಂದಲಗಳು ಇರಬಾರ್ದು ಅಷ್ಟೇ. ಈಗ ಗೊಂದಲ ಸೃಷ್ಟಿ ಮಾಡಿದ್ರು, ಒಂದು ಇತ್ಯರ್ಥ ಆಗಿದೆ ಈಗ ಸದ್ಯಕ್ಕೆ. ನೋಡುವ ಮುಂದೆ ಏನಾಗುತ್ತೆ ಅಂತ. ಯಾವಾಗಲೂ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮುಗಿಸ್ಬಿಡ್ತಾರೆ ಗಂಗಾಧರ್ ಅವರು. ಥ್ಯಾಂಕ್ ಯು ಗಂಗಾಧರ್. ಆ್ಯಂಡ್ ನಮ್ಮ ಈ ಅಶ್ವವೇಗ ನ್ಯೂಸ್ಗೆ ಇಬ್ಬರು ಪಿಲ್ಲರ್ಸ್ ಬಂದಿದ್ದಾರೆ. ಸೊ ಕಂಪ್ಲೀಟ್ ಒಂದಷ್ಟು ಚೇಂಜಸ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನಾವು ಏನು ಅಂದರೆ ನಾವು ಆ್ಯಂಕರ್ಸ್ ಎಲ್ಲ ಫ್ರೇಮಲ್ಲಿ ಅಷ್ಟು ಚೆನ್ನಾಗಿ ಸ್ಪಷ್ಟವಾದಂಥ ಒಂದು ಏನೂ ತಪ್ಪಿಲ್ಲದೆ ಇರುವಂಥ ಒಂದಷ್ಟು ಬ್ರೇಕಿಂಗ್ ಪಾಯಿಂಟ್ಸನ್ನ ಓದ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ಸ್ BP-ಗಳಾಗಿರ್ತಾರೆ, ಬುಲೆಟಿನ್ ಪ್ರೊಡ್ಯೂಸರ್ಸ್. ಅದರಲ್ಲಿ ರಾಜಶೇಖರ್ ಸರ್ ಆ್ಯಂಡ್ ಪವನ್ ಸರ್. ಮೊದಲು ರಾಜಶೇಖರ್ ಸರ್ನ ಮಾತಾಡ್ತೀನಿ. ಸರ್ ಹಾಯ್. ಕಂಪ್ಲೀಟ್ ಆಗಿ ನಿಮಗೆ ಫುಲ್ಲು ಒಂದು ಹಾಟ್ ಟಾಪಿಕ್ ಇದು. ಸೊ ನೀವು ಇನ್ನೂ 2 ದಿನ 3 ದಿನ ಎಳಿಬೋದು. ಅಂದರೆ 15 ದಿನ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಡೌಟ್ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಎಲ್ಲ ತುಂಬ ಈಸಿಯಾಗಿ ಮುಗ್ದೋಗ್ಬಿಡ್ತು ಅಂತ ಬೇಜಾರಾಗ್ತಿದೆಯಾ? ಇಲ್ಲ, ಇದು ದೊಡ್ಡ ಹೈಡ್ರಾಮ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಲಾಸ್ಟ್ ಟೈಮ್ ಯಡಿಯೂರಪ್ಪನವ್ರು ನೋಡಿದ್ರಿ ನೀವು. ಆ ಥರ ಏನಾದರೂ ಆದರೆ ಇನ್ನೂ 10-15 ದಿನದ ತನಕ ನಾನ್ ಸ್ಟಾಪಾಗಿ ಸುದ್ದಿ ಸಿಗೋದು. ಈಗ ಹೆಂಗೆ ಅಂದರೆ ಕಾಂಗ್ರೆಸ್ನವ್ರು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಹೇಳಿದರು, ಅವರು ತುಂಬ ಚೆನ್ನಾಗಿ. ಸಿದ್ದರಾಮಯ್ಯ ಎಲ್ಲೂ ಕಿರಿಕಿರಿ ಮಾಡಲಿಲ್ಲ. ಬಂದರು, ನಾನು ರಾಜೀನಾಮೆ ಕೊಡ್ತೀನಿ ಅಂದರು. ಎಲ್ಲೂ ಕೂಡ ಗೊಂದಲ ಮಾಡ್ಕೊಳ್ಳಿಲ್ಲ. ಸೋಮವಾರ ದಿನ DKಶಿ ಪ್ರಮಾಣವಚನ ಸ್ವೀಕರಿಸ್ತಾರೆ, ಆಮೇಲಿನ ಡೆವಲಪ್ಮೆಂಟ್ ಬೇರೆ ಇರುತ್ತೆ. ಬಟ್ ಇಲ್ಲಿ ಏನಂತಂದರೆ ಕಾಂಗ್ರೆಸ್ನವರು ಅಲ್ಲಿಂದನೇ ಕಳಿಸಿದ್ರು ಅನ್ಸುತ್ತೆ. ಸಿದ್ದರಾಮಯ್ಯ ಅಪ್ಪಿತಪ್ಪಿನೋ ಹಂಗಾಯ್ತು ಹಿಂಗಾಯ್ತು, ನನಗೆ ಪ್ರೆಷರ್ ಮಾಡಿದರು ಅಂತ ಎಲ್ಲೂ ಕೂಡ ಹೇಳ್ದೇನೆ ಇದನ್ನ ರಾಜೀನಾಮೆ ಕೊಟ್ಟರು. ಒಂದು ಗುಡ್ ಡಿಸಿಷನ್. ಬಟ್ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ ಹೆಂಗೆ ಅವರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು DK ಶಿವಕುಮಾರು ಕೆಲವ್ರು ಇರ್ತಾರೆ ಲೀಡರ್ಗಳಲ್ಲಿ, 2 ಥರ ಲೀಡರ್ಗಳಿರ್ತಾರೆ. ಒಬ್ಬರು ನಾಯಕ, ಒಬ್ಬರು ಜನನಾಯಕ, ಇನ್ನೊಬ್ಬ ನಾಯಕರ ನಾಯಕ. ಜನನಾಯಕ ಅಂತಂದರೆ ಯಡಿಯೂರಪ್ಪ, ಸಿದ್ದರಾಮಯ್ಯ, ದೇವೇಗೌಡರು. ಇವರು ಜನರ ನಾಯಕರು. DK ಶಿವಕುಮಾರ್ ಇದ್ದಾರಲ್ಲ, ನಾಯಕರ ನಾಯಕ. DK ಶಿವಕುಮಾರ್ ಹೆಂಗೆ ಅಂತಂದರೆ ಎಲ್ಲ ನಾಯಕರನ್ನ ಮೇಲೆ ಕೂತ್ಕೊಂಡು ಆಳುವಂಥ ನಾಯಕ. ಜನರನ್ನ ಆಳೋ ನಾಯಕ ಅಲ್ಲ, ಜನರ ಜೊತೆ ಬೆರೆಯೋ ನಾಯಕ ಅಲ್ಲ. ಜನರ ಮಧ್ಯೆ ಕೂತ್ಕೊಂಡು ಗೆದ್ದು ಬಂದಂಥ ನಾಯಕರನ್ನ ಆಳೋ ನಾಯಕ DK ಶಿವಕುಮಾರ್, ನಾಯಕರ ನಾಯಕ. ಅಷ್ಟೇ. ಅಂದರೆ ಇವಾಗ MB ಪಾಟೀಲ್ ಅವರು ಒಂದು ಹೇಳಿಕೆ ಕೊಟ್ಟರು ಸರ್. ನೀವು ಇವಾಗ ಹೇಳಿದ್ರಿ ಯಾವುದೇ ರೀತಿಯಾದಂಥ ಒಂದು ರೀತಿಯಾಗಿ ಅಂದರೆ ತುಂಬ ಗೊಂದಲಗಳಾಗಲಿಲ್ಲ, ತುಂಬ ಈಸಿಯಾಗಿ ಮೂವ್ ಆಯಿತು ಎಲ್ಲವೂ ಕೂಡ ಅಂತ ಹೇಳ್ಬಿಟ್ಟು. ಸೊ ಎಲ್ಲವೂ ಕೂಡ ಸ್ಕ್ರಿಪ್ಟೆಡ್. MB ಪಾಟೀಲ್ ಅವರು ಯಾಕೆ ಆ ರೀತಿಯಾಗಿ ಒಂದು ಟ್ವೀಟನ್ನು ಮಾಡಿದ್ರು ಅನ್ನುವಂಥ ಕ್ಯೂರಿಯಾಸಿಟಿ.
ಎಂ ಬಿ ಪಾಟೀಲ್ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಮೊದಲಿಂದ ಒಂಚೂರು ಕ್ಲಾಶ್ ಇದ್ದಿದ್ದೇ ಇದೆ. ನೀವು ನೋಡಿ, ಎಂ ಬಿ ಪಾಟೀಲ್ ಲಾಸ್ಟ್ ಟೈಮು ಜಲಸಂಪನ್ಮೂಲ ಸಚಿವರು ಸಿದ್ದರಾಮಯ್ಯ ಸಂಪುಟದಲ್ಲಿ, ಈಗ ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು. ಸಮ್ಟೈಮ್ಸ್ ಅನ್ಸುತ್ತೆ ಇಬ್ಬರು ಕಿತ್ತಾಡ್ಕೊಂಡು ಆ ಫ್ಲೋನಲ್ಲಿ ಬಂದಿರೋ ಕಾರಣಕ್ಕೋಸ್ಕರ ಎಂ ಬಿ ಪಾಟೀಲ್ ಆ ಥರ ಟ್ವೀಟ್ ಮಾಡಿರ್ಬೋದು. ಬಟ್ ಈಗ ಅನಿವಾರ್ಯತೆ ಇದೆ, ಡ್ಯಾಮೇಜ್ ಆಗುತ್ತಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು, ಅನಿವಾರ್ಯ. ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕೆ ಹೋದ್ರೆ ಅವ್ರಿಗೂ ಡ್ಯಾಮೇಜ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಎಂ ಬಿ ಪಾಟೀಲ್ ಅವರು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಇನ್ ದ ಫ್ಯೂಚರಲ್ಲಿ ಡಿ ಸಿ ಎಮ್ ಆಗ್ಬೋದು. ಡಿ ಸಿ ಎಮ್ ರೇಸಲ್ಲಿ, ಲಿಂಗಾಯತರ ರೇಸಲ್ಲಿ ಇರ್ತಕ್ಕಂಥ ಫ್ರಂಟ್ ರನ್ನರು ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲ್ ಅವರು ಇದೇ ಥರ ಕಿರಿಕ್ ಅಂತ ಹೇಳಲ್ಲ, ಅವ್ರ ಮನಸ್ಸಲ್ಲಿರೋದು ಮಾಡಿದ್ದಾರೆ. ಇದೇ ಥರ ಏನಾದರೂ ಸಮಸ್ಯೆ ಅವ್ರ ಥ್ರೂ ಆಯಿತು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಯ್ಕೊಂಡು ಕುಂತಿದ್ದಾರೆ. ನಾನು ಮಹಿಳೆ, ಆಮೇಲೆ ಲಿಂಗಾಯತ ಕೋಟ ನನಗೆ ಕೊಡಿ ಅಂತ ಕೂತಿದ್ದಾರೆ. ಹೇಳೋಕ್ಕಾಗಲ್ಲ. ಇದು ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಅವರ ಏನು ಬಣದಲ್ಲಿ ಗುರುತಿಸ್ಕೊಂಡವರು, ಮುಂದೆ ಅವ್ರಿಗೂ ಅವ್ರ ಫೇವರ್ ಆಗಿ ಮಾಡ್ಬೋದು, ನೋಡೋಣ. ಎಂ ಬಿ ಪಾಟೀಲ್ ಅವರು ಈಗ ಸದ್ಯಕ್ಕಷ್ಟೇ ಬೇಜಾರು. ಈಗ ಲಾಡ್ ಅವ್ರು ನೋಡಿದ್ರೆ ಬಂದರು, ಹತ್ರು, ಹೋದ್ರು. ನೆಕ್ಸ್ಟ್ ಅನಿವಾರ್ಯ ಹೊಸ ನೀರು ಬಂದಿದೆ, ಹೊಸ ನೀರು ಜೊತೆನೆ ಬದುಕಬೇಕು. ಸದ್ಯಕ್ಕೆ ಹಂಗಿದೆ. ಇನ್ನು ತುಂಬಾ ಭಾವುಕರಾಗಿದ್ರು ಸರ್, ಡಿ ಕೆ ಶಿನೂ ಭಾವುಕರಾಗಿದ್ರು. ಈ ಕಡೆ ಎಲ್ಲವೂ ಕೂಡ ನಾಟಕೀಯ ಅಂತ ಯಾರು ಏನೇ ಹೇಳಿದ್ರು ಕೂಡ, ಬಟ್ ಆ ವರುಣ ಕ್ಷೇತ್ರದ ಕಾರ್ಯಕರ್ತರು ಬಂದಂತಹ, ಮುಖಂಡರು ಬಂದಂತಹ ಸಂದರ್ಭದಲ್ಲಿ, ಆ ಸಿದ್ದರಾಮಯ್ಯನ ಮುಖದಲ್ಲಿರುವಂತಹ ಆ ಭಾವುಕತೆಯನ್ನು ನೋಡಿದಂತಹ ಸಂದರ್ಭದಲ್ಲಿ, ಮತ್ತೆ ಈ ಕಡೆ ಡಿ ಕೆ ಶಿ ಅವರು ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನೀವು ಏನು ಹೇಳ್ತಿರೋ ಅದರಂತೆ ನಡ್ಕೊಂತೀವಿ ಅಂತ ಹೇಳಿದ್ರು. ಇಲ್ಲ, ಅದು ಅನಿವಾರ್ಯ ಅಲ್ವಾ. ಸಿದ್ದರಾಮಯ್ಯನವರು ನಾ ಆಗಲೇ ಹೇಳ್ದಂಗೆ ಜನರ ನಾಯಕ. ಈಗ ಒಂದೇನಂದರೆ ಕುರುಬ ಸಮುದಾಯ ಇದೆಯಲ್ಲ, ಕರ್ನಾಟಕದಲ್ಲಿ ಕುರುಬರು ಇಲ್ದಂಥ ಊರು ಇಲ್ವೇ ಇಲ್ಲ. ಅಪ್ಪಿ ತಪ್ಪಿ ಏನಾದರೂ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಯಾವ ಪಾರ್ಟಿನೂ ಅಧಿಕಾರಕ್ಕೆ ಬರಲ್ಲ ಮೇಡಮ್. ಕುರುಬರು ಸಿಡಿದದ್ದು ನಿಂತರೆ ಅವರು ನೆಕ್ಸ್ಟ್ ಎಲೆಕ್ಷನ್ ಪಾಠ ಕಲಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿರಬೇಕು, ಇದ್ರೆ ಮಾತ್ರ ಉಳ್ಕಲ್ಲ, ಇಲ್ಲ ಅಂದರೆ ನಡೆಯಲ್ಲ. ಆಮೇಲೆ ವರುಣ ಕ್ಷೇತ್ರ ಹೌದು, ಅವರು ಮೊದಲಿಂದ ನೋಡ್ಕೊಂಡು ಬಂದಿದ್ದಾರೆ, ಆ ಕಾರಣಕ್ಕೋಸ್ಕರ ಎಮೋಷ್ನಲ್ ಆಗಿದ್ದಾರೆ. ಅಲ್ಲೂ ಕೂಡ ಕೆಲವರು, ನಾನು ಸ್ಟೋರಿ ಮಾಡಬೇಕಾದ್ರೆ ನೋಡಿದೆ, ಅಲ್ಲೂ ಕೂಡ ಜನರು ಆಯಿತು ಸಿದ್ದರಾಮಯ್ಯನವರು ಏನು 8 ವರ್ಷ 12 ದಿನ ಸಿ ಎಮ್ ಆಗಿದ್ದವರು, ಇನ್ನೆಷ್ಟು ದಿನ ಮಾಡಬೇಕು, ಸಾಕಲ್ವಾ. ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿ ಎಮ್ಗಳಲ್ಲಿ ಅವರು ಟಾಪಲ್ಲಿದ್ದಾರೆ, ಆಯಿತಾ. ಇನ್ನೇನು ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಸಿ ಎಮ್ ಅಂತೂ ಆಗೋಕ್ಕಾಗಲ್ಲ, ಆಲ್ರೆಡಿ 70 ದಾಟಿತು. ಈಗ ಅನಿವಾರ್ಯವಾಗಿ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, 2028 ಗೆಲ್ಲಬೇಕು, 2029ರಲ್ಲಿ ಮೋದಿ ಸೇನೆ ಕೌಂಟರ್ ಕೊಡಬೇಕು ಅಂತಂದರೆ ಇಲ್ಲೊಂದು ನಾಯಕತ್ವದ ಬದಲಾವಣೆ ಬೇಕಾಗಿತ್ತು, ಮಾಡಿದ್ದಾರೆ. ಬಟ್ ಈ ನಾಯಕತ್ವದ ಬದಲಾವಣೆ ಯಾವ ರೀತಿ ಪ್ಲಸ್ ಆಗುತ್ತೆ, ಯಾವ ರೀತಿ ಮೈನಸ್ ಆಗುತ್ತೆ ಅಂತ ನೋಡಬೇಕು. ಯಾಕೆ ಅಂತಂದರೆ ಈಗ ಲಾಸ್ಟ್ ಟೈಮ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರು, ಆವಾಗ ಲಿಂಗಾಯತರೆಲ್ಲ ಸಿಡಿದೆದ್ಬಿಟ್ಟು ಎಲ್ಲ BJP ಪಾಠ ಕಲಿಸೋ ಕಾರಣಕ್ಕೋಸ್ಕರ ಮಕಡೆ ಮಲಗಿಸಿದ್ರು. 66 ಸೀಟ್ ಬಂತು. ಹೇಳೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇನ್ ದ ಫ್ಯೂಚರಲ್ಲಿ ಕೌಂಟರ್ ಕೊಡೋಕೆ ನಿಂತರೆ ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ಸೋಲ್ಬೋದು. ಬಟ್ ಹಂಗಾಗದೇ ಇರೋ ಥರ ನೋಡ್ಕೋಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಸಂಯಮದಿಂದ ನಡ್ಕೋಬೇಕು. ಈಗ ನಡ್ಕೊಳ್ತಾ ಇದ್ದಾರೆ. ಹಾಗೆ ನೀವಿಬ್ರು ಒಂಥರ ಜೋಡೆತ್ತುಗಳಿದ್ದಾಗೆ. ನಮ್ಮ ಪವನ್ ಜಿ ಕೇಳೋಣ. ಪವನ್ ಸರ್, ಸಿಕ್ಕಾಪಟ್ಟೆ ಬಿಸಿ ಇದ್ದೀರಾ ಅನ್ಸುತ್ತೆ ಬುಲೆಟಿನಲ್ಲಿ, ಬಟ್ ಆದರೂ ಕೂಡ 1-2 ಮಾತು. ನಿಮ್ಮ ಹತ್ರ ತುಂಬ ಕಂಟೆಂಟ್ ಇರುತ್ತೆ, ಎಲ್ಲ ಆಗು ಹೋಗುಗಳು ಕೂಡ ನಿಮಗೆ ಗೊತ್ತಿರುತ್ತೆ, ಅಪ್ಡೇಟ್ಸು. ಲೈವಲ್ಲೂ ನಿಂತ್ಕೋತೀರಾ ಆ್ಯಂಡ್ ಇಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ ಆ್ಯಂಡ್ ಖುಷಿ ಆಗ್ತಾ ಇದೆ. ನಿಮಗೆ ಪ್ರಶ್ನೆ ಕೇಳೋಕ್ಕೆ ಒಂದು ರೀತಿಯಾಗಿ ಭಯನೂ ಆಗ್ತಾ ಇದೆ. ಎಸ್ ಸರ್, ಏನು ಅನ್ನಿಸ್ತಾ ಇದೆ? ಬದಲಾವಣೆ ತರ್ತಾರಾ? ಆ್ಯಂಡ್ ತುಂಬ ಈಸಿಯಾಗಿ ಬಿಟ್ಕೊಟ್ರು ಹೇಳಿದಾಗೆ. ಈ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ? ಸರ್ ಹೇಳ್ತಾ ಇದ್ರು, ರಾಜಶೇಖರ್ ಸರ್, ಏನಂತ ಹೇಳಿದ್ರೆ ಕುರುಬ ಸಮುದಾಯವನ್ನು ಎದುರಾಕೊಂಡ್ರೆ ಮಕಾಡೆ ಮಲ್ಸೋದು ಖಚಿತ ಅಂತ. ಅನಿವಾರ್ಯತೆಯಿಂದ ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರಿಗೆ ಚೆನ್ನಾಗಿರ್ಬೇಕಾದಂತಹ ಪರಿಸ್ಥಿತಿ. ಒಂದು ವಿಷಯ ಏನಂದರೆ, ಸಿದ್ದರಾಮಯ್ಯ ಇಸ್ 5 ದಶಕಗಳಿಂದ ಒಂದು ಲೆಗೆಸಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ವಿಶಿಷ್ಟ ವ್ಯಕ್ತಿ, ಈ ಸಮಾಜವಾದಿಯ ಕೊನೆ ಕಟ್ಟಕಡೆಯ ವ್ಯಕ್ತಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಈಗ ನೆಕ್ಸ್ಟು ಆ ಥರ ಸಮಾಜವಾದ ಹಿನ್ನೆಲೆ ಅಂದರೆ ಜಯಪ್ರಕಾಶ್ ನಾರಾಯಣ ಅವರು, ಲೋಹಿಯಾ, ಇವರ ಆಲೋಚನೆಗಳು ಇಟ್ಕೊಂಡು ರಾಜಕಾರಣ ಮಾಡಿದವರಲ್ಲಿ ಸಿದ್ದರಾಮಯ್ಯನವರೊಬ್ಬರು. ಆ ಕೊಂಡಿ ಕಳ್ಚೋಯ್ತು ಅನ್ನೋದೊಂದು ಇದಾದರೆ. ಮತ್ತು ಒಬ್ಬ ರಾಜಕಾರಣಿ ಆದವನು ರಾಜಕಾರಣಕ್ಕೆ ಹೋದ ತಕ್ಷಣ ಬರೀ ರಾಜಕೀಯ ಮಾಡೋಕ್ಕಾಗಲ್ಲ, ಜನರ ಧ್ವನಿ ಆಗಬೇಕು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕೆಲಸ ಮಾಡಬೇಕಾಗತ್ತೆ. ಅದನ್ನು ಒಂದು ಕಡೆ ಅವರು ಸಿದ್ದರಾಮಯ್ಯನವ್ರು ಕೊಟ್ಟ ಯೋಜನೆಗಳು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತು ಶಕ್ತಿ ಯೋಜನೆಗಳಾಗಿರ್ಬೋದು, ಈ ಪಂಚ ಗ್ಯಾರಂಟಿ ಯೋಜನೆಗಳು, ಭಾಗ್ಯಗಳು ಇದಾವಲ್ಲ, ಹಿಂದೆ 2013ರಿಂದ 2018ವರೆಗೂ ಕೊಟ್ಟಂಥ ಭಾಗ್ಯಗಳು, ಹಾಗೂ 2023ರಲ್ಲಿ ಬಂದು ಕೊಟ್ಟಂಥ ಪಂಚ ಗ್ಯಾರಂಟಿ ಯೋಜನೆಗಳು ನೋಡಿದಾಗ
ಅವರು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ತನ್ನ ಕೆಲಸ ಕಾರ್ಯಗಳನ್ನು ತಲುಪಿಸಿದ್ದಾರೆ. ಅದೊಂದು. ಮತ್ತು ಕಳಂಕರಹಿತ ರಾಜಕಾರಣಿ ಸಿದ್ದರಾಮಯ್ಯ. ಒಂದು ಅರ್ಥಕ್ಕೆ ಹೇಳ್ಬೇಕು ಅಂದರೆ ಸಿದ್ದರಾಮಯ್ಯ ಒಂದು ಸಮುದಾಯದ ನಾಯಕ ಆಗಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಾನು ಸಾಕಷ್ಟು ಕಡೆ ನೋಡಿದಾಗ ಉತ್ತರ ಕರ್ನಾಟಕದಲ್ಲೂ ಪ್ರಚಾರ ಮಾಡ್ತಾರೆ, ಬಾಲ್ಕಿಯಿಂದ ಹಿಡಿದು ಔರಾದಿಂದ ಹಿಡಿದು ಚಾಮರಾಜನಗರದ ಕೊಳ್ಳೇಗಾಲಕ್ಕೂ ಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಒಂದು ಸಮುದಾಯಕ್ಕೆ, ಕುರುಬ ಸಮುದಾಯಕ್ಕೆ ಟ್ಯಾಗ್ಲೈನ್ ಆಗಿರಲಿಲ್ಲ. ಅವರು ತನ್ನ ಸಮುದಾಯದಲ್ಲದ ವ್ಯಕ್ತಿಗೆ, ತನ್ನ ಸಮುದಾಯದಲ್ಲದ ಓಟುಗಳನ್ನು ತನ್ನದಲ್ಲದ ವ್ಯಕ್ತಿಗೆ ಹಾಕಿಸ್ಕೊಂಡ್ಬರ್ತಿದ್ದು ಅದು ಸಿದ್ದರಾಮಯ್ಯ ಸ್ಟ್ರೆಚ್. ಸಿದ್ದರಾಮಯ್ಯ ಅಂದರೆ ಆ ಥರ. ಅಂದರೆ ಯಾವ ಒಂದು ಉದಾಹರಣೆ ತಗೊಂಡ್ರೆ, ಔರಾದ್ಗೋಗಿ ಔರಾದಲ್ಲಿ ಯಾವುದೋ ಕ್ಯಾಂಡಿಡೇಟ್ ಇದ್ದರೆ ಅವನು ತನ್ನ ಸಮುದಾಯದವನು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಪ್ರಚಾರ ಮಾಡಿ ತನ್ನ ಜಾತಿ ಕ್ಯಾಂಡಿಡೇಟ್ ಅಲ್ಲ, ತನ್ನ ಜಾತಿ ವೋಟರ್ಸ್ ಅಲ್ಲಿ ಕಮ್ಮಿ ಅಂಥವ್ರನ್ನ ಗೆಲ್ಲಿಸ್ಕೊಂಬರ್ತೀವಿ ಸಿದ್ದರಾಮಯ್ಯಗೆ. ಒಂದರ್ಥಕ್ಕೆ ಎಲ್ಲ ಸಮಾಜದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಬಡವರು ಸಿದ್ದರಾಮಯ್ಯನ ಇಷ್ಟಪಡ್ತಾರೆ. ಯಾಕೆ? ಅವರೊಂದು ಲೆಗಿಸಿ ಏನು ಮೇಂಟೈನ್ ಮಾಡ್ಕೊಂಡು ಬಂದಿದ್ರು ಅಂದರೆ, ನುಡಿದಂತೆ ನಡೀತೀನಿ, ಕೊಟ್ಟು ಮಾತಕ್ಕೆ ನಾನು ತಪ್ಪಲ್ಲ. ಇವತ್ತು ಕೂಡ ಎಲ್ಲರೂ ಏನು ಅಂದ್ಕೊಂಡಿದ್ರು, ರಾಜಕಾರಣದಲ್ಲಿ ಏನೋ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ, ಸಿದ್ದರಾಮಯ್ಯ ಸುಲಭಕ್ಕೆ ಬಿಡಲ್ಲ, ಸಿದ್ದರಾಮಯ್ಯ ಹಠಮಾರಿ ಅನ್ನೋದೆಲ್ಲ ಇತ್ತು. ಆದರೆ ಸಿದ್ದರಾಮಯ್ಯನವರು ಇಷ್ಟು ಸ್ಮೂತಾಗಿ, ಅಂದರೆ ಹೈಕಮಾಂಡ್ನವ್ರು ಹೇಳಿದ್ರು, ಬಂದರು, ಒಂದು ದಿನ ಟೈಮ್ ಕೊಡಿ ನನಗೆ ಅಂದರು, ಹೋದರು, ರಾಜೀನಾಮೆ ಕೊಟ್ಟರು, ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೋದರು. ಎಲ್ಲೂ ಭಾವುಕ ಆಗಿದ್ದಾಗಲಿ ಅಥವಾ ನಾನು ಸೋತೆ ಅನಿಸಿದ್ದಾಗಲಿ ಇಲ್ಲ, ಅವ್ರಿಗೆ ಹ್ಯಾಪಿಯಾಗಿ ಹೇಳಿದ್ರು ಅವರು, ನನ್ನ ನಿರ್ಧಾರ ನಾನು. ಇಷ್ಟು ಕ್ಲಾರಿಟಿ ಬರುತ್ತೆ ಅಂದರೆ ಆ ಮನುಷ್ಯನಿಗೊಂದು ತೃಪ್ತಿ ಬಂದಿದೆ ಅಂತ ಅರ್ಥ. ಆ ತೃಪ್ತಿ ಪಟ್ಟಾಗ ಅಷ್ಟೇ ಅವನು ಸಕ್ಸಸ್ ಆಗಿದ್ದಾನೆ ಅಂತ. ಆದರೂ ಇನ್ನೂ 1-2 ವರ್ಷ ಮಾಡ್ಬೋದಿತ್ತು ಅಧಿಕಾರ ಅನ್ನೋದು ಎಲ್ಲರ ಮನಸ್ಸಲ್ಲಿದೆ. ಯಾಕೆ ಅಂದರೆ ಸಿದ್ದರಾಮಯ್ಯನ ಆಲೋಚನೆಗಳು, ಸಿದ್ದರಾಮಯ್ಯನ ಮಾತುಗಳು, ಸಿದ್ದರಾಮಯ್ಯನ ನಡೆನುಡಿಗಳು ಇವು ಯಾವತ್ತೂ ಕೂಡ ಸಮುದಾಯಗಳನ್ನು, ಅಂದರೆ ಎಲ್ಲ ಜಾತಿಯ ಬಡವರಿದಾರಲ್ಲ ಅವ್ರನ್ನ ರೀಚ್ ಆಗ್ತಿತ್ತು. ಅವ್ರು ಯಾವಾಗಲೂ ಹೇಳೋರು, ನನಗೆ ನನ್ನ ಬಾಲ್ಯದಲ್ಲಿ ನನಗೆ ಅನ್ನ ಇರಲಿಲ್ಲ, ಹಂಗಾಗಿ ನಾನು ಅನ್ನಭಾಗ್ಯ ಯೋಜನೆ ತಂದೆ. ಆ ಮಾತಿದೆಯಲ್ಲ, ಅದನ್ನು ಯಾವಾಗಲೂ ನೆನಪು. ಮನುಷ್ಯನಿಗೆ ತಾನು ನೋವು ಪಟ್ಟಾಗಷ್ಟೇ ಬೇರೆಯವ್ರ ನೋವು ಗೊತ್ತಾಗೋದು. ತನ್ನ ನೋವು ತನಗೆ ನೋವಾಗಿದ್ದಾಗ ಅಷ್ಟೇ ಬೇರೆಯವ್ರ ನೋವು ನನಗೆ ಬೇಗ ಅರ್ಥ ಆಗುತ್ತೆ. ನನಗೆ ನೋವು ಗೊತ್ತಿಲ್ಲ ಅಂದಾಗ ಬೇರೆಯವ್ರ ನೋವು ಅರ್ಥ ಆಗಲ್ಲ. ಹಾಗಾಗಿ ಅಂಥ ವ್ಯಕ್ತಿತ್ವ ಒಂದು ಹೋಯ್ತಲ್ಲ, ಆವಾಗ ಸಹಜವಾಗಿ ರಾಜಕಾರಣದಲ್ಲಿ ಬೇಜಾರಾಗಿರುತ್ತೆ. ಇನ್ಕ್ಲೂಡಿಂಗ್ ನನಗೂ ಪರ್ಸ್ನಲಿ ಬೇಜಾರಾಗಿದೆ. ಒಂದು ನಂಬಿಕಸ್ಥ ವ್ಯಕ್ತಿ ಹೋದ್ರು, ನಂಬಿಕೆ ಇರುವಂಥವ್ರು ಯಾವುದೋ ಒಂದು ಮಾತು ಕೊಟ್ಟಾಗ ಒಂದು ಮಾಡ್ತಾರೆ ಅನ್ನೋ ಒಂದು ವ್ಯಕ್ತಿತ್ವ ಹೋಯ್ತು ಅನ್ನೋದೊಂದು ಬೇಜಾರಿರುತ್ತೆ. ಆದರೆ ಅಂಥ ನಾಯಕತ್ವವನ್ನು ಯಮದ್ ಮಾಡ್ಕೊಳ್ಳೋಂಥ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾರು? ಈಗ ಡಿ ಕೆ ಶಿವಕುಮಾರ್ ಆಗಿರ್ಬೋದು. ಡಿ ಕೆ ಶಿವಕುಮಾರ್ ಏನು ಚಿನ್ನ ಸ್ಪೂನ್ ಇಟ್ಕೊಂಡು ಬಂದಂಥವ್ರಲ್ಲ, ಅವರು ತಾನಾಗಿ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ಕೊಬಂದಂಥವ್ರು. ರಾಜಕಾರಣಿ ಆದರೂ ರಾಜಕಾರಣಿ ಜೊತೆಯಲ್ಲಿ ಬಿಸ್ನೆಸ್ ಮಾಡ್ಕೊಬಂದ್ರು, ಎರಡು ಮಾಡ್ಕೊಬಂದ್ರು. ಇವಾಗ ಸಿದ್ದರಾಮಯ್ಯನವ್ರು ನಾನು ದುಡ್ಡು ಮಾಡಿಲ್ಲ, ಆಸ್ತಿ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂದರೆ ಅವರಿಗೆ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇತ್ತು, ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಮಾಡಿಲ್ಲ. ಅಲ್ಟಿಮೇಟ್ ಆಗಿ ಏನು ಗೊತ್ತಾ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಯಾರೇ CM ಆಗಲಿ, ಯಾರೇ ಇದನ್ನು ಮಾಡಲಿ, ತಮ್ಮ ನೋವಿಗಿನ್ನೂ ಜನರ ನೋವಿಗೆ ಸ್ಪಂದಿಸ್ಬೇಕಷ್ಟೇ. ಜನರ ನೋವಿಗೆ ಸ್ಪಂದಿಸಬೇಕು. ಕಾಮನ್ ಆಗಿ ಈಗ 1950ರಲ್ಲೂ ಆ ಸಮಸ್ಯೆಗಳಿದ್ವು, ಇವತ್ತು ಆ ಸಮಸ್ಯೆಗಳಿದ್ದಾವೆ. ಯಾವುದು? ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇವೆಲ್ಲ ಇದಾವಲ್ಲ, ವಸತಿ, ಇಂಥವನ್ನ ಜನರಿಗೆ ತಲುಪಿಸಿ. ನಿಮ್ಮ ಕೈಯಿಂದ ಸರ್ಕಾರದಿಂದ ಏನೆಲ್ಲ ಆಗುತ್ತೋ ಅದನ್ನು ಜನರಿಗೆ ತಲುಪಿಸಿ. ಯಾರೇ ಚೀಫ್ ಮಿನಿಸ್ಟರ್ ಆಗಿರಿ, ಯಾರೇ ಮಾಡಿ, ಅಲ್ಟಿಮೇಟ್ ಆಗಿ ಜನರ ಅಭ್ಯುದಯತೆ ನಿಮ್ಮ ನಿಲುವಾಗಿರಬೇಕು, ನಿಮ್ಮ ಆದ್ಯ ಆಗಿರಬೇಕು. ಆಗ ನಿಮ್ಮನ್ನು ಜನ ಉಳಿಸ್ತಾರೆ ವಿನಃ ಇಲ್ಲ ಅಂದರೆ ನೀವು ಕೊಟ್ಟಿದ್ದ ಅವಕಾಶಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ಸಹಜವಾಗಿ ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸ್ತಾರೆ, ಇನ್ನೊಂದು ಪಕ್ಷನ ಅಧಿಕಾರಕ್ಕೆ ತಂದು ಕೂರಿಸ್ತಾರೆ. ಅದು ನಿಮ್ಮ ತಲೆಗಿರಬೇಕು. ಒಳ್ಳೆಯದಾಗಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಆಲ್ ದಿ ಬೆಸ್ಟ್. ಈ ರಾಜ್ಯವನ್ನು 2 ವರ್ಷ ಚೆನ್ನಾಗಿ ಜನರ ಸ್ಪಂದನೆಗೆ ತಕ್ಕಂತೆ ಅಧಿಕಾರ ನಡೆಸಲಿ ಅಂತಂದೇಳಿ ಡಿ ಕೆ ಶಿವಕುಮಾರ್ಗೆ ಆಲ್ ದಿ ಬೆಸ್ಟ್ ಮಾಡ್ತೀನಿ ಅಷ್ಟೇ. ನಿಮಗೆ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕಿತ್ತು ಅನ್ನುವಂಥದ್ದು ಮನಸ್ಸಲ್ಲಿದೆ, ಬಟ್ ಆದರೂ ಕೂಡ ಡಿ ಕೆ ಶಿ ಆಗಿರೋದು ಓಕೆನೇನೆ, ಅಂದರೆ ಒಂದು ಅವಕಾಶ ಕೊಟ್ಟು ನೋಡೋಣ ಅನ್ನುವಂಥದ್ದು. ಇಲ್ಲ, ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗಬೇಕು ಅಂತಲ್ಲ. ಈಗ ನೋಡಿ, ಹೊಸ ನೀರು ಬಂದಾಗ ಹಳೆ ನೀರು ಹೋಗ್ಲೇಬೇಕಾಗುತ್ತೆ, ಸರಿನಾ? ಸಿದ್ದರಾಮಯ್ಯನವ್ರ ವ್ಯಕ್ತಿತ್ವ ಇಷ್ಟ, ಹಾಗಾಗಿ ಹೇಳಿದ್ದು ಇರಬೇಕಿತ್ತು ಅಂತ. ಡಿ ಕೆ ಶಿವಕುಮಾರ್ ಬಂದ ತಕ್ಷಣ ಏನು ಬೇಸರ ಏನಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಜನರ ನೋವಿಗೆ ಸ್ಪಂದಿಸ್ಬೇಕು ಅನ್ನೋದಷ್ಟೇ ಉದ್ದೇಶ. ಜನರ ನೋವಿಗೆ ಸ್ಪಂದಿಸಿದ್ದಾರೆ ಅಂದರೆ ಅದು ತಾನಾಗೆ ಆ ವ್ಯಕ್ತಿತ್ವಗಳು, ಮಾಸ್ ಲೀಡರ್ಗಳು. ಈಗ ದೇವರಾಜ್ ಅರಸು ಅವರು ಉಳುವವನೇ ಭೂಮಿಯ ಒಡೆಯ ಮಾಡಿ ಸಾವಿರಾರು ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಕುಟುಂಬಗಳಿಗೆ ಅವರು ಅನುಕೂಲ ಮಾಡಿದ್ರು. ಉಳುವವನೇ ಭೂಮಿಯ ಒಡೆಯ ಮಾಡಿ ಅವರು ರಾಜೀನಾಮೆ ಕೊಟ್ಟಾಗ ಇದೇ ಸಂದರ್ಭ ಬಂದಿತ್ತು ಅವತ್ತು.
ಸರಿ. ಯಡಿಯೂರಪ್ಪನವರು ಜಾಸ್ತಿ ದಿನ ಬೇಡ, 5 ವರ್ಷದ ಹಿಂಚೆ ಹೋದರೆ ಯಡಿಯೂರಪ್ಪನವ್ರು ಕೊಟ್ಟಾಗಲೂ ಅಷ್ಟೇ ಯಡಿಯೂರಪ್ಪನವರು ಒಂದು ಹೋರಾಟ ಮಾಡ್ಕೊಂಡ್ಬಂದಿದ್ದಂತ. ದೇವೇಗೌಡರು ಅಷ್ಟೇ, ಅವರು ಪ್ರಧಾನಿಯಾಗಿ ಕೆಳಗಿದ್ದಾಗ ಮತ್ತು ಅವರು CM ಆಗಿ ಕೆಳಗಿದ್ದಾಗ, ಅವಾಗಿನ್ನೂ ನಾವಿನ್ನೂ ಚಿಕ್ಕ ಹುಡುಗರು ಬಿಡಿ, ಸರಿನಾ. ಆದರೆ ಆ ಹೋರಾಟಗಳಿದಾವಲ್ಲ ಜನರ ಅಸ್ಮಿತೆಗಾಗಿ, ಅದ್ರಾಗೂ ಏನು ಗೊತ್ತಾ, ಶ್ರೀಮಂತನ ಅಪೇಕ್ಷೆಗಳು ಬೇರೆ, ಬಡವನ ಅಪೇಕ್ಷೆಗಳು ಬೇರೆ. ಶ್ರೀಮಂತನಿಗೆ ದುಡ್ಡಿರುತ್ತೆ ಮತ್ತು ಎಲ್ಲ ಅವಕಾಶಗಳಿರ್ತಾವೆ ಅವನಿಗೆ ಮಾಡೋದು, ಆದರೆ ಬಡವನಿಗೆ ಅದಿರಲ್ಲ. ಒಂದನ್ನು ಕನಸು ಕಂಡವನೇ ಅಂದರೆ ಇನ್ನೊಂದನ್ನು ಕೊಂಡ್ಕೊಳಕ್ಕಾಗಲ್ಲ ಅವನಿಗೆ. ಕನಸು ಅವನಿಗೆ ದುಬಾರಿ, ಶ್ರೀಮಂತನಿಗೆ ದುಡ್ಡು ದುಬಾರಿ ಆಗಿರುತ್ತೆ, ಅವನ ಹತ್ರ ಯಥೇಚ್ಛವಾಗಿ ದುಡ್ಡಿರುತ್ತೆ. ಬಡವನಿಗೆ ಕನಸು ದುಬಾರಿ ಆಗುತ್ತೆ. ನನ್ನ ಕನಸಕ್ಕೆ ಕಂಡಿದ್ದು ತಗೊಳಕ್ಕಾಗುತ್ತಾ ಅನ್ನೋದು ಯೋಚನೆ ಮಾಡಿ, ಸರಿನಾ. ಆ ಕನಸುಗಳನ್ನ ನೀವೇನು ಚಿನ್ನ ತಂದು ಕೊಡೋದು ಬೇಡ, ಅಥವಾ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಮನೆಗೆ ಫ್ರೀಯಾಗಿ ಪೆಟ್ರೋಲ್ ಕೊಡೋದು ಬೇಡ, ಬಟ್ ಅವ್ರಿಗೊಂದು ದುಡಿಯೋದಕ್ಕೊಂದು ಉದ್ಯೋಗ ಕೊಡಿ, ಸರಿನಾ. ಅವರಿಗೆ ಮಿನಿಮಮ್ ಸೌಲಭ್ಯ ಆರೋಗ್ಯನ ಕೊಡಿ. ನಾನು ಇವತ್ತು DK ಶಿವಕುಮಾರ್ಗೆ ಒಂದು ಕೇಳ್ಕೊಳ್ಳೋದೇನು ಅಂದರೆ, ದಯವಿಟ್ಟು ನಿಮಗೆ ಆದರೆ ಎಲ್ಲಿವರೆಗೂ ಓದ್ತಾರೋ ಯಾವುದೇ ಕುಟುಂಬದವರಾಗಲಿ ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮಾಡಿ. ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು, ಏನು ಅವ್ರು ಏನು ಕನಸಿದೆ ಅದಕ್ಕೆಲ್ಲ ಫ್ರೀ ಮಾಡಿ ದಯವಿಟ್ಟು. ಮತ್ತು ಇನ್ನೂ ಒಂದು ಆರೋಗ್ಯನ ಫ್ರೀ ಮಾಡಿ, ಆರೋಗ್ಯ ಫ್ರೀ ಮಾಡಿ. ನೋಡಿ, ಅನ್ನ, ಆರೋಗ್ಯ, ಅಕ್ಷರ ಕೊಟ್ಟವನು ಈ ಜಗತ್ತಲ್ಲಿ ಹೆಸರಾಗುಳ್ದಿದ್ದಾನೆ. ಅನ್ನ, ಆರೋಗ್ಯ, ಅಕ್ಷರಕ್ಕೋಸ್ಕರನೇ ಈ ಜಗತ್ತು ಹೊಡೆದಾಡ್ತಾ ಇರೋದು. ಆ ಮೂರೂ ನೀವು ಫ್ರೀ ಮಾಡಿಬಿಡಿ. ಈಗ ಸಿದ್ದರಾಮಯ್ಯನವರು ಅನ್ನನ ಕೊಟ್ಟು ಹೋಗಿದ್ದಾರೆ, ಅಕ್ಷರನ ಡಿಗ್ರಿವರೆಗೂ ಫ್ರೀ ಮಾಡಿ ಹೋಗಿದ್ದಾರೆ. ಇದನ್ನು ಯಾವುದು ಆರೋಗ್ಯನ ಸ್ವಲ್ಪ ಮಟ್ಟಿಗೆ ಇದನ್ನು ಮಾಡಿದ್ದಾರೆ. ಆದರೆ ಇನ್ನೂ ಕೂಡ 100 ರೂಪಾಯಿ ಕಟ್ಟದೇ ಇರೋಂಥ ಸ್ಥಿತಿ ಬಂದಿದೆ. ಯಾಕೆಂದರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟೋ ಮೂಮೆಂಟ್ ಬಂದಿದ್ದಾಗ ಎಲ್ಲನೂ ಫ್ರೀ ಮಾಡಿ. ಆರೋಗ್ಯನ ಬೈಂಡ್ಲೆಸ್ ಆಗಿ ತೆಗೆದುಬಿಡಿ. ಅಂದರೆ ಎಲ್ಲಿವರೆಗೂ ಅವ್ರು ತೋರಿಸ್ಕೋತಾರೋ ಅಲ್ಲಿವರೆಗೂ ಮಾಡಿ. ಇವತ್ತು ಬಡವರಿಗೆ ಆರೋಗ್ಯ ತೋರಿಸ್ಕೊಳ್ಳೋದು ಮೆಡಿಸಿನ್ದೇ ದೊಡ್ಡ ತಲೆನೋವಾಗಿದೆ. ದಯವಿಟ್ಟು DK ಶಿವಕುಮಾರ್ ಮಾಡೋದೇನಾದರೂ ಇದ್ದರೆ ಅನ್ನ, ಆರೋಗ್ಯ ಮತ್ತು ಅಕ್ಷರನ ಎಲ್ಲದನ್ನು ಫ್ರೀ ಮಾಡಿ. ನೀವೊಬ್ಬರು ಎಜುಕೇಷನಿಸ್ಟು ಆದರೆ ಹೇಳ್ತಾ ಇದ್ದೀನಿ, ಇದನ್ನು ಫ್ರೀ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಪವನ್ ಸರ್. ಆ್ಯಂಡ್ ನಮ್ಮ ಅಂಜಲಿ ಅವರು, ಇವರು ಬುಲೆಟಿನ್ ಪ್ರೊಡ್ಯೂಸರ್ಸ್ಗಿಂತ ಒಂದು ಕೈ ಮೇಲೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಯಾರು ಟೆನ್ಷನ್ ಆಗ್ತಾರೋ ಇಲ್ವೋ, ಅಲ್ಲಿ ನಾವು ಆ್ಯಂಕರ್ಸ್ ಬಂದಿಲ್ಲ ಅಂದರೆ ಎಲ್ಲಿ ಆಮೇಲೆ ಸ್ಕ್ರಿಪ್ಟ್ ತೊಗೊಳ್ಳಿ, ಪಾಯಿಂಟ್ಸ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾರು ಮುಲಾಜೆ ನೋಡಲ್ಲ, ಯಾರಾದರೂ ಬರಲಿ. ಸೊ ಆ ಥರ ಅಂಜಲಿ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಅಂತ ಅಪ್ಡೇಟ್ಸ್ ಗೊತ್ತಿದೆ ನಿಮಗೆ. ಆ್ಯಂಡ್ DKಶಿ ಅವರು CM ಪಟ್ಟವನ್ನು ಅಲಂಕರಿಸುವಂಥದ್ದು, ಆ್ಯಂಡ್ ಸಿದ್ದರಾಮಯ್ಯನವರು ಪಟ್ಟದಿಂದ ಇಳಿದಿರುವಂಥದ್ದು. ಸೊ ನಿಮಗೆ ಎಷ್ಟು ಪಕ್ಷಕ್ಕೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಆ್ಯಂಡ್ ಡ್ಯಾಮೇಜ್ ಆಗುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಲ್ಲ ಇದೆ? ರಾಜಕಾರಣದಲ್ಲಿ ಬದಲಾವಣೆ ಸಹಜ, ಆದರೆ ಇವತ್ತು CM ಅಂದರೆ ಸಿದ್ದರಾಮಯ್ಯವರು ಒಂದು ಸ್ವಲ್ಪ ಇಳಿದಿರೋದು, ಪಕ್ಷದಿಂದ CM ಸ್ಥಾನದಿಂದ ರಾಜೀನಾಮೆ ಕೊಟ್ಟಿರೋದು ಒಂದು ಸ್ವಲ್ಪ ಬೇಜಾರಾಗ್ತಿದೆ. ಯಾಕಂದರೆ ಅವರ ಅಧಿಕಾರಕ್ಕೆ ಬಂದಾಗ ಅಧಿಕಾರ ಹಂಚಿಕೆ ಆಗಿತ್ತು, ಇಲ್ಲ ಅಂತಿಲ್ಲ, ಅದರಂತೆ ಅವರು ಇವಾಗ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಟ್ ಒಂದಂತೂ ಇನ್ನೂ 2 ವರ್ಷ ಅವರೇ ಮಾಡ್ಬೋದಾಗಿತ್ತಂತ ಬೇಜಾರಾಗ್ತಿದೆ. ಇನ್ನೊಂದು ಕಡೆ CM DKಶಿ ಅವರು ಪಾಪ ಅವರು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವತ್ತಿನ ಇದರಲ್ಲಿ ಜಾಸ್ತಿ ಇಷ್ಟ ಆಗಿದ್ದಂದರೆ, ಅಧಿಕಾರ ಸಿಕ್ಕಿತಂತ DKಶಿ ಯಾವುದೇ ಇದು ಮಾಡಲಿಲ್ಲ ಅಂತ, ಯಾವುದೇ ಒಂಥರ ಸೆಲೆಬ್ರೇಷನ್ ಇಲ್ಲದೆ ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ರಲ್ಲ, ಅದು ತುಂಬ ಖುಷಿ ಆಯ್ತು ನಮಗೆ. ಬಟ್ ಏನಂದರೆ ಎಲ್ಲ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಅಲ್ಲಿ ಸ್ಕ್ರಿಪ್ಟೆಡ್ಡು ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದಾರೆ, ಒತ್ತಡ ಇದೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಆಗದೆ ಇರೋರು, ಬಿಕಾಸ್ ನೀವು ಟ್ವೀಟ್ಗಳನ್ನು ನೋಡಿರ್ಬೋದು, ಸೊ ಅಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲ, ಅಧಿಕಾರ ಬಂದಾಗ ಅವರೇ ಈ ಥರ, ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅವರೇ ಹೇಳ್ಕೊಂಡ್ರು 2 ವರ್ಷ ನಾವು ಮಾಡಿದ್ವಿ ಅಂದರೆ DKಶಿ, 2 ವರ್ಷ ಸಿದ್ದರಾಮಯ್ಯ. ಇದ್ರ ಬಗ್ಗೆ ಮುಂಚೆನಿದೆ, ಅದ್ರ ಬಗ್ಗೆ ನಾವು ನ್ಯೂಸ್ ಮಾಡಿದ್ದೀವಿ, ಅದಂತೂ ಏನಿಲ್ಲ. ಆದರೆ ತುಂಬ ಇಷ್ಟ ಆಗಿದೆ ನಂಗೆ, ಅದು ನೆನೆಸ್ಕೊಂಡ್ರು ಒಂಥರ ಏನೋ ಬೇರೆ ಇದೆ. ಇವಾಗ ನಿಜ ಹಂಗೆ ಅನ್ಸುತ್ತೆ. ಇವಾಗ ಯಾರೂ ಅಷ್ಟು ಈಸಿಯಾಗಿ ಇನ್ನೊಬ್ಬರನ್ನ ಕಾಲು ಬೀಳೋದಿಲ್ಲ ಇಂಥ ಇದರಲ್ಲಿ. ಸೊ ಅಂಥ ಸ್ಥಾನದಲ್ಲಿ ಇಟ್ಕೊಂಡು ಎಷ್ಟೇ ಪಕ್ಷನ ಬಿಟ್ಕೊಟ್ರಲ್ಲ ಅಂತ ಅವ್ರನ್ನ ಕಾಲು ಬೀಳೋದಾಗಲಿ, ಅವರು ಭಾವುಕರಾದ್ರು. ಬೆಳಗ್ಗೆ ಇದಾಯಿತು, ಇತ್ತ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಸಿದ್ದರಾಮಯ್ಯನವರು ಅವರು ಇದಾದರು. ಬಟ್ ಏನೋ ಒಂಥರ ಏನಿಲ್ಲ, ಪಾಲಿಟಿಕ್ಸ್ನಲ್ಲಿ ಬದಲಾವಣೆ ಸಹಜ. ಏನಾಗ್ತದೆ ಖುಷಿ ಉಂಟಾ? ಹಾಂ, ಹೆಂಗಿದ್ರು ಹೊಸ ನಾಯಕ ನೋಡೋಣ. ಕನಕಪುರ ಬಂಡೆ ಮುಂದಿನ ದಿನಗಳಲ್ಲಿ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ನೋಡೋಣ ಅಷ್ಟೇ.
ಬಟ್ ನ್ಯೂಸ್ ಸ್ವಲ್ಪ ಜಾಸ್ತಿ ಸೌಂಡ್ ಆಗಿಲ್ಲ ಅಂತ ಬೇಜಾರಿದೆಯಾ? ಬಿಕಾಸ್ ತುಂಬ ಕ್ಯೂರಿಯಾಸಿಟಿ ಹುಡ್ಸುತ್ತೆ. ಇನ್ನೂ ಒಂದು 2-3 ದಿನ ನ್ಯೂಸನ್ನು ಹೇಳಿಬೋದು. ನಮಗೆಲ್ಲ ಸ್ವಲ್ಪ ಇನ್ನೂ ಕೂಡ ಏನಾದರೂ ಬದಲಾವಣೆಗಳಾಗುವಂಥ ಸಂದರ್ಭದಲ್ಲಿ ಏನಾದರೂ ಹಾಟ್ ಟಾಪಿಕ್ ಸಿಗತ್ತೆ ಅಂತ ಕಾದಿದ್ವಿ. ಕಾದಿದ್ವಿ. ಯಾಕಂದರೆ ಸಿ ಎಮ್ ಇವಾಗ ಎಲ್ರಿಗೂ ಸಿ ಎಮ್ ಯಾಕಂದರೆ ಸಿದ್ದರಾಮಯ್ಯನವ್ರು ಯಾಕೆ ಇಷ್ಟ ಆಗ್ತಿದ್ದಾರೆ ಅಂದರೆ ತುಂಬ ಸೈಲೆಂಟಾಗಿ ರಿಸೈನ್ ಮಾಡಿಬಿಟ್ರು ಅವರು. ಕೆಲವರೆಲ್ಲ ಹಂಗೆ ಮಾಡಲ್ಲ, ಇಲ್ಲ ನನಗೆ ಬೇಕು, ಹೈಕಮಾಂಡ್ ಮುಂದೆ ನಾನೇ 5 ವರ್ಷ ಆಗ್ತೀನಿ, ನಾನೇ ಸಿ ಎಮ್ ಮುಂದುವರಿತೀನಿ ಹಠ ಮಾಡ್ತಾರೆ. ಬಟ್ ಅವ್ರು ಇವತ್ತಿಗೆ ಸಿದ್ದರಾಮಯ್ಯನವರು ಇವಾಗ ತ್ಯಾಗದ ರಾಮಯ್ಯ ಆಗಿ ಅಂದರೆ ತ್ಯಾಗ ಮಾಡಿ ಹೊರಹೊಮ್ಮಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಅಂಜಲಿ. ಆ್ಯಂಡ್ ಮದನ್, ಮುಗಿತಾ ಕೆಲಸ ಮಾಡ್ತಾ ಇದ್ದೀರಾ? ಆ ಕಡೆ ನ್ಯೂಸು ಅಪ್ಡೇಟ್ ತಿಳ್ಕೊತಾ ಇದ್ದೀರಾ. ಸೊ ಏನು ಅನ್ನಿಸ್ತಾ ಇದೆ? DK ಅವರು ಪಟ್ಟವನ್ನು ಇನ್ನೇನು ಅಲಂಕರಿಸ್ತಾರೆ. ಆಲ್ರೆಡಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣದವರು, ಮತ್ತು ವರುಣಾ ಕ್ಷೇತ್ರದಲ್ಲಿ ಮತ್ತೊಂದು ಕಡೆ DK ಬಣದವರು ಆಲ್ರೆಡಿ ಸೆಲೆಬ್ರೇಷನ್ಗಂತ ಫ್ಲೆಕ್ಸ್ ಎಲ್ಲ ಕಟ್ಟಿದ್ರು ಮನೆ ಮುಂದೆ. ಸೊ ಏನು ಅನ್ನಿಸ್ತಾ ಇದೆ? ನೀವು ಯಾರು ಬಣ? ಯಾರು ಬಣ ಅನ್ನೋಕ್ಕಿಂತ ನಾವು ಯಾರು ಅಧಿಕಾರದಲ್ಲಿರ್ತಾರೋ ಅವ್ರ ಬಣ. ನಾವು ಒಂದು ವಾಕ್ಯದಾಗ ಕೇಳಿದ್ರೆ ಒಂದು ವಾಕ್ಯದಾಗ ಗೊತ್ತಾಗ್ತೀವಿ ನಾವು. ನೋಡಿ, ಗಾಳಿ ಬಂದ ಕಡೆ ತೂರ್ಕೊಳ್ಳೋದು ಅಂತಾರಲ್ಲ, ಆ ಥರ ಆನ್ಸರ್ ಮಾಡಿಬಿಟ್ರಿ ನೀವು. ಹಂಗೇನಿಲ್ಲ, ಓಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ಸಿದ್ದರಾಮಯ್ಯ ಇಷ್ಟು ವರ್ಷದಿಂದ ಮಾಡೋರು, ಅಧಿಕಾರ ಮಾಡೋರೆ, DKನೂ ಮಾಡಲಿ, ಚಲೋ ಮಾಡಲಿ. ಬಟ್ ಸಿದ್ದರಾಮಯ್ಯ ಒಳ್ಳೆ ನಾಯಕ, ರಾಜ್ಯ ಕಂಡ ಒಂದು ಒಳ್ಳೆ ನಾಯಕ ಅಂತ ಹೇಳ್ಬೋದು. ಅಷ್ಟೇ, ಜಾಸ್ತಿ ಮಾತಾಡಲ್ಲ ನಾನು. ಜಾಸ್ತಿ ಮಾತಾಡಲ್ಲ, ಇಲ್ಲಿ ಮಾತಾಡಲ್ಲ ಜಾಸ್ತಿ. ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಬ್ಯಾಕ್ ಸ್ಕ್ರೀನಲ್ಲಿ ಯಾವಾಗಲೂ ಎನಿ ಟೈಮ್ ಮಾತಾಡ್ತಾರೆ. ಅಲ್ಲಿ ಮಾತಾಡ್ತೀವಿ, ಇಲ್ಲಿ ಕ್ಯಾಮ್ರಾ ಮುಂದೆ ಏನೋ ಭಯ. ಟೋಟಲ್ ಖುಷಿ ಇದೆಯಾ? ಓಕೆ, ಖುಷಿ ಅನ್ನೋಕ್ಕೆಲ್ಲ ಸ್ವಲ್ಪ ಬೇಜಾರಾಗಿದೆ. ಸಿದ್ದರಾಮಯ್ಯ ಒಂದು ಫೇವ್ರೇಟ್ CM ನನ್ನ. ಯಾಕೆ, ಏನು ರೀಸನು? ಎಲ್ರಿಗೂ ಅದೇನ್ರಿ ಸಿದ್ದರಾಮಯ್ಯ ಫೇವ್ರೇಟ್, ಸಿದ್ದರಾಮಯ್ಯ ಇನ್ನೂ ಸ್ವಲ್ಪ ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಅಷ್ಟು ಫೇವ್ರೇಟ್ ಸಿದ್ದರಾಮಯ್ಯ ಫೇವ್ರೇಟ್ ಅಂದರೆ ಯಾವುದೇ ಭ್ರಷ್ಟಾಚಾರ ಇಲ್ಲ, ಜಾಸ್ತಿ ಅವನ ಮೇಲೆ ಯಾವ ಕೇಸ್ಗಳಿಲ್ಲ. ಸೊ ಇರೋದ್ರಲ್ಲೇ ಬೆಸ್ಟ್ CM. ಮುಡ ಏನು ಮತ್ತೆ ಹಂಗಿದ್ರೆ? ಅದು ಜಸ್ಟ್ ಆರೋಪ, ಅದು ಆರೋಪ. ಹಾಂ, ಜಸ್ಟ್ ಆರೋಪ ಅಷ್ಟೇ, ಹಂಗೆ. ಹಾಂ, ಒಟ್ಟಲ್ಲಿ ಸ್ವಲ್ಪ ಬೇಜಾರಿದೆ ಮದನ್ಗೆ. ಬೇಜಾರು ಖಂಡಿತ ಇದೆ. ಅದಕ್ಕೆ ಒಂದು ಸಿದ್ದರಾಮಯ್ಯಗೋಸ್ಕರ ನಾನು ಒಂದು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ಹೌದಾ? ತೋರಿಸಿ ನೋಡೋಣ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೀಮ್ಸ್ ಎಲ್ಲ ತುಂಬ ಆಗ್ತಾ ಇದೆ. ಇವತ್ತು ಬಕ್ರೀದ್ ಬೇರೆ, ಸಿದ್ದರಾಮಯ್ಯ ಅಂದರೆ ಪಟ್ಟದಿಂದ ಕೆಳಗಿಳಿಸಿರೋದು ಕುರಿನ ಬಲಿ ಕೊಟ್ಟಂತೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮೀಮ್ಸ್ ಕೂಡ ಆಗ್ತಾ ಇದೆ. ನೀವೇನು ಸಿದ್ದರಾಮಯ್ಯ ಫ್ಯಾನ್ ಆಗಿ ಏನು ಮೀಮ್ಸ್? ಫ್ಯಾನ್ ಆಗಿ, ಬಟ್ ಒಂದು ಬೇಜಾರಲ್ಲಿ ಸಾಂಗ್ ಹಾಕಿ ಮಾಡಿದ್ದೀನಿ, ಕೇಳ್ರಿ. ಪ್ಲೇ ಮಾಡಿ ನೋಡಿ. ಸಿದ್ದರಾಮಯ್ಯ ಫ್ಯಾನು ನಮ್ಮ ಮದನ್, ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡಿದಾರಂತೆ. ನೋಡ, ಲೆಟ್ಸ್ ಸಿ. ಇದೆಲ್ಲ ಯಾವ ಗ್ಯಾಪಲ್ಲಿ ಮಾಡಿದ್ರಿ ಮದನ್? ಅಲ್ಲ, ಯಾವ ಮೂವಿ ಸಾಂಗ್ ಅದು? ಇದು ಸಾವುಕಾರ ಮೂವಿ ಸಾಂಗು, ವಿಷ್ಣುವರ್ಧನ್ದು. ನೀವು ಡೆಡಿಕೇಟ್ ಮಾಡ್ಬಿಡಿ ಸಿದ್ದರಾಮಯ್ಯಗೋಸ್ಕರ. ಪಾಪ ನೀವು ಬೇಜಾರಲ್ಲಿ. ಇಲ್ಲ, ನನಗೆ ಹಾಡಕ್ಕೆ ಬರಲ್ಲ. ಬಟ್ ಈ ಸಾಂಗಲ್ಲಿ ಲಿರಿಕ್ಸ್ ಹೇಳಿ, ಒಂದು 2 ಲೈನ್ ಹೋಗ್ಲಿ. ಬೇಡ. ಈ ಸಾಂಗಲ್ಲಿರೋ ಪ್ರತಿಯೊಂದು ಲೈನ್ ಸಿದ್ದರಾಮಯ್ಯಗೆ ಅನ್ವಯ ಆಗುತ್ತೆ. ಹಂಗೆ ಆ ಥರ ನಾಯಕ ಸಿದ್ದರಾಮಯ್ಯ. ಸೂಪರ್, ಫೈನ್. ನಿಮ್ಮ ಕಣ್ಣಲ್ಲಿ ಆ ಭಾವುಕತೆ ಕಾಣಿಸ್ತಾ ಇದೆ. ಎನಿವೇಸ್, ಇದನ್ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಮದನ್ಗೆ. ಇಷ್ಟು ದೊಡ್ಡ ಫ್ಯಾನಾ ಸಿದ್ದರಾಮಯ್ಯನವರಿಗೆ? ದೊಡ್ಡ ಫ್ಯಾನು, ಇರೋದ್ರಲ್ಲೇ ದೊಡ್ಡ ಫ್ಯಾನು. ಅಷ್ಟೇ. ಸಕ್ಕತ್ತಾಗಿದೆ ವಿಡಿಯೋ, ಸಕ್ಕತ್ತಾಗಿ ಎಡಿಟ್ ಮಾಡಿದ್ದೀರಾ ನೋಡಿ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ನೋಡಿ, ಸಕ್ಕತ್ತಾಗಿ ಎಡಿಟ್ ಮಾಡ್ತಾರೆ ನಮ್ಮ ಮದನ್. ಆ್ಯಂಡ್ ಸೂಪರ್ ಆಗಿದೆ, ನನಗಂತೂ ಇಷ್ಟ ಆಯಿತು. ನಮ್ಮ ಪೇಜಲ್ಲಿ ಶೇರ್ ಮಾಡಿಬಿಡಿ, ಓಕೆನಾ? ಥ್ಯಾಂಕ್ ಯು ಮದನ್, ಅಳ್ಬೇಡಿ. ನೆಕ್ಸ್ಟು ಒಳ್ಳೆ ಪಟ್ಟನೇ ಕೊಡ್ತಾರೆ ಸಿದ್ದರಾಮಯ್ಯಗೆ, ಸ್ಥಾನನೇ ಕೊಡ್ತಾರೆ. ಆ್ಯಂಡ್ ಬನ್ನಿ, ನಾವು ಒಂದು ಸ್ವಲ್ಪ ಈ ಡೆಸ್ಕ್ನ ಹೊರತುಪಡಿಸಿ ಈಗ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ರವಿ ಸರ್ ಯಾವಾಗಲೂ ಕೂಡ ತುಂಬ ಅವರಾಯಿತು, ಅವ್ರ ಕೆಲಸ ಆಯಿತು ಅಷ್ಟೇನೆ. ನಾನು ಸಿನಿಮಾ ಬಿಟ್ಟು ಬೇರೆ ಏನು ನಾನು ಮಾತಾಡಲ್ಲ ಅಂತಾರೆ. ಬಟ್ ಆದರೂ ಕೂಡ ಒಂದು 2 ಲೈನ್ ಮಾತಾಡ್ಸೋಣ. ರವಿ ಸರ್, 2 ಲೈನ್ ಏನು ಅನಿಸ್ತಾ ಇದೆ? DK ಅವರಾದರೆ ಒಳ್ಳೆಯದೇ. ಯಾರು ಬಂದರೂ ಕೂಡ ಒಂದು ಒಳ್ಳೇದಾಗಲಿ ಅಂತ ಬಯಸ್ತೀವಿ ಅಷ್ಟೇ. ಸೊ ಒಳ್ಳೇದಾದರೆ ಸಾಕಷ್ಟೇ, ನಾವು ಅದೇ ಒಂದು ಕೇಳ್ಕೊಳ್ಳೋದಷ್ಟೇ. ಓಕೆ, ಖುಷಿ ಇದೆಯಾ, ಬೇಸರ ಇದೆಯಾ? ಖುಷಿ ಇದೆ. ಆಗಲಿ, DK ಅವ್ರು ಬರಲಿ, ಏನು ಬದಲಾವಣೆ ಮಾಡ್ತಾರೆ ನೋಡೋಣ. ಓಕೆ, ಥ್ಯಾಂಕ್ ಯು ರವಿ ಸರ್. ಅವರು ಫುಲ್ಲು ಸಿನಿಮಾ ಬಗ್ಗೆ ಏನಾರು ಕೇಳಿ ಪಟ್ ಅಂತ ಹೇಳ್ತಾರೆ. ಬಟ್ ಪೊಲಿಟಿಕಲ್ ಆಗಿರೋದ್ರಿಂದ ಅಷ್ಟು ಜಾಸ್ತಿ ಒಲವನ್ನು ತೋರಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ಒಂದು ರೀತಿಯಾಗಿ ಇವರು
ಏನಂತ ಹೇಳಿ ಜೀವನ್ ಒಂಥರ ಆಲ್ರೌಂಡರ್. ಈ ಕಡೆ ರಿಪೋರ್ಟಿಂಗಿಗೂ ಸೈ, ಡೆಸ್ಕಲ್ಲಿ ಕೆಲಸ ಮಾಡೋಕ್ಕೂ ಸೈ, ಇನ್ಪುಟ್ಟಲ್ಲೂ ಕೆಲಸ ಮಾಡ್ತಾರೆ, ಡಿಜಿಟಲ್ಗೂ ಹಾಕಿದ್ರೆ ಓಕೆ, ಎಲ್ಲಾದರೂ ಏನಕ್ಕಾದರೂ ನಾನು ಓಕೆ ಅನ್ನೋ ಥರ. ಜೀವನ್ ಮುಗಿತಾ? ಇವತ್ತು ಕಂಟಿನ್ಯೂಸ್ ಆಗಿ ಪಾಪ ರಿಪೋರ್ಟಿಂಗ್ ಮಾಡಿದರೆ ಫೀಲ್ಡಲ್ಲಿ ಹೋಗಿ. ಏನು ಅಪ್ಡೇಟ್ಸ್ ಇದೆ, ಏನು ಬೆಳವಣಿಗೆಗಳಿದೆ, ನಿಮಗೆ ಎಷ್ಟು ಖುಷಿ ಇದೆಯಾ, ಬೇಸರ ಇದೆಯಾ, ಏನು ಅನಿಸ್ತಾ ಇದೆ? ಇಲ್ಲಿವರೆಗೂ ನೀವೇ ಎಲ್ಲ ಮಾತಾಡಿದ್ದೀರಲ್ಲ, ನಿಮಗೆ ಗೊತ್ತಲ್ಲ ಎಲ್ಲ ಅಪ್ಡೇಟ್ಸು, ಬೆಳಗಿಂದ ಅಪ್ಡೇಟ್ಸ್ ಎಲ್ಲ ಸಿಕ್ಕಿದೆ ನಿಮಗೂ. ಎಕ್ಸ್ಟ್ರಾ ಏನಾದರೂ ಎಕ್ಸ್ಟ್ರಾ ಅಂತ ಅಂದರೆ ನಿಮಗೆ ಪರ್ಸ್ನಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪಟ್ಟವನ್ನು ಅಲಂಕರಿಸೋದು ಖುಷಿ ಇದೆಯಾ, ಬೇಸರ ಇದೆಯಾ? ಸಿ ಎಂ ಇವಾಗ ಪಟ್ಟದಿಂದ ಕೆಳಗಿಳಿದಿದ್ದಾರೆ, ರಾಜೀನಾಮೆ ಕೂಡ ಕೊಟ್ಟಿರುವಂಥದ್ದು. ಸೊ ಬೇಸರ ಇದೆಯಾ, ಖುಷಿ ಇದೆಯಾ? ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ, ಪ್ಲಸ್ ಮೈನಸ್ ಏನೆಲ್ಲ ಇದೆ? ಸೊ ಏನೆಲ್ಲ ರೀಸನ್ಸಿಂದ ಅವರು ಸಿ ಎಂ ಪಟ್ಟದಿಂದ ಕೆಳಗಿಳಿಬೇಕಾಯಿತು? ಡಿ ಕೆ ಶಿ ಅವರು ಏನೆಲ್ಲ ಸ್ಟ್ರಾಟಜೀಸನ್ನು ಪ್ಲೇ ಮಾಡಿದ್ರು? ನನ್ನ ಹತ್ರ ಒಂದು 1000 ಕ್ವಶನ್ಸ್ ಇದೆ ಕೇಳೋಕ್ಕೆ, ಬಟ್ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಈಗ ನಾನು ಆ್ಯಸ್ ಎ ಜರ್ನಲಿಸ್ಟ್ ಮಾತಾಡಬೇಕು ಅಂತ ಬಂದಾಗ ಬೇಡ ನಾನು ಬೆಳಗ್ಗೆಯಿಂದ ರಿಪೋರ್ಟಿಂಗ್ ನೋಡಿದ್ದೀನಿ. ಆ್ಯಸ್ ಎ ಜರ್ನಲಿಸ್ಟ್ ಐ ಡೋಂಟ್ ವಾಂಟ್ ಎನಿ ಆನ್ಸರ್. ನೀವು ಪರ್ಸ್ನಲಿ ಸಿದ್ದರಾಮಯ್ಯನ, ಡಿ ಕೆ ಶಿನ, ನೀವು ಯಾರು ಬಣ? ನಾನು ಬಣ ಅಂತ ಎಲ್ಲ ಇಲ್ಲ, ಬಿಕಾಸ್ ಇನ್ ದಿಸ್ ಬಣ ಅಂತ ಎಲ್ಲ ಬೇಡ. ಏನಕ್ಕೆ ಅಂದರೆ ಸಿದ್ದರಾಮಯ್ಯನೂ ಈಗ ಮುಂಚೆಯಿಂದ ಒಳ್ಳೆ ಆಡಳಿತ ನೋಡ್ಕೊಂಡ್ಬಂದಿದ್ದಾರೆ. 8 ವರ್ಷ ಆಲ್ಮೋಸ್ಟ್. ಫಸ್ಟ್ ಒಂದು ಫುಲ್ ಟರ್ಮ್ ಕಂಪ್ಲೀಟ್ ಮಾಡಿ ಆಮೇಲೆ 3 ವರ್ಷ ಈಗ ಕಂಪ್ಲೀಟ್ ಮಾಡಿರೋದು, ಈಗ ರಾಜೀನಾಮೆ ಕೊಟ್ಟಿರೋದು. ಇಲ್ಲಿವರೆಗೂ ಒಳ್ಳೆ ಆಡಳಿತನ ಕೊಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಸಿ ಎಂ ಆಗಬೇಕು ಅಂತ ಅವ್ರಿಗೂ ಆಸೆ ಅಂತೂ ಇದ್ದಿದ್ದೆ. ಈ ಒಂದು ಆಸೆ ಇವಾಗೇನೋ ಪೂರೈಸೋ ಮಟ್ಟ ಬಂದು ಹೋಗ್ಲಿ, ಆಗಲಿ ಬಿಡಿ, ನೋಡೋಣ, ಅವ್ರದ್ದು ಆಡಳಿತ ನೋಡೋಣ. ಬಟ್ ಮುಂದೆನೂ ಟೈಮ್ ಇತ್ತು ಅವ್ರಿಗೆ. ಈಗ ಅವ್ರಿಗೆ ಏಜ್ ಇದೆ, ಇನ್ನೂ ಅವಕಾಶಗಳಿತ್ತು. ಸಿದ್ದರಾಮಯ್ಯನವ್ರಿಗೆ ಮುಂದುವರ್ಸ್ಕೊಂಡು ಹೋಗ್ಬೋದಿತ್ತ? ಬಿಕಾಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇಲ್ಲಿ. ಕುರುಬ ಸಮುದಾಯದವರು ಎಲ್ಲಾದರೂ ತಿರುಗಿ ಬಿದ್ದರೆ ಕಾಂಗ್ರೆಸ್ ಕಂಪ್ಲೀಟ್ ಫಿನಿಶ್ ಹೋಗಯ. ಹೌದು. ಈಗ ಏನು ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಸಿದ್ದರಾಮಯ್ಯ ಫಾಲೋವರ್ಸ್ ಏನಿದ್ದಾರೆ ಇದಕ್ಕೆ ಆಲ್ರೆಡಿ ಆಪೋಸಿಟ್, ರಾಜೀನಾಮೆ ಕೊಡೋದು ಬೇಡ. ನಾನು ಅವ್ರ ಅಭಿಮಾನಿಗಳನ್ನೂ ಕೆಲವೊಬ್ಬರನ್ನ ಮಾತಾಡ್ಸಿದ್ದೀನಿ, ನೀವು ನೋಡಿರ್ಬೋದೇನೋ. ಯಾವುದೇ ರೀತಿಯಾದಂತಹ ರಾಜೀನಾಮೆ ಕೊಡಬಾರ್ದು, ಕೊಡೋದು ಇಲ್ಲ ಅಂತ ಹೇಳ್ತಿದ್ರು. ಆದರೆ ಈಗ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟಾಗಿದೆ ಈಗ ಆಲ್ರೆಡಿ ಅಟ್ ಪ್ರೆಸೆಂಟ್. ಈ ಒಂದು ಸಂದರ್ಭದಲ್ಲಿ ಅದನ್ನು ಎಕ್ಸ್ಟರ್ನಲ್ಲು ಏನು ಮಾತಾಡೋಕ್ಕಾಗಲ್ಲ. ಏನಕ್ಕೆ ರಾಜಕೀಯವಾಗಿ ಏನು ಮಾತಾಡೋಕ್ಕಾಗಲ್ಲ. ಅವರೇ ಅದಲ್ದಲೇ ಸಾರಿ ಹೇಳಿದ್ದಾರೆ, ನಾನೇ ರಾಜೀನಾಮೆ ಕೊಡ್ತಿದ್ದೀನಿ, ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಿದ್ದೀನಿ ಅಂತ. ಹೈಕಮಾಂಡ್ ಒತ್ತಡ ಇದೆ ಅಂತ ನಾರ್ಮಲಾಗಿ ಈಗ ನಾವೇ ಕೊಟ್ಟಿರ್ತೀವಿ ಅದನ್ನೆಲ್ಲ ರಿಪೋರ್ಟ್ ಎಲ್ಲ. ಬಟ್ ಏನು ಹೈಕಮಾಂಡಿಂದ ಒತ್ತಡ ಇರೋದಂತೂ ಖಂಡಿತ ಅದು. ಬಿಕಾಸ್ ಏನಕ್ಕೆ ಅಂದರೆ ಒಪ್ಪಂದದ ಮಾತುಗಳು ಇದೆಲ್ಲ ಮೊದಲಿನಿಂದನೂ ಇದ್ದಿದೆ ಅಲ್ವಾ. ಆಮೇಲೆ ಗಾಡ್ ಮದರ್ಸ್ ಹೇಳಿರುವಂತಹ ಸೂಚನೆಯ ಮೇರೆಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿರುವಂಥದ್ದು ಅಂತ ಕೂಡ ಇದೆ, ರೈಟ್? ಈ ಒಂದು ಸೂಚನೆಗಳು ನಾರ್ಮಲ್ ಇದ್ದಿದ್ದೇನೆ. ಈಗ ಏನಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವ್ರಿಗೆ ತುಂಬ ಆಪ್ತ ವಲಯದಲ್ಲಿರುವಂಥವ್ರು ಡಿ ಕೆ ಶಿವಕುಮಾರ್ ಅವರು. ಸೋನಿಯಾ ಗಾಂಧಿ ಅವ್ರು ನೀವು ಲಾಸ್ಟ್ ಟೈಮು ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಾಗ ಹೋಗಿ ಮೀಟ್ ಆಗಿದ್ರು, ನೋಡಿರ್ಬೋದು. ಅವಾಗ ಆ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಭಾವಕ ಆಗಿದ್ರು. ಅವಾಗ ಡಿ ಕೆ ಶಿವಕುಮಾರ್ ಅವರು ಏನೂ ಅಲ್ಲ, ಆ ಒಂದು ಸಂದರ್ಭದಲ್ಲೇನೋ ಅಷ್ಟು ಸಪೋರ್ಟ್ ಮಾಡಿದವರು. ಈ ಒಂದು ಸಂದರ್ಭದಲ್ಲಿ ಸ್ಟಾರ್ಟಿಂಗಲ್ಲಿ ಈಗ ಸರ್ಕಾರ ಸಿದ್ದರಾಮಯ್ಯನವರು ಎಷ್ಟು ಕೊಡುಗೆ ಇದೆಯೋ ಈ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಅಷ್ಟೇ ಕೊಡುಗೆ ಡಿ ಕೆ ಶಿವಕುಮಾರ್ ಇದೆ ಆ್ಯಸ್ ಎ KPCC ಅಧ್ಯಕ್ಷರಾಗಿ. ಆಮೇಲೆ ಇನ್ನೊಂದು ಸಂಖ್ಯಾಬಲ, ಬೆಂಬಲ, ಶಾಸಕರ ಬೆಂಬಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಓವರ್ ಕಾನ್ಫಿಡೆನ್ಸ್, ಅಂದರೆ ಹೈಕಮಾಂಡ್ ಮೇಲೆ ತುಂಬ ಆತ್ಮವಿಶ್ವಾಸ ಇಟ್ಕೊಂಡಿದ್ರೇನೋ, ಅದೇ ಒಂದು ರೀತಿಯಾಗಿ ನೆಗೆಟಿವ್ ಆಯ್ತೇನೋ. ಈ ಕಡೆ ಡಿ ಕೆ ಶಿ ಯಾವುದೇ ರೀತಿಯಾದಂಥ ಬೆಂಬಲವನ್ನು ಸೂಚಿಸೋದು ಮಾತಾಡ್ತಾ ಇರಲಿಲ್ಲ, ಸಂಖ್ಯಾಬಲ ಇದೆ ಅಂತ ಹೇಳ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ, ಮತ್ತು ಅವರ ಒಂದು ಒಲವಿದ್ರೆ ಸಾಕು, ಅವರ ಒಂದು ಕೃಪಕಟಾಕ್ಷ ಇದ್ದರೆ ಸಾಕು, CM ಸ್ಥಾನ ಒಲಿಯುತ್ತೆ ಅಂತ. ಸೊ ಅದೆಲ್ಲೋ ಒಂದು ಕಡೆ ಪ್ಲಸ್ ಆಯ್ತಾ ಡಿ ಕೆ ಶಿಗೆ? ಇಲ್ಲಿ ಹೈಕಮಾಂಡ್ ವಿಚಾರ ಅಂತ ಬಂದಾಗ ಹೈಕಮಾಂಡು ಸೇಫ್ ಗೇಮ್ ಪ್ಲ್ಯಾನ್ ಮಾಡಿದೆ. ಬಿಕಾಸ್ ಏನಕ್ಕೆ ಅಂದರೆ ಯಾವುದೇ ರೀತಿಯಾದಂಥ ಸಿದ್ದರಾಮಯ್ಯನೂ ಈ ಒಂದು ಪಕ್ಷದಿಂದ ಹಿಂದಕ್ಕೆ ಸರಿಬಾರ್ದು, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನೂ ಹಿಂದಕ್ಕೆ ಸರಿಬಾರ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಏನೊಂದು KPCC ಅಧ್ಯಕ್ಷರಾಗಿದ್ದರು, ಈಗ CM ಆಗಲಿ. ಈಗ CM ಇವತ್ತು ನೀವು ಪ್ರೆಸ್ ಮೀಟಲ್ಲಿ ಇನ್ನೊಂದು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ, ಸಿದ್ದರಾಮಯ್ಯನವ್ರನ್ನ CM ಯಾರು, ಮುಂದಿನ CM ಯಾರು ಅಂತ ಪ್ರಶ್ನೆ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸುಳಿವನ್ನು ಅವ್ರು ಕೊಡಲಿಲ್ಲ ಈವರೆಗೂ, ಇನ್ನೂ ಪ್ರಶ್ನಾರ್ಥಕವಾಗಿಯೇ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ CM ಅನ್ನೋದು ಬಲ್ಲ ಮೂಲಗಳಿಂದ ಆಲ್ಮೋಸ್ಟ್ ಆಲ್ರೆಡಿ ಫ್ಲೆಕ್ಸ್ ಹಾಕ್ಬಿಟ್ಟಿದ್ದಾರೆ ಮನೆ ಹತ್ರ. ಹೌದು, ಮನೆ ಹತ್ರ ಫ್ಲೆಕ್ಸ್ ಆಗಿ ಅದನ್ನು ತೆರವುಗೊಳಿಸಿದ್ದಾರೆ. ಅದನ್ನು ಕಾರ್ಯಕರ್ತರು ತೆರವುಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಈಗ ತೆರವುಗೊಳಿಸಿದ್ರ ಇಲ್ವಾ ಐ ಡೋಂಟ್ ನೋ, ತೆರವುಗೊಳಿಸಾಯ್ತಾ? ಹೌದೌದು. ಈ ಒಂದು ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಡೆಲ್ಲಿಗೂ ಹೋಗಿದ್ದಾರೆ ಈ ಒಂದು ಡೆವಲಪ್ಮೆಂಟ್ ಬಳಿಕ.
ಅಂದರೆ ಪ್ರೆಸ್ ಮೀಟ್ ಮುಗ್ದಿದ್ದಂಗೆ ಶಿಸ್ತಾಗೆ ಹೋದರು ಡೆಲ್ಲಿಗೆ HAL ಹೋಗಿ ಅಲ್ಲಿಂದ ಸ್ಪೆಷಲ್ ಫ್ಲೈಟಲ್ಲಿ ಆಲ್ರೆಡಿ ಹೋಗಿರ್ಬೋದು ಸ್ಪೆಷಲ್ ಫ್ಲೈಟಲ್ಲಿ ಹೋಗ್ತಿರ್ತಾರೆ, ಡೆಲ್ಲಿಗೆ ಹೋಗ್ತಿರ್ತಾರೆ. ಇನ್ನು ಡೆಲ್ಲಿ ಡೆವಲಪ್ಮೆಂಟ್ ಏನಾಗುತ್ತೆ ಅಂತ ನೋಡಬೇಕು. ಒಟ್ಟಲ್ಲಿ ರಾಜೀನಾಮೆ ಕೊಟ್ಟೋದಂತೂ ಖಂಡಿತ. ಇನ್ನು ರಾಜೀನಾಮೆನ ರಾಜ್ಯಪಾಲರು ಅಂಗೀಕರಿಸೋದು ಕೂಡ ಖಚಿತನೇ. ಯಾಕೆಂದರೆ ಈ ಒಂದು ವಿಚಾರದಲ್ಲಿ ಬೇರೆ ಏನೂ ಆಗಲ್ಲ. ಇದೆಲ್ಲ ಒಂಥರ ಮುಂಚೆನೇ ಪ್ಲ್ಯಾನಿಂಗಾ ಅಂತ ಹೇಳ್ಬಿಟ್ಟು ಅಲ್ಲಿ ರಾಜ್ಯಪಾಲರು ಇಲ್ಲದೆ ಇರುವಂಥದ್ದು ಮತ್ತೆ ಬನ್ನಿ ಅಂತ ಹೇಳಿರುವಂಥದ್ದು ಒಂದು ರೀತಿಯಾಗಿ ಸಮಯಾವಕಾಶಕ್ಕಾಗಿ ಲ್ಯಾಗ್ ಮಾಡ್ತಾ ಇದ್ದಾರಾ ಅಂತ? ಇಲ್ಲ, ರಾಜ್ಯಪಾಲರು ಇಲ್ದಲೇ ಇರೋವಂಥದ್ದು ಅವರ ಆಬ್ಸೆನ್ಸ್ ಅಲ್ಲೂ ಕೂಡ ರಾಜೀನಾಮೆ ಸ್ವೀಕರಿಸುವಂಥ ಅವಕಾಶಗಳಿತ್ತು. ಹೌದು, ಈಗ ಸ್ವೀಕರಿಸಿದಾರಲ್ಲ. ಬಟ್ ಆದರೆ ಫೈನಲೈಸ್ ಆಗೋದು ಅವ್ರು ಬಂದ ಮೇಲೆ. ಹೌದು, ಖಂಡಿತವಾಗ್ಲೂ ರಾಜ್ಯಪಾಲರೇ ಬರಬೇಕಲ್ವ ಅಂಗೀಕರಿಸಿಕೆ. ಈ ಕಾರ್ಯದರ್ಶಿ ಏನು ಅವ್ರದನ್ನು ಒಂದು ಪ್ರೊಸೀಜರ್ ಏನಿದೆ ಅದನ್ನು ಫಾರ್ಮಾಲಿಟೀಸ್ ಏನು ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗ ರಾಜ್ಯಪಾಲರು ಈಗ ಸಂಜೆ ಬರ್ತಿದ್ದಾರೆ. ಅದಾದಮೇಲೆ ಅಂಗೀಕಾರ ಏನು ಮಾಡಬೇಕು, ಅವ್ರನ್ನ ರಿಪೋರ್ಟ್ ಕೇಳ್ತಾರೆ, ಕರೀತಾರೆ, ಕರೆದು ಮಾತಾಡೋದು ಈ ಥರ ಒಂದು ಇರುತ್ತೆ. ಅವ್ರದ್ದೊಂದು ಸಂಭಾಷಣೆ ಬಳಿಕ ಅದೊಂದು ಕ್ಲಾರಿಫಿಕೇಷನ್ ಸಿಕ್ಕ ತಕ್ಷಣ ಅಂಗೀಕಾರ ಮಾಡೇ ಮಾಡ್ತಾರೆ. ಸೂಪರ್ ಜೀವನ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ 3 ದಿನ ಕಂಪ್ಲೀಟ್ ಅಪ್ಡೇಟ್ಸ್ ನಿಮ್ಮ ಕಡೆಯಿಂದ ಬರ್ತಾ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ. ಮುಂದಿನ CM DK ಶಿನಾ ಅನ್ನುವಂಥ ಪ್ರಶ್ನೆ ಕೂಡ ಇದೀಗಿರುವಂಥದ್ದು. ಬಿಕಾಸ್ CM ಅವರು ಯಾವುದೇ ಮುಂದಿನ CM ಯಾರು ಅಂತ ಹೇಳಿದಾಗ ಯಾವುದೇ ರೀತಿಯಾದಂಥ ಉತ್ತರವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ರೈಟ್, ಒಂದು PCR MCR ಇದೆ. ಸೊ ನೀವು ಇದನ್ನು ಯಾರೂ ಕೂಡ ಅಂದರೆ ನಾವು ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನಾವು ಅಷ್ಟು ಚೆನ್ನಾಗಿ ಕಾಣೋದಕ್ಕೆ ಮತ್ತು ನ್ಯೂಸ್ ಅಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಕಾರಣ PCR. ಸೊ ನೋಡಿ, ನ್ಯೂಸ್ ನಡೀತಾ ಇದೆ, ಬಟ್ ಯಾರು ಮಾತಾಡ್ತಾರೆ ಇಲ್ಲ ಅಂತ ಗೊತ್ತಿಲ್ಲ. ಒಂದು ಚೂರು ತೊಂದರೆ ಕೊಡೋಣ. DK CM ಪಟ್ಟ ಇನ್ನೂ ಅಲಂಕರಿಸಿಲ್ಲ. ಸೊ ಮುಂದಿನ CM ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಆ್ಯಂಡ್ CM ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದಿದ್ದಾರೆ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಏನು ಅನಿಸಿಕೆ ಏನೂ ಇಲ್ಲ, ಗೊತ್ತಿಲ್ಲ ಅದೇನಾಗುತ್ತೋ ಅದು ಮುಂದೆ ನೋಡಬೇಕಾಗುತ್ತೆ. ನಿಮಗೆ ಸಿದ್ದರಾಮಯ್ಯನವರು ಪಟ್ಟ ಬಿಟ್ಕೊಟ್ಟಿದ್ದು ಖುಷಿ ಇದೆಯಾ, ಏನು ಬೇಸರ ಇದೆಯಾ? ಯಾರು CM ಆದರೆ ಏನು ನಡೆಯೋದೇ ಇರುತ್ತೆ ಅಲ್ವಾ. ಕಾಮನ್ ಆಗಿ ನಡೆಯೋವಂಥದ್ದೇ ಆಗುತ್ತೆ ಸರ್ಕಾರ. ಬಟ್ ನೋಡಬೇಕು ಯಾರಾಗ್ತಾರೆ ಅನ್ನೋದು ಮುಂದಿನ ಏನಾಗುತ್ತೆ ನೋಡೋಣ. ನಿಮಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕಾಗಿತ್ತು ಅಂತ ಅನ್ಸುತ್ತೆ, ಅಥವಾ DK ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಅನ್ನಿಸ್ತಾ ಇದೆ? ಏನು ಅನಿಸ್ತಾ ಇದೆ? ಒಂದು ಕಡೆ G ಪರಮೇಶ್ವರ್ ಹೆಸರು ಕೇಳಿ ಬರ್ತಾ ಇದೆ, ಖರ್ಗೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಏನು ಅನಿಸ್ತಾ ಇದೆ? ಅನ್ಸೋದೇನಿದೆ, ನಾರ್ಮಲ್ ಆಗಿ ಹೇಗೆ ನಡೆಯುತ್ತೋ ಹಾಗೆ ನಡೆಯುತ್ತೆ ಸರ್ಕಾರ. ಯಾರು ಬಂದರೂ ಏನು ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇರುತ್ತೆ. ಬಟ್ ನೋಡೋಣ ಏನಾಗುತ್ತೆ. ನಮ್ಮ ಸತೀಶ್ ಸರ್, ಹರೀಶ್ ಸರ್ ತುಂಬ ಬ್ಯುಸಿ ಇದ್ದಾರೆ, ಬಟ್ ಅದರಲ್ಲೂ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. DK ಶಿವಕುಮಾರ್ ಆಗ್ತಾರ ಸತೀಶ್ ಸಿದ್ದರಾಮಯ್ಯ ಆಪ್ತ ಜಾರಕಿಹೊಳಿಯಿಂದ ಡಬಲ್ ಡಿಮ್ಯಾಂಡ್ ಈಗ ಆಗ್ತಾ ಇರುವುದು. ಸರ್, ಇವಾಗ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಅವರೇ ಮುಂದುವರಿಬೇಕಿತ್ತ? ನಿಮ್ಮ ಅನಿಸಿಕೆ? ಮುಂದುವರಿಬೇಕಾಗಿತ್ತು. ಯಾಕೆ? ಸಿದ್ದರಾಮಯ್ಯನ ಕಡೆ ತುಂಬ ಜನ ಒಲವನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಕರ್ನಾಟಕದಲ್ಲಿ ಒಳ್ಳೆ ರಾಜಕಾರಣ ಮಾಡಿದಂಥ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಕೇಳ್ಪಟ್ಟಿದ್ದೀವಿ, ನಾವು ಈಗಲೂ ನೋಡಿದ್ದೀವಿ. ಮತ್ತು ಬಡವ್ರ ಪರವಾಗಿ ಜಾಸ್ತಿ ನಿಲ್ತಾರೆ ಅನ್ನೋ ಒಂದು ಕಾಳಜಿ ಇದೆ ನಮಗೆ. DK ಅವ್ರು ನಿಲ್ಲಲ್ವಾ ಹಂಗಂದ್ರೆ? ಅವ್ರು ಇವತ್ತವರೆಗೂ CM ಆಗಿರಲಿಲ್ಲ, ಈಗ ಆಗ್ತಾ ಇದ್ದಾರೆ. CM ಆಗದೆ ಇದ್ರು ಕೂಡ ಒಂದಷ್ಟು ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯ. ಅವರು DK ಯಾವತ್ತು ಜನರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ. ಅವ್ರೇನಿದ್ರು ಬೇರೆಯವ್ರ ಪರವಾಗಿ ಇರ್ತಾರೆ. ಅಂದರೆ ನೀವು ಸಿದ್ದರಾಮಯ್ಯಗೆ ಜೈ ಅಂತೀರಾ? ಹೌದು. ಬೇಜಾರಾಯ್ತಾ? ಬೇಜಾರೇನಿಲ್ಲ, ಬದಲಾವಣೆ ಆಗಬೇಕು. ಬಟ್ ಕಾಂಗ್ರೆಸ್ಸಲ್ಲಿ ಅವ್ರು ಆಗಬಾರ್ದಾಯ್ತು, ಇನ್ನು ಬೇರೆ ಯಾರಿಗಾರು ಒಬ್ರು ಕೊಡಬೇಕಾಗಿತ್ತು. ಅಲ್ಲಿ ಇನ್ನೂ ಕೊಟ್ಟಿಲ್ಲ, ಇನ್ನೂ ಪ್ರಶ್ನೆಯಾಗೆ ಉಳಿದಿದೆ. ಯಾರು ಅಂದರೆ CM ಸಿದ್ದರಾಮಯ್ಯ ಹೇಳಿಲ್ಲ ಮುಂದಿನ CM ಯಾರು ಅನ್ನುವಂಥ ಪ್ರಶ್ನೆಗೆ ಪ್ರೆಸ್ ಮೀಟಲ್ಲಿ ಉತ್ತರನೇ ಕೊಟ್ಟಿಲ್ಲ ಅವ್ರಿನ. ಹೌದು, ನಾವು ನೋಡ್ತಾ ಇದ್ರೆ ಆದರೆ ಎಲ್ಲರೂ ಹೇಳ್ತಾ ಇರೋದು, ಈಗ ನಾವು ನ್ಯೂಸ್ ಚಾನಲಲ್ಲಿ 90% ಹೊಡಿತಾ ಇರೋದೆಲ್ಲ DK ಅಂತಲೇ ಅಲ್ವಾ. ಆ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೂಪರ್, ಥ್ಯಾಂಕ್ ಯು. ಇನ್ನು ಇವರು ನಮ್ಮ ಅಭಿ ಸರ್ ತುಂಬ ಬ್ಯುಸಿ ಇದ್ದಾರೆ, ಅವರು ಚಾನ್ಸ್ ಇಲ್ಲ ಇವಾಗ ಹೇಳುವಂಥ. ನಮ್ಮ ಪ್ರಿಯಾಂಕ ಅವರು CG, 1-2 ನಿಮಿಷ ಏನು ಅನಿಸ್ತಾ ಇದೆ ಕಂದ ನಿಮಗೆ, ಅನಿಸಿಕೆ, ಅಭಿಪ್ರಾಯ? ಈಗ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದ್ಬಿಟ್ಟಿದ್ದಾರೆ. ನನಗೆ CM ಅವರು ಸಿದ್ದರಾಮಯ್ಯ ಅವರೇ ಅವರೇ ಇರಬೇಕಿತ್ತು ಅನ್ನೋದು. ಯಾಕೆ? ಅವಾಗಿಂದನೂ ಅವರೇ ಇದ್ದಿದ್ದಲ್ವಾ, ಹಾಗಾಗಿ ಅವರೇ ಇರಬೇಕಿತ್ತು ಅನ್ನೋದು ನನಗೆ. DK ಆದರೆ, ಖರ್ಗೆ ಆದರೆ, G ಪರಮೇಶ್ವರ್ ಆದರೆ, ಅವರು ಆದರೂ ಓಕೆನೆ. ಬಟ್ ಇಷ್ಟು ವರ್ಷ 5 ವರ್ಷ ಅಂತ ಇದ್ರಲ್ವಾ, ಇವಾಗ ಇವರು ಅಂದರೆ ಅವ್ರು ಹೋಗ್ತಿರೋದು ಬೇಜಾರಾಗ್ತದೆ ಅಷ್ಟೆ. ಆ್ಯಂಡ್ ಅಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನಾವು ಬಿಡೋದು ಬೇಡ, ಬನ್ನಿ.
ಹುಡುಕಿ ಹೆಕ್ಕಿ ನೋಡಿ ಇಲ್ಲಿ ರೂಮ್ ಒಳಗಂದು ರೂಮ್ ಪಿ ಸಿ ಆರ್ ರೈಟ್ MCR ಓಕೆ ಸರ್. ಇವಾಗ ನೀವು ಬೆಳಗ್ಗೆಯಿಂದನೂ ಕೂಡ ಇಲ್ಲೇ ಕೂತ್ಕೊಂಡು ಕಂಟಿನ್ಯೂಸ್ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ದೀರಾ. ಸೊ ಆಗಿರುವಂತಹ ಬದಲಾವಣೆ ಆ್ಯಂಡ್ ಮುಂದಿನ CM ಯಾರು ಅನ್ನುವಂಥ ಕ್ಯೂರಿಯಾಸಿಟಿ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಬಟ್ DKಶಿನೇ ಅಂತ ಬಹುತೇಕವಾಗಿ ಎಲ್ಲ ಕಡೆ ನಾವೇ ಹೇಳ್ತಾ ಇದ್ದೀವಿ. ನಿಮಗೆ ಎಷ್ಟು ಖುಷಿ ಇದೆ? ಸಿದ್ದರಾಮಯ್ಯನವರು ಪಟ್ಟದಿಂದ ಇಳಿದಿದ್ದು ಬೇಸರ ಇದೆಯಾ? ಮೇಡಮ್, ಬೇಸರ ಅನ್ನೋದಕ್ಕಿಂತ ಇಷ್ಟು ದಿವಸ ಒಳ್ಳೆ ಸರ್ಕಾರ ನಡೆಸಿದ್ರು. ಮುಂದಕ್ಕೆ ಇವರು ಸೀಟಲ್ಲಿ ಇದ್ರಲ್ಲಿ ಕೂತ್ರೂ ಒಳ್ಳೆ ಸರ್ಕಾರ ನಡೆಸ್ಬೇಕು ಅನ್ನೋ ಅಷ್ಟೇ, ಬೇರೆ ಯಾವುದೇ ರೀತಿ ಇದಿಲ್ಲ. ಯಾರು ಬಂದರೂ ಓಕೆನಾ? ಯಾರು ಬಂದರೂ ಸರಿ, ಆದರೆ ಸರ್ಕಾರ ಕರೆಕ್ಟಾಗಿರಬೇಕು. ಕರೆಕ್ಟಾಗಿದೆ ಅಂತ ಅನಿಸುತ್ತಾ ನಿಮ್ಗೆ? ಸದ್ಯಕ್ಕೆ ಕೆಲವು ತಪ್ಪುಗಳಿದ್ರೂ ನಡೀತಿದೆ. ಇವಾಗ ಅವ್ರವ್ರ ಹೊಂದಾಣಿಕೆ ಏನಾಗುತ್ತೆ ನೋಡಬೇಕಷ್ಟೆ. ಹೊಂದ್ಕೊಂಡು ಹೋದ್ರು ಅಂತ ಅನ್ಸುತ್ತೆ. ಬಿಕಾಸ್ ತುಂಬ ಈಸಿಯಾಗಿ ಆ ಒಂದು ಪಟ್ಟವನ್ನು ಬಿಟ್ಕೊಟ್ರು. ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಲಿಲ್ಲ. ಮತ್ತು ಶಾಸಕರುಗಳಿಗೂ ಕೂಡ ಇವರು ಒಂದು ಸೂಚನೆಯನ್ನು ಕೊಟ್ಟರು. ಯಾವುದೇ ರೀತಿಯಾದಂಥ ಬೆಂಬಲ ಸೂಚಿಸಿ ಒಂದು ಪತ್ರವನ್ನು ರೆಡಿ ಮಾಡಿಕೊಂಡ್ರು. ಅದನ್ನು ಕೂಡ ಮಾಡಬಾರ್ದು. CLP ಸಭೆ ಅಂದರು, ಅದನ್ನು ಕೂಡ ತಡೆ ಹಿಡಿದ್ರು. ಸೊ ಒಂದು ರೀತಿಯಾಗಿ ಹಾದಿಯನ್ನು ಸುಗಮ ಮಾಡಿಕೊಟ್ರು DKಶಿ ಅವರಿಗೆ, ಸಿದ್ದರಾಮಯ್ಯನವರು. ಮೇಡಮ್, ಸಮಸ್ಯೆ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಇದ್ದೇ ಇತ್ತು ಅಂತ ನೀವೇ ಎಷ್ಟೋ ಸಲ ಹೇಳಿದ್ದೀರಾ. ಸಮಸ್ಯೆ ಆಗಿಲ್ಲ ಅಂತ ಅನ್ಸುತ್ತಾ? ಅವ್ರವ್ರ ಮಧ್ಯೆ ಏನೇನು ನಡೆದಿದೆ ಗೊತ್ತಿರಲ್ವಲ್ಲ. ಬೇಡ ಅಲ್ಲ ಅದು. ಓಕೆ, ಥ್ಯಾಂಕ್ ಯು. ಪಾಪ ಅವ್ರು ನ್ಯೂಸ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಸೊ ನೋಡಿದ್ರಲ್ವ ಎಲ್ಲರ ಅಭಿಪ್ರಾಯ, ಅನಿಸಿಕೆ ಆ್ಯಂಡ್ ಯಾರಿದ್ದಾರೆ ವಿಲ್ ಚೆಕ್. ಸೊ ಇನ್ನು ನಮ್ಮ ಜೈಕೀರ್ತಿ ಸರ್ ಡಿಜಿಟಲ್ ಹೆಡ್, ಕಂಟಿನ್ಯೂಸ್ ಆಗಿ ಡಿಜಿಟಲಲ್ಲಿ ಮಾತ್ರ ಅಲ್ಲ, ಇನ್ಪುಟ್ ನೋಡ್ಕೋತಾರೆ, ಔಟ್ಪುಟಲ್ಲಿ ಅಲ್ಲಿಲ್ಲ ಅಂದರೆ ಅಲ್ಲೂ ಕೂಡ ನೋಡ್ಕೋತಾರೆ. ಓವರ್ ಆಲ್ ನಮ್ಮ ಅಶ್ವವೇಗದ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಸರ್ ಕಂಪ್ಲೀಟಾಗಿ ಅಪ್ಡೇಟ್ಸ್ ಗೊತ್ತಿದೆ ನಿಮಗೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತಲೂ ಕೂಡ ಹೇಳ್ತಾ ಇರ್ತೀರಾ. ಆ್ಯಂಡ್ ಇವಾಗ ಆಗಿರುವಂತಹ ಬದಲಾವಣೆ ಆ್ಯಂಡ್ ಸಾಕಷ್ಟು ಜನ ಸಿದ್ದರಾಮಯ್ಯನೇ ಇರಬೇಕಿತ್ತು, ಅವರೇ ಮುಂದುವರಿಬೇಕಿತ್ತು. ಗೊತ್ತಿಲ್ಲ, ಒಂದು ವಯಸ್ಸಾಗಿದೆ ಅಂತನೋ ಅಥವಾ DKಶಿಗೆ ಮುಂದೆ ಅವಕಾಶಗಳು ಸಿಗುತ್ತೆ ಅಂತನೋ ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನನಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಈಗ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಒಂದು ಅಧಿಕಾರಕ್ಕೆ ಬಂತು, ಒಂದು ಸರ್ಕಾರ ರಚನೆ ಆಯಿತು, ಒಂದು ಕಲೆ ರೀತಿ. ಅದರ ಡಿಸೈನರೇ DKಶಿ ಮೇನ್. ಸೊ DKಶಿ CM ಆದರೆ ಏನು ತಪ್ಪು? ಯಾಕೆಂದ್ರೆ ಅವರೇ ಡಿಸೈನರು, ಅವರೇ ಒಂದು ಅಧಿಕಾರಕ್ಕೆ ತರಲಿಕ್ಕೆ ಒಂದು ಪಕ್ಷ ಸಂಘಟನೆ ಮಾಡೋದ್ರಲ್ಲ, ಆ ಪಕ್ಷ ಸಂಘಟಕ ಆಗಿದ್ದು DKಶಿನೇ. ಆಮೇಲೆ ನಾವೆಲ್ಲ ನೋಡ್ತೀವಿ, ನಾವು ಮಾತಾಡ್ತಾ ನ್ಯೂಸಲ್ಲಿ ಹೇಳ್ತಾ ಇರ್ತೀವಿ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತ ಹೇಳ್ತಾ ಇರ್ತೀವಿ DKಶಿನ. ಸೊ ಟ್ರಬಲ್ ಶೂಟರ್ಗೆ ಒಂದು ಅವಕಾಶ ಕೊಡೋಣ ಅಂತ ಅನಿಸ್ತು. ಇದು ಒಂದು ಆ್ಯಂಗಲ್. ಮತ್ತೊಂದು ಆ್ಯಂಗಲ್ ನೋಡಿದ್ರೆ, ಸರ್ಕಾರದಲ್ಲಿ ಒಂದು ಉತ್ತಮ ಆಡಳಿತ ನಡೆಸಬೇಕು ಅಂತಂದರೆ DKಶಿ ಬಿಟ್ಟು ಇನ್ನೊಬ್ರಿಗೂ ಅವಕಾಶ ಕೊಡ್ಬೋದಿತ್ತು. ನನ್ನ ಇನ್ನೊಂದು ಒಪಿನಿಯನ್ ಅಂತಂದರೆ, ಪರಮೇಶ್ವರ್ ಅವ್ರಿಗೂ ಕೂಡ ಈ ಒಂದು ಅರ್ಹತೆ ಇತ್ತು, ಅವ್ರಿಗೂ ಕೊಡ್ಬೋದಿತ್ತು. ಯಾಕೆಂದರೆ ದಲಿತ CM ಕೂಗು ಕೇಳಿ ಬರ್ತಾ ಇದೆ. ಸೊ ಅವ್ರಿಗೆ ಕೊಟ್ಟಿದ್ದಿದ್ರೆ ಅವರು ಬೆಸ್ಟ್ ನಡೆಸ್ತಿದ್ರು. ಬಟ್ DKಶಿ ಕೂಡ ಈಗ ಓಕೆ, ಅವರು ಅರ್ಹತೆ ಇದೆ, ಅವ್ರಿಗೆ ಕೊಡ್ಬೋದು ಅನ್ಸುತ್ತೆ. ಬಟ್ CM ಸಿದ್ದರಾಮಯ್ಯನವರು ಹೇಳಿಲ್ಲ ಇನ್ನು ಯಾರು ಅಂತ ಫೈನಲೈಸ್. ಪ್ರೆಸ್ನವ್ರು ಕೇಳಿದಂಥ ಪ್ರಶ್ನೆಗೆ ಮೌನ ಮುರಿಲೇ ಇಲ್ಲ, ಅವ್ರು ಮೌನವಾಗೇ ಇದ್ದರು. ಯಾರು ಅಂತ ಇನ್ನೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಹಾಗೇ ಇದೆ. ಹೌದು, ಅವರೊಂದು ಕ್ವಶನ್ ಮಾರ್ಕ್ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನಮಗೂ ಕನ್ಫ್ಯೂಷನ್ ಅಂದರೆ, ಇವಾಗ DKಶಿ ಅವರಿಗೆ ಮತ್ತೆ ಅನೌನ್ಸ್ ಮಾಡ್ತಾರಾ ಇಲ್ಲ ಪರಮೇಶ್ವರ್ ಅಂತ ಹೇಳ್ಬಿಡ್ತಾರ? ಲಾಸ್ಟ್ ಮೂಮೆಂಟಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಹಂಗಾಗಿ ಅದೊಂದು ಕ್ಯೂರಿಯಾಸಿಟಿ ಉಳಿಸ್ಕೊಂಡಿದ್ದಾರೆ. ನಾವು ನೋಡಬೇಕು, ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದೀವಿ, ನ್ಯೂಸ್ ಮಾಡ್ತೀವಿ. ಆಮೇಲೆ ಜೈಕೀರ್ತಿ ಸರ್ ಏನಂತ ಹೇಳಿದ್ರೆ, ನಮಗಿದೆಲ್ಲ ತುಂಬ ಸುದ್ದಿಗಳಿದ್ರೆ ಬಿಸಿ ಸುದ್ದಿಗಳಿದೆಲ್ಲ, ಕಂಟಿನ್ಯೂಸ್ ನ್ಯೂಸ್ ಅಪ್ಡೇಟ್ ಸಿಗುವಂಥದ್ದು. ಮತ್ತು ಏನಾದರೂ ಒಂದು ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಕ್ಲಾಶಸ್ ಆಗುತ್ತಾ, ಇವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ತುಂಬ ಕ್ಯೂರಿಯಾಸಿಟಿ ಇರುತ್ತೆ ನಮಗೆ ನೋಡೋದಕ್ಕೆ. ಆ ಪ್ರೆಸ್ ಮೀಟಲ್ಲಿ ಆಗಿರ್ಬೋದು, ಮತ್ತು ಅವರ ಬೆಳಗ್ಗೆ ನಡೆದಂತಹ ಒಂದು ಏನು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಆಗಿರ್ಬೋದು. ಬಟ್ ಏನು ಕೂಡ ನಮ್ಗೆ ಆ ಥರ ಖಾರವಾದಂಥ ಸುದ್ದಿ ಸಿಗಲೇ ಇಲ್ಲ. ಎಲ್ಲ ಕೂಡ ಈಸಿಯಾಗಿ ಸುಗಮವಾಗಿ ಬಿಟ್ಕೊಟ್ಬಿಟ್ರು ಸಿದ್ದರಾಮಯ್ಯನವರು. ನಮಗೇನು ಅಂತ ಹಾಟ್ ಟಾಪಿಕ್ ಸಿಗಲಿಲ್ಲ. ಅಷ್ಟು ಪ್ರೆಸ್ ಮೀಟಲ್ಲಿ CM ಒಂದು ಮಾತು ಹೇಳ್ತಾರೆ, ಮೀಡಿಯಾದವ್ರಿಗೆ ಏನು ಮಸಾಲೆನೇ ಸಿಗಲಿಲ್ವಲ್ಲ ಅಂತ ಒಂದು ಮಾತು ಹೇಳ್ತಾರೆ ಲಾಸ್ಟಲ್ಲಿ. ಸೊ ಮಾಧ್ಯಮದಲ್ಲಿ ಇದ್ದಂಥ ಒಬ್ಬ ಪತ್ರಕರ್ತನಿಗೆ ಏನು ಮುಖ್ಯ, CM ಯಾರಾದರೂ ಆಗಲಿ, ಒಂದು ಎಲೆಕ್ಷನ್ನು ಮತ್ತು CM ಬದಲಾವಣೆ ಆಗ್ಬೋದು, CM ಯಾರು ಆಗ್ತಾರೆ ಅನ್ನೋಂಥದ್ದು ಎಲ್ಲ ತುಂಬ ಕುತೂಹಲ ಇರುತ್ತೆ. ಆದರೆ ನಮ್ಗೆ ನೋಡಿದಂಗೆ ನಾವು ನೋಡ್ತಾ ಇದ್ವಿ, ಇವಾಗ ಸಿದ್ದರಾಮಯ್ಯಂದು ಯಾವುದಾದ್ರೂ ಬೈಟ್ ಕಟ್ ಮಾಡ್ತೀವಿ, ಆ ಥರ ಅವ್ರದ್ದೇನೋ ಸ್ಪೀಚ್ ಕೇಳ್ತೀವಿ ಅಂದರೆ ಏನೋ ಒಂದು ಹ್ಯೂಮರಸ್ ಇರುತ್ತೆ, ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇನ್ನು ಮುಂದೆ ಮೋಸ್ಟ್ಲಿ ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ನಾವು ಮಿಸ್ ಮಾಡ್ಕೊತೀವಿ ಅಂತ ಖಂಡಿತ. ಅಲ್ಲೂ ಕೂಡ ಕೊನೆಗೊಂದು ಬಾಣ ಬಿಟ್ರಲ್ಲ, ಏನು ಮಸಾಲೆ ಸಿಕ್ಕಿಲ್ಲ ಅಂತ ಹೇಳಿದ್ರಲ್ಲ. ಸೊ ಸಿದ್ದರಾಮಯ್ಯನವ್ರಿಗೂ ಗೊತ್ತು, ಏನಾದರೂ ಒಂದು ಮಸಾಲೆ ಕೊಡಬೇಕಿತ್ತು, ಕೊಡಲ್ಲ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ದೆಹಲಿಗೆ ಹೋಗಿರೋದ್ರಿಂದ ಮುಂದೆ ನೋಡಬೇಕು ಏನು ಆಗುತ್ತೆ. ಬಟ್ ಇದೆಲ್ಲ ಪ್ರೀ ಪ್ಲಾನಿಂಗ್ ಅಂತ ಹೈಕಮಾಂಡು ಕಂಪ್ಲೀಟ್ ಸ್ಕ್ರಿಪ್ಟೆಡ್ ಮಾಡಿ ಕೊಟ್ಟುಬಿಟ್ಟಿದೆಯಾ, ಹಿಂಗೆ ಇರಬೇಕು, ಹಿಂಗೆ ಮಾತಾಡಬೇಕು, ಇದೇ ಥರ ಫಾಲೋ ಅಪ್ ಮಾಡಬೇಕು. ಬಿಕಾಸ್ MD ಪಾಟೀಲ್ ಅವರ ಟ್ವೀಟನ್ನು ನಾನು ಗಮನಿಸಿ ಹೇಳ್ತಾ ಇದ್ದೀನಿ. ಹೌದು, ಇವಾಗ ನೋಡಿ, ನಿನ್ನೆ DKಶಿ ಅವರು ದೆಹಲಿಯಿಂದ ಬಂದಮೇಲೆ DKಶಿ ಆಲ್ಮೋಸ್ಟ್ ಏನಕ್ಕೂ ರಿಯಾಕ್ಟ್ ಮಾಡಲಿಲ್ಲ. ಓಕೆ ಅಂತ ಹೇಳಲಿಲ್ಲ, ಅಥವಾ ಮಾಡ್ತೀವಿ ಅಂತ ಹೇಳಿಲ್ಲ, ನಾನೇ ಆಗ್ತೀನಿ ಅಂತ ಆಗಲಿ, ಬೇರೆಯವ್ರು ಆಗ್ತಾರೆ ಆಗಲಿ, ಹೈಕಮಾಂಡ್ ಏನು ಹೇಳಿದಾರೆ ಅನ್ನೋ ಒಂದು ಗುಟ್ಟನ್ನು ಕೂಡ ಅವರು
ಬಿಟ್ಕೊಡ್ಲಿಲ್ಲ. ಸೊ ಹಂಗಾಗಿ ಹೈಕಮಾಂಡ್ ಹೇಳೇ ಕಳಿಸಿರ್ತಾರೆ, CM ನಾಳೆ ರಿಸೈನ್ ಮಾಡ್ತಾರೆ, ನೀವೇನು ಮಾತಾಡ್ಬೇಡಿ, ಏನು ಹೇಳಬೇಕು ಅಷ್ಟೇ ಅಂತ. ಯಾಕೆಂದರೆ ಪ್ರೆಸ್ ಮೀಟಲ್ಲಿ ಕೂಡ ಸಿದ್ದರಾಮಯ್ಯನವರು ಸುಮಾರು ಒಂದು 50 ನಿಮಿಷ ಮಾತಾಡಿದ್ರು. 50 ನಿಮಿಷದಲ್ಲಿ DKC CM ಆಗ್ತಾರೆ ಅಂತ ಒಂದ್ಸರಿನೂ ಹೇಳಲಿಲ್ಲ, DK ಹೆಸರನ್ನೇ ಪ್ರಸ್ತಾಪಿಸಿಲ್ಲ ಅವರು. ಸೊ ಹಂಗಾಗಿ ಹೈಕಮಾಂಡು ಕಟ್ಟುನಿಟ್ಟಾಗಿ ಹೇಳಿ ಕಳಿಸಿದ್ದಾರೆ, ರಿಸೈನ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ, ರಿಸೈನ್ ಮಾಡಿ, ಮುಂದಕ್ಕೆ ನಾವು ಯಾರು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೊಂದು ಕ್ಯೂರಿಯಾಸಿಟಿ ನಮ್ಗೆ ಸದ್ಯಕ್ಕೆ. ಸೂಪರ್, ಥ್ಯಾಂಕ್ ಯು ಜಯಕೀರ್ತಿ ಸರ್. ಗುರು ಸರ್ ಬನ್ನಿ, ಅಲ್ಲೂ ನೀವೇ, ಇಲ್ಲೂ ನೀವೇ, ಎಲ್ಲೆಲ್ಲೂ ನೀವೇ, ಮೇಲೂ ನೀವೇ, ಕೆಳಗೂ ನೀವೇ. ಏನು ಅನ್ನಿಸ್ತಾ ಇದೆ ಇವತ್ತಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿ? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಈ ಸರ್ಕಾರ ಅಷ್ಟೇ ರೀ, ನನಗೇನಂತ ಒಪ್ಸಿಲ್ರಿ. ಇನ್ನೆರಡು ವರ್ಷ ಆದರೂ ಅಷ್ಟೇ. ಆದರೆ ಈಗ ಈ 5 ಯೋಜನೆಗಳಿದೆಲ್ಲ, ಆ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತಾರಾ ಇಲ್ವಾ, ಅದು ಮುಖ್ಯ ಆಗಿದೆ. ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆಶ್ವಾಸನೆ ಇದ್ರೂ ಅದು ಈಡೇರಲ್ಲ ಅಂತ ನನ್ನ ಅನಿಸಿಕೆ. ಈ ಸಲ ನೆಕ್ಸ್ಟ್ BJPನೇ ಬರೋ ಚಾನ್ಸಸ್ ಇದೆ, ಗ್ಯಾರಂಟಿ ಇದೆ. ಗ್ಯಾರಂಟಿ ಇದೆ? ಹೌದು, ಗ್ಯಾರಂಟಿ. ಮಕ್ಕಡೆ ಮಲ್ಗೂ ಗ್ಯಾರಂಟಿ ಇದೆ? 100%. ಯಾಕಂದ್ರೆ ನಾವೆಲ್ಲ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ಹೆಣ್ಮಕ್ಳಿಗೂ, ಯಾಕಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ಅಂತ ಇಲ್ಲ ನಾನು ಹೇಳ್ತೀನಿ ಕೇಳಿ, ಯೋಜನೆ ವಿಚಾರ ನಾ ಹೇಳ್ತಾರ. ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಜಾಸ್ತಿ ಅಂತ ತೋರ್ಸಿದ್ಮೇಲೆ ಗಂಡು ಮಕ್ಳಿಗೆ ಏನ್ ಕೊಟ್ಟಿದ್ದಾರೆ ಇವರು ಅಲ್ವಾ? ಏನ್ ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ಬಸ್ ಫ್ರೀ ಅಂತ ಕೊಟ್ಟಿದ್ದಾರೆ, 2,000 ರೂಪಾಯಿ ಬೇರೆ ಕೊಟ್ಟಿದ್ದಾರೆ. ಇನ್ನೇನ್ ಬೇಕೋ ಹೆಣ್ಮಕ್ಳಿಗೆ ಅಲ್ವಾ? ಸೊ ಹಂಗಾಗಿ ನಮ್ ಗಂಡ್ ಮಕ್ಳಿಗೆಲ್ಲ ಏನು ನಾವೇನೋ ಯಾಕಷ್ಟು ಜಲಾಸಿ ಅಂತ ಹೇಳ್ಬಿಟ್ಟು ಬಾರಿ ಇಂತವೇ ಹುಡುಕ್ತಾರಪ್ಪ ಇವರು. ಹೆಣ್ಮಕ್ಳು ಭಾಳ ಜಲಾಸಿ ನಿಮ್ಗೆ? ಇಲ್ಲ ನನಗೂ ಹೆಣ್ಮಗಳೇ ಇರೋದು ಹಂಗಂತ ಅಂದ್ಬಿಟ್ಟು ನಾವು ಇದೆಲ್ಲ ಇಲ್ಲ. ಯಾಕಂದ್ರೆ ಈಗಿನ ಪರಿಸ್ಥಿತಿಲಿ DKC ಆಗಿರೋದು ನನಗೆ ಇನ್ನೊಂದು ವಿಚಾರ, ನನಗೆ DKC ಇಂದ ತುಂಬಾ ಇಷ್ಟ ಇರೋ ವಿಚಾರ ಹೇಳ್ತೀನಿ. ಯಾಕಂದ್ರೆ ಹಿ ಈಸ್ ಎ ಡೈನಾಮಿಕ್. ನಂಗೆ ತುಂಬಾ ಇಷ್ಟ ಆ ಮನುಷ್ಯ. ಕನಕಪುರ ಬಂಡೆ. ಆದ್ರೂ ಏನ್ ಮಾಡಕ್ಕಾಗಲ್ಲ, ಅವರ ವಿಚಾರಗಳು ಏನ್ ಮಾಡಕ್ಕಾಗಲ್ಲ, ಆ ಥರದ್ದೆಲ್ಲ ಇರುತ್ತೆ. ನೋಡೋಣ ಮುಂದಕ್ಕೆ ಇನ್ನೇನೇನ್ ಮಾಡ್ತಾರೆ ಅಂತ. ಖುಷಿ ಇದೆ ಒಟ್ಟಿನಲ್ಲಿ DKC ಅವ್ರ ಆಯ್ಕೆ ಆಗಿರೋದು ಒಂಥರ. ಇಲ್ಲ ಈ ಖುಷಿ ಅಂತಲ್ಲ, ಏನಂತಂದ್ರೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಇಲ್ಲ. ಈಗ ಯಾವುದಕ್ಕೆ ಅವರು ಸೈನ್ ಹಾಕ್ಬೇಕು, ಯಾವುದಕ್ಕೆ ಸೈನ್ ಹಾಕ್ಬಾರ್ದು ಅನ್ನೋದು ಪರಿಜ್ಞಾನ ಸ್ವಲ್ಪ ಕಮ್ಮಿ ಇದೆ ಅಂತ ನನ್ನ ಅನ್ಸಕ್ಕೆ. ಬೇರೆಯವ್ರದ್ದೇನಿದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ನೋಡ್ತಾ ಇದೀರಿ, ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಪ್ರತಿಯೊಬ್ರು ಬಡವರಾಗ್ಲಿ ಸಾವುಕಾರಾಗ್ಲಿ ಎಲ್ಲ ಹೆಣಗ್ತಾ ಇದ್ದಾರೆ. ಒಂದ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಲಿ, ರಾತ್ರಿ ಊಟಕ್ಕೆ ಎಲ್ಲದಕ್ಕೂ ಹೆಣಗ್ತಾ ಇದ್ದಾರೆ. ಅದನ್ನೆಲ್ಲ ಪರಿಗಣಿಸಿ DK ಶಿವಕುಮಾರ್ ಅವರು ಅದ್ ಯಾವ ತರ ಸರ್ಕಾರ ನಡೆಸ್ತಾರ ನೋಡ್ಬೇಕು. Let's see, ಅಲ್ವಾ? Yes, of course. Okay, done. Thank you, Guru sir. And ಮಧು ಸರ್, ಏನು ಅನಿಸ್ತಾ ಇದೆ ನಿಮಗೆ? ರವಿ ಸರ್ ಅವ್ರ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡೋದು, ಆದರೂ ಕೂಡ ಮಾತಾಡಿಸಿದೆ ನಾನು. ಸೊ ನಿಮಗೆ ಏನು ಅನಿಸ್ತಾ ಇದೆ? ಇರೋ ನಟರು ಕೂಡ, ಆರ್ಟಿಸ್ಟ್ ಕೂಡ. ನಮ್ಮ ಅನಿಸಿಕೆ ಪ್ರಕಾರ ಈ ಕಾಂಗ್ರೆಸ್ ಅನ್ನೋದು ಯಾವತ್ತು ತೊಲಗುತ್ತೋ ಅಂತ ಕಾಯ್ತಾ ಇದೀವಿ. ಈ ಸರ್ಕಾರ ಬಂದಿರೋದೇ ಇಷ್ಟ ಇಲ್ಲ. 28 ನಾವು ಮಾತಾಡ್ತೀವಿ. 28ರವರೆಗೂ ಮಾತಾಡೋದ ನೀವು? ಇವಾಗ DKC ಬಂದಿರೋದು, DKC ಆಮೇಲೆ ಖರ್ಗೆ ಮತ್ತೆ ಪರಮೇಶ್ವರ್, ಇವರು 3 ಜನದ ಯಾರು ಬಂದ್ರು ನಿಮಗೆ ನಮ್ಗೆ ಅಸಮಾಧಾನ, ನಮಗೆ ಸರ್ಕಾರದ ಮೇಲೆ ಒಲವಿಲ್ಲ. ಮುಂದೆ ನೋಡೋಣ, 28ಕ್ಕೆ ಮಾತಾಡ್ತೀವಿ. ಯಾರು ಬಂದ್ರು ಅದೇ ಕತೆ ಅಂತೀರಾ? ಅದೇ ಕತೆ. ಮತ್ತೆ ಇನ್ನೊಂದು, ಎಲ್ಲವೂ ಕೂಡ ನಾಟಕೀಯವಾಗಿತ್ತು. ಈಗ ಏನು ಬೆಳಗ್ಗೆಯಿಂದ ಬೆಳವಣಿಗೆಗಳು ನಡೀತು, ಹೈಕಮಾಂಡ್ ಸೂಚನೆ ಮನೆಗೆ ಸ್ಕ್ರಿಪ್ಟೆಡ್ಡು ಆ ಥರ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಏನೇ ಭಾವುಕವಾಗಿ ನಡ್ಕೊಂಡ್ರು ಕೂಡ ಇಬ್ಬರು DKC ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲ ಕೂಡ ಸ್ಕ್ರಿಪ್ಟೆಡ್ಡು. ಅಲ್ಲಿ ಏನು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಡ್ಕೊತಾ ಇದ್ದಾರೆ. ಅವ್ರ ಪಕ್ಷದಲ್ಲೇ ಇದ್ದಂತಹ ಶಾಸಕರು, ಸಚಿವರುಗಳೇ ಹೇಳಿದ್ದಾರೆ. ಸೊ ನಿಮಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಕಾಂಗ್ರೆಸ್ ಸತ್ಯ ಅಂತ ನಮ್ಗೆ ಅನ್ಸಲ್ಲ, ಹಂಗಾಗಿ ಅವ್ರ ಬಗ್ಗೆ ನಾವು ಕಮೆಂಟ್ಸ್ ಕೊಡಲ್ಲ. ಥ್ಯಾಂಕ್ ಯು ಮಧು ಸರ್, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬಿಟ್ರು. ರವಿ ಸರ್, ಊಟ ಆಯ್ತಾ? ಒಳ್ಳೊಳ್ಳೆ ಗ್ರಾಫಿಕ್ಸ್ ಡಿಸೈನ್ಸನ್ನ ಕೊಡ್ತೀರಾ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆ ಕುರ್ಚಿಯಿಂದ ಕೆಳಗಿಳಿಯೋದು, ಅವ್ರೋಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರೋದು, ಅದ್ಭುತವಾದಂತಹ ಗ್ರಾಫಿಕ್ಸ್ ಡಿಸೈನಿಂಗ್ ಮಾಡ್ತೀರಾ. ಸೊ ನಿಮ್ಮ ತಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ಡಿಸೈನಿಂಗ್ ಐಡಿಯಾಸ್ಗಳು ಉಳಿತಾ ಇದೆ ಇವಾಗಿನ ಒಂದು ಬದಲಾವಣೆ? ಮುಂದೆ ಯಾರು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ನಿಮಗೆ ಯಾರಾದರೆ ಒಳಿತು, CM ಪಟ್ಟವನ್ನು ಯಾರು ಅಲಂಕರಿಸಿದ್ರೆ ಒಳಿತು ಅಂತ ಅನ್ಸುತ್ತೆ? ಮತ್ತು ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದಿರುವುದು, ಆರ್ ಯು ಹ್ಯಾಪಿ ಆರ್ ಬೇಜಾರಾಗ್ತಿದೆಯಾ? ಮೇಡಮ್, ಬೇಜಾರಾಗ್ತಿದೆ. ಏನಂದರೆ ಮುಂದೆ ಎಕ್ಸ್ಪೆಕ್ಟೇಷನ್ ತುಂಬ ಐತೆ, ಏನು ಮಾಡ್ತಾರೆ DKC ಅವರು. ಆದರೆ
ಒಂದು ಥರ ನೋಡಿದರೆ ನನಗೆ ಡಿ ಕೆ ಶಿ ಅವರಾಗಿದ್ರೆ ತುಂಬ ಖುಷಿ, ಪರ್ಸ್ನಲಿ ತುಂಬ ಖುಷಿ ಆಗ್ತೈತೆ. ಯಾಕೆಂದರೆ ಅವರು ಅಧಿಕಾರ ಯಾವ ಥರ ನಡೆಸ್ತಾರೆ, ಮುಂದೆ ಅವ್ರು ಯಾವ್ಯಾವ ಥರ ನಿರ್ಧಾರಗಳು ತಗೊತಾರೆ, ಇಲ್ಲ ನಮ್ಮ ರಾಜ್ಯ ಇನ್ನೂ ಮುಂದುವರಿಬೇಕು ಅಂದರೆ ಅವರೇ ಯಾವ್ಯಾವ ಥರ ಕಾರ್ಯ ಮಾಡ್ತಾರೆ ಅಂತ ನಿರೀಕ್ಷೆ ಐತೆ. ಒಳ್ಳೇದಂತೂ ಮಾಡ್ತಾರೆ ಅಂತ ಖುಷಿ ಐತೆ, ಆದರೆ ತುಂಬ ಖುಷಿ ಪಡ್ತೀನಿ ಡಿ ಕೆ ಶಿ ಆಗೋದು ಖಂಡಿತ. ಅವರು ನಿಜ ಹೇಳಬೇಕು, ಅವ್ರ ಫ್ಯಾನೇ ನಾನು. ಸಿದ್ದರಾಮಯ್ಯರು ಇಷ್ಟನೇ ಇಲ್ಲ ಅಂತಲ್ಲ, ಅವ್ರ ಅಧಿಕಾರ 3 ವರ್ಷದ ನೋಡಿದ್ದೀನಿ. ನೆಕ್ಸ್ಟ್ 2 ವರ್ಷ ಅವ್ರು ಯಾವ ಥರ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಐತೆ. ನೆಕ್ಸ್ಟು ಎಲೆಕ್ಷನ್ ಯಾವ ಥರ ಪ್ರಿಪೇರ್ ಆಗ್ತಾರೆ ಅನ್ನೋ ಒಂದು ಅದು ಕೂಡ ನೋಡಬೇಕು. ಕಾದು ನೋಡೋಣ ಎಲ್ಲರೂ. ಬಟ್ ಇನ್ನೂ ಕೂಡ ಫೈನಲೈಸ್ ಆಗಿಲ್ಲ, ಆ ಪ್ರಶ್ನಾರ್ಥಕ ಚಿಹ್ನೆ ಹಾಗೇ ಇದೆ. ಯಾರು ಆಗ್ತಾರೆ ಸಿ ಎಂ ಅನ್ನುವಂಥದ್ದಕ್ಕೆ ಆನ್ಸರನ್ನು ಕೊಟ್ಟೇ ಇಲ್ಲ ಸಿದ್ದರಾಮಯ್ಯನವರು. ಇಲ್ಲ, ಹೌದು ಕೊಟ್ಟಿಲ್ಲ, ಆದರೆ ಈ ಕ್ಯೂರಿಯಾಸಿಟಿ ಇರಲೇಬೇಕು. ಯಾಕೆಂದರೆ ಜನಗಳು, ಯಾಕೆಂದರೆ ಇವ್ರ ಫಾಲೋವರ್ಸ್ ಅವರೇ, ಅವ್ರ ಫಾಲೋವರ್ಸ್ ಅವರೇ, ಆದರೆ ಆಗೋದಂತೂ ಕನ್ಫರ್ಮ್ ಅಲ್ವಾ, ಆಗಲಿ. ಥ್ಯಾಂಕ್ ಯು ರವಿ ಸರ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಒಂದು ಆಫೀಸ್ನ ನನ್ನ ಕಲೀಗ್ಸ್ ಯಾರೆಲ್ಲ ಏನೇನೆಲ್ಲ ಒಪಿನಿಯನನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬಿಟ್ಟು, ಒಂದಷ್ಟು ಜನ ಸಿದ್ದರಾಮಯ್ಯನವರೇ ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಮತ್ತೊಂದಷ್ಟು ಜನ ಡಿ ಕೆ ಶಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟು ನೋಡೋಣ ಅನ್ನುವಂಥ ಮಾತುಗಳನ್ನು ಹೇಳಿದರು. ಸೊ ಇನ್ನೂ ಒಂದಷ್ಟು ಜನ ಏನಂತ ಅಭಿಪ್ರಾಯಪಟ್ಟರು, ಯಾವುದೇ ಸರ್ಕಾರ ಬಂದರೂ ಕೂಡ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ನಮಗೆ ಬೇಕಾಗಿರೋದು ಮೇನ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಬಡವರಿಗೆ ಒಳಿತಾಗಬೇಕು, ಜನಸಾಮಾನ್ಯರಿಗೆ ಒಳಿತಾಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಹೋದರು. ಬಟ್ ಆ ಒಂದು ಪ್ರೆಸ್ ಮೀಟ್ನಲ್ಲಿ ಸಿದ್ದರಾಮಯ್ಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಮತ್ತು ನಮಗೂ ಕೂಡ ಮಾಧ್ಯಮದವರಿಗೆ ಯಾವುದೇ ರೀತಿಯಾದಂತಹ ಖಾರ ಮಸಾಲೆ ಸಿಗಲಿಲ್ಲ. ತುಂಬ ಸುಗಮವಾಗಿ ಹಾದಿಯನ್ನು ಮಾಡಿಕೊಟ್ರು ಡಿ ಕೆ ಶಿವಕುಮಾರ್ಗೆ. ಆ್ಯಂಡ್ ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ಯೂರಿಯಾಸಿಟಿ ಹಾಗೇ ಇದೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿದೆ. ಲೆಟ್ಸ್ ಸಿ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಇನ್ನು 3 ದಿನದಲ್ಲಿ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ನಾನು ನಿಮ್ಮ ರೋಜಾ ಮನು ಪಾಟೀಲ್.